ಹಾಯ್ ಹೆಲೋ ಎವ್ರಿವನ್, ನಮಸ್ಕಾರ ಎಲ್ರಿಗೂ. ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ಟುಡೇ ಐ ಆಮ್ ಹಿಯರ್ ವಿತ್ ಒನ್ ಮೋರ್ ಲೆಕ್ಚರ್, ದ ಲಾಸ್ಟ್ ಲೆಕ್ಚರ್ ಫ್ರಮ್ ಯುವರ್ ಕ್ಲಾಸ್ 12 ಝುವಾಲಜಿ, ಎವಲ್ಯೂಷನ್. ಅಂದರೆ ಆ ಎವಲ್ಯೂಷನ್ ಚಾಪ್ಟರ್ಗೆ ನಮ್ಮ ಎಂಟೈರ್ ನೀಟ್ ಏನಿದೆ ಸಂಭವ್ ಸೀರೀಸ್ ಮುಗಿಯುತ್ತೆ. ಮ್ಯಾರಥಾನ್ ಇದೆ ನೆಕ್ಸ್ಟು, ಸೊ ಅದಕ್ಕೂ ಕೂಡ ನೀವು ಅಟೆಂಡ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ನೌ ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ another important chapter for your NEET examination. So that is evolution. So evolution ನಲ್ಲಿ ತುಂಬಾ ಕಾನ್ಸೆಪ್ಟ್ ಗಳಿದೆ, from the beginning of origin of universe till the end of evolution of man. So ನಾವು ತುಂಬಾ ಕಾನ್ಸೆಪ್ಟ್ ಗಳನ್ನ ತಿಳ್ಕೋಬೇಕು. Okay, so today we are going to discuss about these many concepts like origin of life. You can say the origin of universe, origin of earth, origin of life. So after that, theories of origin of life. So many theories explain like how the life was formed on the earth. ಹೇಗೆ ಫಾರ್ಮೇಶನ್ ಆಯಿತು ಅಂತ ಹೇಳ್ಬಿಟ್ಟು 4 ಥಿಯರಿಗಳಿದೆ. ಸೊ ಅದನ್ನ ತಿಳ್ಕೊಳ್ಳೋಣ. ಸ್ಟ್ಯಾನ್ಲಿ ಮಿಲ್ಲರ್ಸ್ ಎಕ್ಸ್ಪೆರಿಮೆಂಟ್ ಒನ್ ಆಫ್ ದೆಮ್. ಸೊ ಆ ಥಿಯರಿಗಳಲ್ಲಿ ಒಂದು ಕೆಮಿಕಲ್ ಎವಲ್ಯೂಷನ್ ಥಿಯರಿ. ಸೊ ಅದನ್ನ ಎಕ್ಸ್ಪೆರಿಮೆಂಟಲ್ ಆಗಿ ಡಿಸ್ಪ್ಲೇ ಮಾಡಿದ್ದು ಸ್ಟ್ಯಾನ್ಲಿ ಮಿಲ್ಲರ್ ಮತ್ತೆ ಯೂರಿ. ಸೊ ಇನ್ 1953 ವಿ ಹ್ಯಾವ್ ಟು ಡಿಸ್ಕಸ್ ಅಬೌಟ್ ದಟ್ ಎವಿಡೆನ್ಸಸ್ ಫಾರ್ ಎವಲ್ಯೂಷನ್. ಎವಿಡೆನ್ಸಸ್ ಗಳು ಏನಿದೆ ಫ್ರಮ್ ದ ಬಿಗಿನಿಂಗ್ ಆಫ್ ಎಂಬ್ರಿಯಾಲಜಿಕಲ್, ಫಿಸಿಯಾಲಜಿಕಲ್, ಆರ್ ಇಟ್ ಮೇ ಬಿ ದ ಜೆನೆಟಿಕ್ ರಿಲೇಶನ್ಶಿಪ್ ಅಂತ ಕೇಳಿರ್ತೀರಾ. ಸೊ ಜಿಯೋಗ್ರಾಫಿಕಲ್, ಈ ಎಲ್ಲಾ ತರದ ನಾವು ಎವಿಡೆನ್ಸಸ್ ಗಳನ್ನ ನೋಡ್ಬೇಕಾಗತ್ತೆ. ಕಂಪ್ಯಾರಿಟಿವ್ ಅನಾಟಮಿ ಕೂಡ ಅಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ ಅಡ್ಯಾಪ್ಟಿವ್ ರೇಡಿಯೇಷನ್, 3 examples they have given in your textbook. Theories of evolution, biological evolution. So ಅದರಲ್ಲಿ ಕೆಲವು ಥಿಯರೀಸ್ ಗಳು ಬರುತ್ತೆ. So we are going to discuss about that. So for example, Lamarckism, Darwinism and also the mutation theory. Hardy-Weinberg principle, genetic equilibrium, a brief account of evolution in plants and animals, human evolution. ಇಷ್ಟು ಕಾನ್ಸೆಪ್ಟ್ ಗಳಿದೆ. ಓಕೆ, ಸೊ as we are discussing about like a brief, ಹಾಗೆ ಒಂದ್ಸಲ ಓದಿದ್ದೀರಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಇಂಪಾರ್ಟೆಂಟ್ ಆಗಿರೋ ಕಾನ್ಸೆಪ್ಟ್ ಗಳನ್ನ ತಿಳ್ಕೊಳ್ತಾ ಹೋಗೋಣ. ದ ವೆರಿ ಫಸ್ಟ್ ಕಾನ್ಸೆಪ್ಟ್ ಇಸ್ ಹಿಯರ್ ದಟ್ಸ್ ರಿಲೇಟೆಡ್ ಟು ದ ಆರಿಜಿನ್ ಆಫ್ ಯೂನಿವರ್ಸ್ ಅಂಡ್ ಆರಿಜಿನ್ ಆಫ್ ಲೈಫ್. ಓಕೆ, ಸೊ ಭೂಮಿ ಮೇಲೆ ಲೈಫ್ ಯಾವ ತರ ಫಾರ್ಮ್ ಆಯಿತು, ಯೂನಿವರ್ಸ್ ಫಸ್ಟ್ ಯಾವ ತರ ಫಾರ್ಮ್ ಆಯಿತು, ಯಾವಾಗ ಫಾರ್ಮ್ ಆಯಿತು, ಆ ಇಯರ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಫಾರ್ ಎಕ್ಸಾಂಪಲ್, ಸೊ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದ ಆರಿಜಿನ್ ಆಫ್ ಲೈಫ್. ಆರಿಜಿನ್ ಆಫ್ ಲೈಫ್ ಆಗಬೇಕು ಅಂತ ಹೇಳಿದ್ರೆ ಫಸ್ಟ್ ಯೂನಿವರ್ಸ್ ಫಾರ್ಮ್ ಆಗಬೇಕು. ಯೂನಿವರ್ಸ್ ಅಲ್ಲಿ ಗ್ಯಾಲಾಕ್ಸಿಸ್ಗಳು, ಗ್ಯಾಲಾಕ್ಸಿಸ್ಗಳಲ್ಲಿ ಪ್ಲಾನೆಟ್ಗಳು, ಪ್ಲಾನೆಟ್ ಅಲ್ಲಿ ಇವಾಗ ನಾವು ಅರ್ತ್ ಬಗ್ಗೆ ಮಾತಾಡ್ತೀವಿ. ಓಕೆ, ಸೊ ಆರಿಜಿನ್ ಆಫ್ ದ ಯೂನಿವರ್ಸ್ಗೆ ಬಂದ್ರೆ ಸೊ ಫಾರ್ಮ್ಡ್, ಸೊ ಕಾಲ್ಡ್ ಇಯರ್ಸ್ ಎಗೋ. ಯಾವಾಗ ಫಾರ್ಮ್ ಆಗಿದ್ದು? ಸೊ ಅಕಾರ್ಡಿಂಗ್ ಟು ಯುವರ್ ಟೆಕ್ಸ್ಟ್ ಬುಕ್ ದೇ ಹ್ಯಾವ್ ಗಿವನ್ 20 billion years ago. I'm just writing that 20 billion years ago it was formed. Okay, 20 billion years ago. ಓಕೆ, ಸೊ ಇಟ್ ವಾಸ್ ಫಾರ್ಮ್ಡ್. ಏನು ಫಾರ್ಮ್ ಆಗಿದ್ದು? ಯೂನಿವರ್ಸ್. ಹೇಗೆ ಫಾರ್ಮ್ ಆಯಿತು? ಯು ನೋ ದಟ್ ಬಿಗ್ ಬ್ಯಾಂಗ್ ಥಿಯರಿ. ಬಿಗ್ ಬ್ಯಾಂಗ್ ಥಿಯರಿ ಅಂತ ಕೇಳಿರ್ತೀರಾ. ದ ಹ್ಯೂಜ್ ಎಕ್ಸ್ಪ್ಲೋಡ್. ಸೊ ದಟ್ ವಾಸ್ ಹ್ಯಾಪನ್ಡ್. ಸೊ ಫೈನಲ್ ಏನಾಗುತ್ತೆ? ಸ್ಟಾರ್ಸ್ ಮತ್ತೆ ಪ್ಲಾನೆಟ್ಸ್ ಗಳೆಲ್ಲ ಸ್ಕ್ಯಾಟರ್ ಆಗುತ್ತೆ. ಸೊ ಅವಾಗ ಒಂದು ಗ್ಯಾಲಾಕ್ಸಿಸ್ಗಳು ಫಾರ್ಮೇಶನ್ ಆಗುತ್ತೆ. ಸೊ ಅದು ಯೂನಿವರ್ಸ್ ಫಾರ್ಮ್ ಆಗಿದ್ದು 20 billion years ago ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಕಂಪ್ರೈಸಸ್ ಆಫ್ ಹ್ಯೂಜ್ ಕ್ಲಸ್ಟರ್ಸ್ ಆಫ್ ಗ್ಯಾಲಾಕ್ಸೀಸ್. ಸೊ ಗ್ಯಾಲಾಕ್ಸೀಸ್ ಗಳಿರುತ್ತೆ ಅದರಲ್ಲಿ, ಹೌದಲ್ವಾ? ಗ್ಯಾಲಾಕ್ಸಿಸ್ ಇದೆ ಅಂಡ್ ಗ್ಯಾಲಾಕ್ಸಿಸ್ ಕಂಟೈನ್ ಏನಿದೆ? ಒಂದು ಗ್ಯಾಲಾಕ್ಸಿ, ಒಂದು ಎಕ್ಸಾಂಪಲ್ ತೆಗೆದುಕೊಳ್ಳೋಣ, ಮಿಲ್ಕಿ ವೇ ಗ್ಯಾಲಾಕ್ಸಿ. ಸೊ ಹಾಲು ಪಥ ಅಂತ ಹೇಳ್ತೀವಿ ನಾವಿರೋದು ಗ್ಯಾಲಾಕ್ಸಿಯಲ್ಲಿ. ಸೋಲಾರ್ ಸಿಸ್ಟಮ್ ಅಂತ ಏನ್ ಹೇಳ್ತೀವಿ ಅಲ್ಲಿ. ಸೊ ಏನೇನಿರುತ್ತೆ ಅದರಲ್ಲಿ? ಸ್ಟಾರ್ಸ್ ಇರುತ್ತೆ, ರೈಟ್, ಅಂಡ್ ಆಲ್ಸೋ ದ ಕ್ಲೌಡ್ಸ್ ಆಫ್ ಗ್ಯಾಸಸ್. ಸೊ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಕೊಟ್ಟಿರೋ ವರ್ಡ್ಸ್ ಗಳನ್ನ ಹೇಳ್ತಾ ಇದ್ದೀನಿ. ಸೊ ಕ್ಲೌಡ್ಸ್ ಆಫ್ ಗ್ಯಾಸಸ್ ಅಂಡ್ ಆಲ್ಸೋ ಡಸ್ಟ್. ಸೊ ಇಷ್ಟು ಕೂಡ ನೆನಪಿರ್ಬೇಕು. ಕಾಂಪೋನೆಂಟ್ಸ್ ಅಂತ ಕೇಳಿದಾಗ ವಿಚ್ ಅಮಾಂಗ್ ದ ಫಾಲೋಯಿಂಗ್, ಸೊ ಆರ್ ದ ಕಾಂಪೋನೆಂಟ್ಸ್ ಆಫ್ ಗ್ಯಾಲಾಕ್ಸೀಸ್ ಅಂತ ಕೇಳ್ಬಿಟ್ಟು ಸೊ 3 ಗ್ರೂಪ್ ಅಲ್ಲಿ ಬೇರೆ ಬೇರೆ ತರ ಕೀವರ್ಡ್ಸ್ ಗಳನ್ನ ಯೂಸ್ ಮಾಡಬಹುದು. ಸೊ ಅವಾಗ ನೀವು ಸ್ಟಾರ್ಸ್, ಕ್ಲೌಡ್ಸ್ ಆಫ್ ಗ್ಯಾಸಸ್ ಮತ್ತೆ ಡಸ್ಟ್ ಅಂತ ಬರಿಬಹುದು. ದಟ್ಸ್ ಪ್ರೆಸೆಂಟ್ ಇನ್ ಗ್ಯಾಲಾಕ್ಸಿ. ಸೊ ಅದೇ ನಾವು ಕಂಪ್ರೈಸಸ್ ಹ್ಯೂಜ್ ಕ್ಲಸ್ಟರ್ಸ್ ಆಫ್ ಗ್ಯಾಲಾಕ್ಸೀಸ್. ಯೂನಿವರ್ಸ್ಗೆ ಬಂದಾಗ ತುಂಬಾ ಗ್ಯಾಲಾಕ್ಸಿಗಳಿರುತ್ತೆ. ಸೊ ಅದರಲ್ಲಿ ನಾವು ಮಾತಾಡ್ತಾ ಇರೋದು ಒಂದು ಗ್ಯಾಲಾಕ್ಸಿಯಲ್ಲಿ ಸ್ಟಾರ್ಸ್ ಗಳಿರುತ್ತೆ. ಸೊ ಅದೇ ತರ ಕ್ಲೌಡ್ಸ್ ಮತ್ತೆ ಗ್ಯಾಸಸ್ ಗಳೆಲ್ಲ ಇರುತ್ತೆ. ಸೊ ಅಂದ್ರೆ ಕ್ಲೌಡ್ಸ್ ಆಫ್ ಗ್ಯಾಸಸ್ ಅಂಡ್ ಡಸ್ಟ್ ಪಾರ್ಟಿಕಲ್ಸ್ ಗಳಿರುತ್ತೆ. ಸೊ ಇವಾಗ ವಿ ನೀಡ್ ಟು ಟಾಕ್ ಅಬೌಟ್ ದ ಆರಿಜಿನ್ ಆಫ್ ಅರ್ತ್. ಸೊ ಯಾವ ತರ ಅರ್ತ್ ಫಾರ್ಮೇಶನ್ ಆಯಿತು ಅಂತ ತಿಳ್ಕೊಬೇಕು. ಸೊ ಆದ್ರೆ ಯೂನಿವರ್ಸ್ ಫಾರ್ಮೇಶನ್ ಆಗಿದ್ದು ಒಂದು ವರ್ಡ್ ಯೂಸ್ ಮಾಡ್ತೀವಿ ನಾವು. ವಾಟ್ ಈಸ್ ದಟ್ ಒನ್? ಬಿಗ್ ಬ್ಯಾಂಗ್ ಥಿಯರಿ ಅಂತ ಹೇಳ್ಬಿಟ್ಟು. ಬಿಗ್ ಬ್ಯಾಂಗ್ ಥಿಯರಿ ದಟ್ ಎಕ್ಸ್ಪ್ಲೈನ್ಸ್ ದ ಎಕ್ಸ್ಪ್ಲೋಷನ್ ಆಫ್ ದ ಯೂನಿವರ್ಸ್.
ಅದು ಎಕ್ಸ್ಪ್ಲೋಡ್ ಆಗುತ್ತೆ. ಸೊ ದೆನ್ ದ ಯೂನಿವರ್ಸ್ ವಾಸ್ ಫಾರ್ಮ್ಡ್. ಒಂದು ಯೂನಿವರ್ಸ್ ಫಾರ್ಮೇಶನ್ ಆಗುತ್ತೆ ಯಾವಾಗ 20 ಬಿಲಿಯನ್ ಇಯರ್ಸ್ ಎಗೋ. ಸೊ ಪ್ರಿಮಿಟಿವ್ ಅರ್ತ್ ಅಟ್ಮಾಸ್ಫಿಯರ್ಗೆ ಬಂದಾಗ ಆ ಟೈಮಲ್ಲಿ ಯಾವುದೇ ತರ ಆಕ್ಸಿಜನ್ ಇರಲಿಲ್ಲ, ಸೊ ಪ್ಯೂರ್ ವಾಟರ್ ಇರಲಿಲ್ಲ. ಸೊ ಅದೇ ತರ ಟೆಂಪರೇಚರ್ ತುಂಬಾ ಜಾಸ್ತಿ ಇತ್ತು. ದೇರ್ ಯು ಕ್ಯಾನ್ ಸಿ ಹೈ ಟೆಂಪರೇಚರ್. ಸೊ ಆ ಟೈಮಲ್ಲಿ ತುಂಬಾನೇ ಹೈ ಟೆಂಪರೇಚರ್ ಇರ್ತಿತ್ತು. ಓಕೆ, ಸೊ ಅದ್ರ ಜೊತೆಗೆ ಇನ್ನೇನಿತ್ತು ಕಾಮನ್ ಆಗಿ ಹೇಳೋದಾದ್ರೆ ವ್ಯಾಲ್ಕಾನಿಕ್ ಎರಪ್ಷನ್. ಸೊ ವ್ಯಾಲ್ಕಾನಿಕ್ ಎರಪ್ಷನ್ ಇತ್ತು ತುಂಬಾನೇ. ಓಕೆ, ಸೊ ಅದೇ ತರ ಕಾಮನ್ ಆಗಿ ಸೊ ತುಂಬಾನೇ ಮೀಥೇನ್ ಇತ್ತು, ತುಂಬಾ ಮೀಥೇನ್ಗಳಿತ್ತು. ಅದೇ ತರ ಆಕ್ಸಿಜನ್ ಇರಲಿಲ್ಲ, ಅಮೋನಿಯಾ ಇತ್ತು. ಸೊ ಯು ಕ್ಯಾನ್ ರೈಟ್ ಆಲ್ ದೋಸ್ ಥಿಂಗ್ಸ್. ಓಕೆ, ಸೊ ದಟ್ ವಾಸ್ ದ ಥಿಂಗ್. ಫಸ್ಟ್ ಯಾವ ತರ ಯೂನಿವರ್ಸ್ ಫಾರ್ಮೇಶನ್ ಆಯ್ತು ಅಂತ ಈ ವರ್ಡ್ಗಳು ನೆನಪಿರಲಿ. ಗ್ಯಾಲಕ್ಸೀಸ್ ಅಂಡ್ ದೀಸ್ 3 ವರ್ಡ್ಸ್ ಆರ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ದ ಅರ್ತ್ ವಾಸ್ ಫಾರ್ಮ್ಡ್. ಯಾವಾಗ ಫಾರ್ಮ್ ಆಗಿದ್ದು? ಸೊ ಇದು ಕೂಡ ಕಾಮನ್ ಆಗಿ ಕೇಳ್ತಾರೆ. ದ ಅರ್ತ್ ವಾಸ್ ಫಾರ್ಮ್ ನಿಯರ್ಲಿ ಅಬೌಟ್ 4.5 ಬಿಲಿಯನ್ ಇಯರ್ಸ್ ಎಗೋ. ಬಿಲಿಯನ್ ಇಯರ್ಸ್ ಎಗೋ. ಓಕೆನಾ? So after that, 500 million years after the earth formation, the first living organism was formed on the earth. Earth formation ಆಗಿ 500 million years ಆದ್ಮೇಲೆ ಫಸ್ಟ್ ಸೆಲ್ ಅಪಿಯರ್ ಆಗುತ್ತೆ. ಕೆಲವು ಸಲ ಕೆಲವು ಸಲ ಕಾಮನ್ ಆಗಿ ಬೇರೆ ಬೇರೆ ವರ್ಡ್ಸ್ ಗಳನ್ನ ಯೂಸ್ ಮಾಡಿರ್ತಾರೆ. ಅಂದ್ರೆ 2000 ಅಥವಾ 500 million. ಬಟ್ ಈ ವರ್ಡ್ ಬಂದಾಗ ಕರೆಕ್ಟ್ ಆಗಿ ನೀವು 500 million ಆಫ್ಟರ್ ದ ಅರ್ತ್ ಫಾರ್ಮೇಶನ್ the first organism or you can say first cell was appeared ಅಂತ ಹೇಳಬೇಕು. ಓಕೆ, ಸೊ ಅದು ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಇನಿಷಿಯಲಿ ದ ಅರ್ತ್ ಸರ್ಫೇಸ್ ವಾಸ್ ಕವರ್ಡ್ ಬೈ. ಆಕ್ಚುಲಿ ಪ್ರಿಮಿಟಿವ್ ಅರ್ತ್ ಸರ್ಫೇಸ್ ಅಂತ ಹೇಳ್ತೀವಿ, ಪ್ರಿಮಿಟಿವ್ ಅರ್ತ್ ಅಟ್ಮಾಸ್ಫಿಯರ್. ಸೊ ಆ ಟೈಮಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ರೆಡ್ಯೂಸ್ಡ್ ಅಟ್ಮಾಸ್ಫಿಯರ್ ಇತ್ತು. ರೆಡ್ಯೂಸ್ಡ್ ಅಟ್ಮಾಸ್ಫಿಯರ್ ತುಂಬಾ ಕಡಿಮೆ ಅಟ್ಮಾಸ್ಫಿಯರ್ ಇತ್ತು. ಸೊ ಅದರಲ್ಲೂ ಕೂಡ ಟೆಂಪರೇಚರ್ ಜಾಸ್ತಿ ಇತ್ತು. You can say high temperature. Temperature was very high. As I said, volcanic eruption. ತುಂಬಾನೇ volcanic eruption ಆಗ್ತಿತ್ತು. So there you can observe the methane as well as CH4. I can write CH4, carbon dioxide as well as the ammonia, NH3. ಈ ತರ ನಾವು ಹೇಳ್ಬೋದು. Okay, these are the components present previously, initially, or you can say in the primitive earth atmosphere. ಇಷ್ಟು ಕಾಂಪೊನೆಂಟ್ಗಳಿತ್ತು. ಓಕೆನಾ? ಸೊ ಅದಕ್ಕೆ ಕೆಲವರು ಹೇಳ್ತಾರೆ, ಯಾರದು ಹ್ಯಾಲ್ಡೇನ್ ಮತ್ತೆ ಒಪಾರಿನ್, ದೇ ಕನ್ಸಿಡರ್ಡ್ ದ ಅರ್ತ್ ಅಟ್ಮಾಸ್ಫಿಯರ್ ಆರ್ ದ ಪ್ಲಾನೆಟ್, ದ ಅರ್ತ್ ಅನ್ನ ಕಾಮನ್ ಆಗಿ ಏನ್ ಹೇಳ್ತಾರೆ, ಕೆಮಿಕಲ್ ಸೂಪ್ ಅಂತ ಹೇಳ್ತಾರೆ. ಈಗ ಕೆಮಿಕಲ್ ಹಾಟ್ ಸೂಪ್ ಅಂತ ಹೇಳಿದ್ರೆ ವೆನ್ ಇಟ್ ಕಮ್ಸ್ ಟು ಮಾರ್ಸ್ ರೈಟ್ ನೌ, ಈಗ ಮಾರ್ಸ್ ಅಲ್ಲಿ ಯಾವ ತರ ಇದೆ ಅಥವಾ ಬೇರೆ ಗ್ರಹಗಳಲ್ಲಿ, ಓಕೆ, ಅಲ್ಲಿ ಜಸ್ಟ್ ದೇರ್ ಆರ್ ನೋ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಎಟ್, ಬಿಕಾಸ್ ಆ ಅಟ್ಮಾಸ್ಫಿಯರ್ ಅಲ್ಲಿ ನಮಗೆ ಬೇಕಾಗಿರೋ ಎಲಿಮೆಂಟ್ಸ್ಗಳಿಲ್ಲ. ಸೊ ಹಿಂದೆ ಒಂದು ಅರ್ತ್ ಕೂಡ ಅಷ್ಟೇ ತರ ಇತ್ತು. ಅಂದ್ರೆ ಅಲ್ಲಿ ಇರ್ತಕ್ಕಂಥ ಕೆಮಿಕಲ್ಸ್ಗಳು ಅದನ್ನ ಕಾಮನ್ ಆಗಿ ಹಾಟ್ ಕೆಮಿಕಲ್ ಸೂಪ್ ಅಂತ ಹೇಳ್ತಾರೆ. ಓಕೆ, ದಟ್ ವಾಸ್ ನಾಟ್ ಫೇವರಬಲ್ ಫಾರ್ ಎನಿ ಕೈಂಡ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಅದಕ್ಕೆ ಯಾವುದೇ ತರ ಲೈಫ್ ಫಾರ್ಮ್ ಆಗಿರ್ಲಿಲ್ಲ. ಓಕೆ, ಸೊ ಇನ್ ದ ಪ್ರೆಸೆನ್ಸ್ ಆಫ್ ಅಲ್ಟ್ರಾವೈಲೆಟ್ ರೇಡಿಯೇಷನ್, ಸಿ ಯು ವಿ ಲೈಟ್ ಅಲ್ಲಿ ಅಥವಾ ಯು ವಿ ರೇಡಿಯೇಷನ್ಸ್ ಅಲ್ಲಿ ಏನಾಗುತ್ತೆ, ಸೊ ದಿಸ್ ಯು ಕ್ಯಾನ್ ಸೇ ವಾಟರ್ ವೇಪರ್ಸ್. ಅವಾಗ ವಾಟರ್ ವೇಪರ್ಸ್ ಕೂಡ ಇತ್ತು. ಐ ಆಮ್ ಜಸ್ಟ್ ರೈಟಿಂಗ್ ವಾಟರ್ ವೇಪರ್ಸ್. ಓಕೆ, ದಟ್ ಬ್ರೋಕನ್ ಡೌನ್, ಈ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ವಾಟರ್ ವೇಪರ್ಸ್ ಗಳು ಬ್ರೋಕನ್ ಡೌನ್ ಆಗುತ್ತೆ. ಸೊ ಅಗೇನ್ ಐ ಆಮ್ ರೈಟಿಂಗ್ ವಾಟರ್ ವೇಪರ್ಸ್ ಅಂಡ್ ಕಾರ್ಬನ್ ಡೈಆಕ್ಸೈಡ್, ದೇ ಬ್ರೋಕನ್ ಡೌನ್ ಆಗುತ್ತೆ. ದ ಆಕ್ಸಿಜನ್ ವಾಸ್ ಫಾರ್ಮ್ಡ್, ಆಕ್ಸಿಜನ್ ಫಾರ್ಮೇಶನ್ ಆಗುತ್ತೆ. ಆಕ್ಸಿಜನ್ ವಾಸ್ ಫಾರ್ಮ್ಡ್. ಓಕೆ, ಸೊ ಇಲ್ಲೂ ಅಷ್ಟೇನೆ, ಇದರಿಂದ ಕೂಡ ಏನಾಗುತ್ತೆ ನೋಡಿ, ಹಾಗೆ ಇದು ಕೂಡ ಬ್ರೋಕನ್ ಡೌನ್ ಆದಾಗ ಅಗೈನ್ ದೇ ಆರ್ ಫಾರ್ಮಿಂಗ್ ದ ಡಿಫರೆಂಟ್ ಕಾಂಪೊನೆಂಟ್ಸ್, ಹೊಸ ಕಾಂಪೊನೆಂಟ್ಸ್ಗಳು ಫಾರ್ಮೇಶನ್ ಆಗುತ್ತೆ. ದೆನ್ ದ ಲಿವಿಂಗ್ ಆರ್ಗ್ಯಾನಿಸಮ್ ಸ್ಟಾರ್ಟೆಡ್ ಟು ಫಾರ್ಮ್. ಓಕೆ, ನೆಕ್ಸ್ಟ್ ಇಲ್ಲಿ ದಿಸ್ ವಾಟರ್ ದಟ್ ಕಂಡೆನ್ಸಸ್ ಅಂಡ್ ಟು ಫಾರ್ಮ್ ದ ಕ್ಲೌಡ್ಸ್ಗಳು ಫಾರ್ಮೇಶನ್ ಆಗುತ್ತೆ. ಕ್ಲೌಡ್ಸ್ ಫಾರ್ಮೇಶನ್ ಆಗುತ್ತೆ. ಅಂಡ್ ಆಫ್ಟರ್ ದಟ್ ಕಂಡೆನ್ಸಸ್ ಡೌನ್ ಟು ದ ಅರ್ತ್ ಇನ್ ದ ಫಾರ್ಮ್ ಆಫ್ ರೈನ್ ಮುಖಾಂತರ ಭೂಮಿಗೆ ಬರುತ್ತೆ. ಸೊ ದೆನ್ ಇನ್ ದ ಡಿಪ್ರೆಷನ್ ಆಫ್ ದ ಅರ್ತ್ ಸರ್ಫೇಸಸ್ the water gets collected and the ocean was formed. ಎಲ್ಲೆಲ್ಲಿ ಡಿಪ್ರೆಷನ್ ಇತ್ತು ಅಲ್ಲೆಲ್ಲ ವಾಟರ್ ಕಲೆಕ್ಟ್ ಆಗುತ್ತೆ. ಸೊ ಅದು ಓಷಿಯನ್ ಆಗಿ ಏನಾಗುತ್ತೆ, ಫಾರ್ಮೇಶನ್ ಆಗುತ್ತೆ. ಸೊ ಆಫ್ಟರ್ 500 million years ದ ಅರ್ತ್ ಫಾರ್ಮೇಶನ್ ಆಗಿ 500 million years ಆದ್ಮೇಲೆ ಫಸ್ಟ್ ಲೈಫ್ ಹ್ಯಾಸ್ ಅಪಿಯರ್ಡ್ ಆನ್ ದ ಅರ್ತ್, ಅಪಿಯರ್ ಆಗುತ್ತೆ. ಸೊ ಅದು ಕೂಡ ಏನಾಗಿತ್ತು, ವಿ ಯೂಸ್ ಟು ಕಾಲ್ ದೆಮ್ ಆಸ್ ದ ಆರ್ಗ್ಯಾನಿಕ್ ನಾನ್ ಲಿವಿಂಗ್ ಅಂತ ಹೇಳ್ತೀವಿ.
ಸೊ ಅದು ನಾನ್ ಲಿವಿಂಗ್ ಆಗಿತ್ತು, ಆರ್ಗ್ಯಾನಿಕ್ ಆಗಿತ್ತು. ಓಕೆ, ಸೊ ಆಫ್ಟರ್ ದಟ್ ಪ್ರೋಟೀನ್, DNA ಎಲ್ಲಗಳು ಫಾರ್ಮೇಶನ್ ಆಗುತ್ತೆ, ನಂತರ ಸೆಲ್ಯುಲರ್ ಸ್ಟ್ರಕ್ಚರ್ಗಳು ಫಾರ್ಮೇಶನ್ ಆಗುತ್ತೆ. ಸೊ ದಟ್ಸ್ ದ ಥಿಂಗ್. ಸೊ ಇಲ್ಲಿ ಬರೀತಾವಣ ಒಂದು ವರ್ಡ್ ಅನ್ನ, ವಾಟ್ ಈಸ್ ದಟ್? ಆಫ್ಟರ್ 500 million years of the formation of earth, the first life has appeared on the planet. ನಮ್ಮ ಪ್ಲಾನೆಟ್ ಅಲ್ಲಿ ಅದು ಅಪಿಯರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕೆಲವು ವರ್ಡ್ಸ್ ಗಳನ್ನ ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಈಗ ನೋಡೋಣ ಥಿಯರೀಸ್ ಆಫ್ ಆರಿಜಿನ್ ಆಫ್ ಲೈಫ್. ಇದರಲ್ಲಿ ಯಾವ್ದಾದ್ರು ಒಂದನ್ನ ಕಾಮನ್ ಆಗಿ ಕೇಳಬಹುದು. ಓಕೆ, ಅದು ಯಾವ ತರ ಅಪಿಯರ್ ಆಯ್ತು? ಹೌ ದ ಫಸ್ಟ್ ಲಿವಿಂಗ್ ಆರ್ಗ್ಯಾನಿಸಮ್ ವಾಸ್ ಅಪಿಯರ್ಡ್ ಆನ್ ದ ಅರ್ತ್, ಕಾಮನ್ ಆಗಿ ಕೇಳೋದು. ಸೊ ಅದರಲ್ಲಿ ಯಾವ್ಯಾವ್ದಿದೆ? ಥಿಯರೀಸ್ ಆಫ್ ಸ್ಪೆಷಲ್ ಕ್ರಿಯೇಷನ್, ಮೆನಿ ಪೀಪಲ್, ಮೆನಿ ಥಿಯರೀಸ್, they were tried to explain how the life was formed on the earth. So ಅದರಲ್ಲಿ ಒಂದು theory of a special creation, theory of a panspermia or cosmozoic theory, theory of a spontaneous generation, the theory of chemical evolution or the Oparin-Haldane theory ಅಂತ ಹೇಳ್ತೀವಿ. ಇದಕ್ಕೆ ಕಾಮನ್ ಆಗಿ ಎಕ್ಸ್ಪೆರಿಮೆಂಟಲ್ ಪ್ರೂಫ್ ಅನ್ನ ಪ್ರೊವೈಡ್ ಮಾಡಿದ್ದು ಸ್ಟ್ಯಾನ್ಲಿ ಮಿಲ್ಲರ್ ಮತ್ತೆ ಯೂರಿ 1953 ಅಲ್ಲಿ. ಬಟ್ ಅದನ್ನ ಫಸ್ಟ್ ಪ್ರಪೋಸ್ ಮಾಡಿದ್ದು ಒಪ್ಯಾರಿನ್ ಮತ್ತೆ ಹಾಲ್ಡೇನ್ ಅಂತ ಹೇಳ್ಬಿಟ್ಟು. ಓಕೆ, ಸೊ ನೋಡೋಣ ಫಸ್ಟ್ ಏನೇ ಹೇಳುತ್ತೆ. ಥಿಯರಿ ಆಫ್ ಅ ಸ್ಪೆಷಲ್ ಕ್ರಿಯೇಷನ್. ಅಕಾರ್ಡಿಂಗ್ ಟು ದಿಸ್ ಥಿಯರಿ, ಓಕೆ, ದ ಲೈಫ್ ವಾಸ್ ಕ್ರಿಯೇಟೆಡ್ ಬೈ ದ ಗಾಡ್ ಬೈ ಹಿಸ್ ಡಿವೈನ್ ಆಕ್ಟಿವ್, ಆರ್ ಯು ಕ್ಯಾನ್ ಸೇ ಡಿವೈನ್ ಆಕ್ಟ್ ಅಂತ ಹೇಳ್ತೀವಿ. ಸೊ ಐ ಆಮ್ ಜಸ್ಟ್ ರೈಟಿಂಗ್ ಅಕಾರ್ಡಿಂಗ್ ಟು ದ ಥಿಯರಿ ಆಫ್ ಅ ಸ್ಪೆಷಲ್ ಕ್ರಿಯೇಷನ್, ದ ಲೈಫ್ ಆರ್ ಲಿವಿಂಗ್ ಆರ್ಗ್ಯಾನಿಸಮ್ಸ್, ದ ಲಿವಿಂಗ್ organisms was created by God by his divine okay divine act. See, ಅಂದ್ರೆ ಅವರ ದೈವತ್ವ ಗುಣದಿಂದ ಭೂಮಿಯ ಮೇಲ್ಭಾಗದಲ್ಲಿ ಜೀವಿಗಳನ್ನ ಸೃಷ್ಟಿ ಮಾಡಿದ್ರು ಅಂತ ಹೇಳ್ತಾರೆ. ಇದು ಫಸ್ಟ್ ಥಿಯರಿ. ಓಕೆ, ಸೊ ಫ್ಯೂ ಪೀಪಲ್ ಬಿಲೀವ್ ದಟ್, ಅದನ್ನ ಕೆಲವರು ಬಿಲೀವ್ ಮಾಡ್ತಾರೆ. ನೆಕ್ಸ್ಟ್ ಥಿಯರಿ ಆಫ್ ಪ್ಯಾನ್ಸ್ಪರ್ಮಿಯಾ ಅಂಡ್ ಆಲ್ಸೋ ಕಾಸ್ಮೋಸಾಯಿಕ್ ಥಿಯರಿ, ಇದನ್ನು ಕೂಡ ಬಿಲೀವ್ ಮಾಡ್ತಾರೆ. ಏನಂತ ಹೇಳಿದ್ರೆ ದ ಯೂನಿಟ್ ಆಫ್ ಲೈಫ್ ಕಾಲ್ಡ್ ಸ್ಪೋರ್, ಐ ಆಮ್ ಜಸ್ಟ್ ರೈಟಿಂಗ್ ದ ಯೂನಿಟ್ ಆಫ್ ಲೈಫ್ ಕಾಲ್ಡ್ ಸ್ಪೋರ್ ದಟ್ ಕೇಮ್ ಫ್ರಮ್ ದ ಅದರ್ ಪ್ಲಾನೆಟ್. ಸೊ ದೇ ಬಿಲೀವ್ ದಟ್ ಸ್ಪೋರ್ ಕೇಮ್ ಫ್ರಮ್ other planet and that started to multiply over the planet or on the planet ಅಲ್ಲಿ ಅದು ಮಲ್ಟಿಪ್ಲೈ ಆಗಿದೆ ಅಂತ ಹೇಳ್ತಾರೆ. many people believe that. so even today also, ಅಂದ್ರೆ ಗೊತ್ತಿಲ್ಲ how the living organisms was formed or replicated over the planet ಅಂತ ಹೇಳ್ಬಿಟ್ಟು. ಅದಕ್ಕೆ ಯಾವುದೋ ಒಂದು ಸ್ಪೋರ್ ಬೇರೆ ಪ್ಲಾನೆಟ್ ಇಂದ ಬಂದಿದೆ, ಆ ಸ್ಪೋರ್ ಏನಾಗಿದೆ ರೆಪ್ಲಿಕೇಟ್ ಆಗಿದೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಥಿಯರಿ ಆಫ್ ಸ್ಪಾಂಟೇನಿಯಸ್ ಜನರೇಷನ್. ಅಂಡ್ ಆಕ್ಚುಲಿ ಸ್ಪಾಂಟೇನಿಯಸ್ ಜನರೇಷನ್ ಅಂತ ಏನಿದೆ ಇದನ್ನ ಎಬಯೋಜೆನೆಸಿಸ್ ಅಂತ ಕೂಡ ಹೇಳ್ತಾರೆ. ಎಬಯೋಜೆನೆಸಿಸ್. ಸೊ ಬಯೋಜೆನೆಸಿಸ್ ಅಂತ ಹೇಳಿದ್ರೆ ಆರ್ಗ್ಯಾನಿಸಮ್ಸ್ ಫಾರ್ಮ್ಡ್ ಫ್ರಮ್ ಪ್ರೀ ಎಕ್ಸಿಸ್ಟಿಂಗ್ ಆರ್ಗ್ಯಾನಿಸಮ್ಸ್. ದಿಸ್ ಇಸ್ ಅ ರೂಲ್, ರೈಟ್? ಈಗ ಕಾಮನ್ ಆಗಿ ನೀವು ಸೆಲ್ ಥಿಯರಿ ಕೇಳಿರ್ತೀರಾ. ಸೊ ಏನದು ಸೆಲ್ ಥಿಯರಿ ಏನ್ ಹೇಳುತ್ತೆ? ಥಿಯೋಡರ್ ಶ್ವಾನ್ ಮತ್ತೆ ಜೇಕಬ್ ಸ್ಲೀಡನ್, ವಿರ್ಚೌವ್ ಇವರೆಲ್ಲ ಹೇಳ್ತಾರೆ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಆರ್ ಫಾರ್ಮ್ಡ್ ಫ್ರಮ್ ದ ಪ್ರೀ ಎಕ್ಸಿಸ್ಟಿಂಗ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಅದನ್ನ ಲೂಯಿಸ್ ಪಾಶ್ಚರ್ ಕೂಡ ಹೇಳ್ತಾರೆ. ಓಕೆ, ಸೊ ಅವರು ಕೂಡ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಇನ್ಸೈಡ್ ದ ಕಾನಿಕಲ್ ಫ್ಲಾಸ್ಕ್. ಸೊ ದೇ ಟುಕ್ ಸಮ್ ಈಸ್ಟ್ ಆರ್ ಎನಿ ಡಿಫರೆಂಟ್ ಟೈಪ್ಸ್ ಆಫ್ ಬ್ಯಾಕ್ಟೀರಿಯಾ. ಸೊ ಇನ್ ಅನದರ್ ಕಾನಿಕಲ್ ಫ್ಲಾಸ್ಕ್, ಸೊ ದಟ್ ವಾಸ್ ಕಂಪ್ಲೀಟ್ಲಿ ಸ್ಟೆರಿಲೈಸ್ಡ್. ಯಾವುದೇ ತರ ಅದು ಒಂದು ವ್ಯಾಕ್ಯೂಮ್ ತರ ಇರುತ್ತೆ. ಓಕೆ, ಇನ್ ದ ಕಂಟೈನರ್ ಆರ್ ದ ಕಾನಿಕಲ್ ಫ್ಲಾಸ್ಕ್ ವೇರ್ ದ ಈಸ್ಟ್ ಆರ್ ಡಿಫರೆಂಟ್ ಟೈಪ್ಸ್ ಆಫ್ ಆರ್ಗ್ಯಾನಿಸಮ್ಸ್ ಆರ್ ಪ್ರೆಸೆಂಟ್, ದೇ ಮಲ್ಟಿಪ್ಲೈ ಅಂಡ್ ದೇ ಸ್ಟಾರ್ಟೆಡ್ ಟು ರೀಪ್ರೊಡ್ಯೂಸ್. ಅಲ್ಲಿ ಜಾಸ್ತಿ ಆಗುತ್ತೆ. ಬಟ್ ಇನ್ನೊಂದು ಸ್ಟೆರಿಲೈಸ್ಡ್ ಕಾನಿಕಲ್ ಫ್ಲಾಸ್ಕ್ ಇತ್ತಲ್ಲ, ಅದು ಹಾಗೆ ಇರುತ್ತೆ. ಅಂದ್ರೆ ದೇರ್ ಈಸ್ ಎಂಪ್ಟಿ, ದೇರ್ ಈಸ್ ನಥಿಂಗ್. ಅಂದ್ರೆ ಯಾವುದೇ ಆರ್ಗ್ಯಾನಿಸಮ್ಸ್ಗಳು ಯಾವುದೇ ಒಂದು ನಥಿಂಗ್ ಇಂದ ಪ್ರೊಡ್ಯೂಸ್ ಆಗಲ್ಲ. ದೇ ಆರ್ producing or formed from the pre-existing living organisms ಅಂತ ಹೇಳ್ತಾರೆ. ಬಟ್ people believe that living organisms are formed from the non-living organisms or non-living things. ಸೊ ಇದು ಏನ್ ಥಿಯರಿ ಹೇಳುತ್ತೆ ಅಂತ ಹೇಳಿದ್ರೆ living organisms okay formed from ಯಾವುದರಿಂದ ಫಾರ್ಮ್ ಆಗುತ್ತೆ? non-living things.
ನಾನ್ ಲಿವಿಂಗ್ ಥಿಂಗ್ಸ್. ಸೊ ಒಂದೆರಡು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಯಾವ್ದದು? ದ ಫಸ್ಟ್ ಒನ್ ಈಸ್ ದ ಸ್ಟ್ರಾ ಒಂದು ಕೊಟ್ಟಿದ್ದಾರೆ, ಇನ್ನೊಂದು ಮಡ್ ಅಂತ ಕೊಟ್ಟಿದ್ದಾರೆ, ಮಡ್ ಅಂತ. ಸೊ ಅದೇ ನೀವೇನಾದ್ರೂ ಇನ್ ಸ್ವಲ್ಪ ಹಿಂದೆ ಹೋದ್ರೆ ದೇ ಆರ್ ಗಿವಿಂಗ್ ಲೈಕ್ ಕ್ಲೋತ್ಸ್ ಇಂದ, ಗೋಡನ್ ಗಳಿಂದ ರ್ಯಾಟ್ಸ್ ಗಳಿರುತ್ತೆ ನೋಡಿ, ಈ ರೊಡ್ಯಾಂಟ್ಸ್ ಅಂತ ಏನ್ ಹೇಳ್ತೀವಿ, ದೇ ಯೂಶಲಿ ಪ್ರೆಸೆಂಟ್ ಇನ್ ಗೋಡೌನ್ಸ್. ಎಲ್ಲಿ ನೀವು ಭತ್ತಗಳನ್ನ ರಾಗಿಗಳನ್ನ ಇಟ್ಟಿರ್ತೀರ ಅಲ್ಲಿ ಏನಾಗುತ್ತೆ, ಈ ಇಲಿಗಳು ಜಾಸ್ತಿ ಇರುತ್ತೆ. ಪೀಪಲ್ ಬಿಲೀವ್ಡ್ ದಟ್ ಓಕೆ ದೀಸ್ ರ್ಯಾಟ್ಸ್ ಆರ್ ಡಿಫರೆಂಟ್ ರೊಡ್ಯಾಂಟ್ಸ್ ಆರ್ ಫಾರ್ಮ್ಡ್ ಫ್ರಮ್ ದ ಪ್ಯಾಡಿಯಿಂದ ಬರುತ್ತೆ. ಅಂಡ್ ಇಫ್ ಯು ಆರ್ ಕೀಪಿಂಗ್ ಯುವರ್ ಓಲ್ಡ್ ಕ್ಲಾತ್ಸ್ ಸಮ್ವೇರ್ ಎಲ್ಸ್, ಎಲ್ಲೋ ಒಂದ್ ಕಡೆ ಹಳೆ ಕೊಳೆ ಬಟ್ಟೆನ ಇಟ್ಟಿರ್ತೀರಾ, ಅಲ್ಲಿ ಯಾವ್ದಾದ್ರು ಒಂದು ಹೊಸ ಜೀವಿಗೆ ಹೊರಗಡೆ ಬಂತು ಅಂತ ಹೇಳಿದ್ರೆ ದೇವರ್ ಥಿಂಕಿಂಗ್ ಓಕೆ ದೀಸ್ ಸ್ಮಾಲ್ ಕ್ರೀಚರ್ಸ್ ವಾಸ್ ಜನರೇಟೆಡ್ ಫ್ರಮ್ ದೀಸ್ ಕ್ಲಾತ್ಸ್, ಓಲ್ಡ್ ಕ್ಲಾತ್ ಇಂದ ಫಾರ್ಮೇಶನ್ ಆಗ್ತಿದೆ ಅಂತ ತಿಳ್ಕೊಂಡ್ಬಿಟ್ಟಿದ್ರು. ಅದನ್ನೇ ಎಬಯೋಜೆನೆಸಿಸ್ ಅಂತ ಹೇಳ್ತಾರೆ. ದಿಸ್ ವಾಸ್ ಡಿಸ್ಪ್ರೂವ್ಡ್ ಬೈ ಲೂಯಿಸ್ ಪ್ಯಾಶ್ಚರ್. ಅದನ್ನ ಡಿಸ್ಪ್ರೂವ್ ಮಾಡ್ತಾರೆ, ಯಾಕೆ ಅಂತ ಹೇಳಿದ್ರೆ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಓಕೆ, ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಫಾರ್ಮ್ಡ್ ಫ್ರಮ್ ಪ್ರೀ ಎಕ್ಸಿಸ್ಟಿಂಗ್ ಲಿವಿಂಗ್ ಆರ್ಗ್ಯಾನಿಸಮ್ ಆರ್ ದ ಪ್ರೀ ಎಕ್ಸಿಸ್ಟಿಂಗ್ ಸೆಲ್ಸ್ ಅಂತ ಹೇಳ್ತಾರೆ. ಓಕೆ, ಸೊ ದಟ್ ವಾಸ್ ದ ಥಿಂಗ್. ಥಿಯರಿ ಆಫ್ ಸ್ಪಾಂಟೇನಿಯಸ್ ಜನರೇಷನ್, also known as abiogenesis. According to this, living organisms are formed from the non-living things like straw, mud, clothes or the any other material form agutte anta, but it was failed and also disproved. Next, the theory of chemical evolution, Oparin and Haldane theory anta heltivi. So Oparin and Haldane, they call the earths, ಅವರು ಅರ್ತ್ ಅನ್ನ ಏನಂತ ಹೇಳ್ತಾರೆ, ಕೆಮಿಕಲ್ ಹಾಟ್ ಸೂಪ್ ಅಂತ ಹೇಳ್ತಾರೆ. ಓಕೆ, ಕೆಮಿಕಲ್ ಹಾಟ್ ಸೂಪ್ ಅಂತ ಹೇಳ್ತಾರೆ. ಸೊ ಯಾಕೆ? ಇನ್ ದ ಪ್ರಿಮಿಟಿವ್ ಅರ್ತ್ ಅಟ್ಮಾಸ್ಫಿಯರ್ ಓನ್ಲಿ ಮೀಥೇನ್, ಅಮೋನಿಯಾ ಮತ್ತೆ ರೆಡ್ಯೂಸ್ಡ್ ಅಟ್ಮಾಸ್ಫಿಯರ್ ಇತ್ತು. ಸೊ ಅವಾಗ ಈ ನಾರ್ಮಲ್ ಆಗಿ ನಾವು ಈ ರೈಸ್ ಮಾಡಬೇಕಿದ್ರೆ ಸೊ ಯಾವ ತರ ಅದು ವಾಟರ್ ಬಾಯ್ಲ್ ಆಗ್ತಾ ಇರುತ್ತೆ, ಅದೇ ತರ ಅರ್ತ್ ಮೇಲೂ ಕೂಡ ಸೊ ಎಲ್ಲ ಕೆಮಿಕಲ್ಸ್ಗಳು ಬಾಯ್ಲ್ ಆಗ್ತಾ ಇರುತ್ತೆ, ಮತ್ತೆ ಹೈ ಟೆಂಪರೇಚರ್ ಇರುತ್ತೆ, ವಾಲ್ಕಾನಿಕ್ ಎರಪ್ಷನ್ ಇರುತ್ತೆ ಅಂತ. ಸೊ ದೇ ಕಾಲ್ ದ ಅರ್ತ್ ಆಸ್ ಎ ಕೆಮಿಕಲ್ ಹಾಟ್ ಸೂಪ್ ಅಂತ ಹೇಳಿ. ಓಕೆ, ಅದ್ರ ಜೊತೆಗೆ ದೇ ಫೌಂಡ್ ದಟ್ only few elements were present in the form of compound. So for example, methane, ammonia, or you can say water vapors, carbon dioxide, these were present. Idu ittu. Adre these elements were not enough for the creation of living organisms. Okay, adike enagutte, in the presence of ultraviolet radiation, they broken down and they combined in a manner to form the oxygen formation agutte, water condense agutte, and they filled in the depression of the earth over the earth, and that forms the ocean form agutte. So ಅವಾಗ ಅಲ್ಲಿ ನೋಡ್ತೀರಾ ನೀವು ಅನೇರೋಬಿಕ್ ಒಂದು ಸೀಕ್ವೆನ್ಸ್ ಇದೆ, ಅಲ್ಲಿ ಅನೇರೋಬಿಕ್ ಇನ್ಆರ್ಗ್ಯಾನಿಕ್ ಮೆಟೀರಿಯಲ್ಸ್ಗಳು, ನೆಕ್ಸ್ಟ್ ಕೀಮೋಟ್ರೋಪಿಕ್ ಅನೇರೋಬಿಕ್ ಕೀಮೋ ಹೆಟರೋಟ್ರೋಫಿಕ್ ಆರ್ಗ್ಯಾನಿಸಮ್ಸ್ಗಳು ಫಾರ್ಮೇಶನ್ ಆಗುತ್ತೆ. ನೆಕ್ಸ್ಟ್ ಆದ್ಮೇಲೆ ಅನೇರೋಬಿಕ್ ಫೋಟೋ ಹೆಟರೋಟ್ರೋಫಿಕ್ ಆರ್ಗ್ಯಾನಿಸಮ್ಸ್ಗಳು ಫಾರ್ಮೇಶನ್ ಆಗುತ್ತೆ. ಆಫ್ಟರ್ ದಟ್ ಏರೋಬಿಕ್ ಆಟೋ ಫೋಟೋಟ್ರೋಫ್ಸ್ ಅಂತ ಹೇಳ್ತೀವಿ, ಫೋಟೋ ಆಟೋಟ್ರೋಫ್ಸ್. ನಿಧಾನವಾಗಿ ಫೋಟೋ ಆಟೋಟ್ರೋಫ್ಸ್ಗಳು ಫಾರ್ಮೇಶನ್ ಆಗುತ್ತೆ, ಪ್ಲಾಂಟ್ಸ್ಗಳು. ಸೊ ಆಫ್ಟರ್ ದಟ್ ಅನಿಮಲ್ಸ್ ದೇ ಸ್ಟಾರ್ಟೆಡ್ ಟು ಫಾರ್ಮ್ ಆನ್ ದ ಪ್ಲಾನೆಟ್. ಓಕೆ, ಎರಗಳನ್ನ ಓದಿರ್ತೀರಾ ನೀವು. ಸೊ ದಟ್ಸ್ ನಥಿಂಗ್ ಬಟ್ ಥಿಯರಿ ಆಫ್ ಕೆಮಿಕಲ್ ಎವಲ್ಯೂಷನ್. ಸೊ ಅದನ್ನ ಪ್ರಿಮಿಟಿವ್ ಯಾವ ತರ ಇತ್ತು ಅಂತ ಹೇಳ್ತಾರೆ, ಅದನ್ನ ಪ್ರೂವ್ ಮಾಡಿದ್ಯಾರು ನೋಡೋಣ ಇವಾಗ. ಸೊ ಇದನ್ನ ಕಾಮನ್ ಆಗಿ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಡಯಾಗ್ರಾಮ್ನ ಕೇಳಬಹುದು, ಲೇಬಲ್ಗಳನ್ನ ಕೇಳಬಹುದು ಯಾವ ತರ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಅಲ್ಲಿ ಎಷ್ಟು ಡಿಗ್ರಿ ಟೆಂಪರೇಚರ್ ಇತ್ತು ತೆಗೆದುಕೊಂಡಿರ್ತಾರೆ ಈ ಫ್ಲಾಸ್ಕ್ ಅಲ್ಲಿ, ಡಿಸ್ಚಾರ್ಜ್ ಫ್ಲಾಸ್ಕ್ ಅಲ್ಲಿ, ಅಂಡ್ ವಾಟ್ ಆರ್ ದ ಗ್ಯಾಸಸ್ ದೇ ಹ್ಯಾವ್ ಟೇಕನ್, ಅಂಡ್ ಫೈನಲಿ ವಾಟ್ ದೇ ಹ್ಯಾವ್ ಕನ್ಕ್ಲೂಡೆಡ್, ಏನ ಕನ್ಕ್ಲೂಡ್ ಆಯ್ತು ಅಂತ ಹೇಳ್ಬಿಟ್ಟು. ಸೊ ಸ್ಟ್ಯಾನ್ಲಿ ಮಿಲ್ಲರ್ ಎಕ್ಸ್ಪೆರಿಮೆಂಟ್. ಓಕೆ, ಅವರೊಬ್ಬರೇ ಅಲೋನ್ ಆಗಿ ಎಕ್ಸ್ಪೆರಿಮೆಂಟ್ ಅನ್ನ ಕಂಡಕ್ಟ್ ಮಾಡಲಿಲ್ಲ. ಆಕ್ಚುಲಿ ಸ್ಟ್ಯಾನ್ಲಿ ಮಿಲ್ಲರ್, ಇಲ್ಲಿ ಇಬ್ರು ಇರ್ತಾರೆ, SL ಮಿಲ್ಲರ್ ಅಂತ ಹೇಳ್ತೀವಿ, ಸ್ಟ್ಯಾನ್ಲಿ ಮಿಲ್ಲರ್ ಅಂಡ್ ಯೂರಿ in 1953. So they have conducted one experiment to prove the chemical evolution. Chemical evolution ಗೆ ಎವಿಡೆನ್ಸ್ ಇದು ಪ್ರೂವ್ ಮಾಡ್ತಾರೆ. ಓಕೆ, ಸೊ ಯಾವ ತರ ಅವಾಗ ಪ್ರಿಮಿಟಿವ್ ಅರ್ತ್ ಅಟ್ಮಾಸ್ಫಿಯರ್ ಅಲ್ಲಿ ಲಿವಿಂಗ್ ಆರ್ಗ್ಯಾನಿಸಮ್ಸ್, ಸೊ ಇನ್ಆರ್ಗ್ಯಾನಿಕ್ ಕಾಂಪೋನೆಂಟ್ಸ್ಗಳು ಫಾರ್ಮೇಶನ್ ಆಯಿತು. ಇನ್ಆರ್ಗ್ಯಾನಿಕ್ ಇಂದ ಆರ್ಗ್ಯಾನಿಕ್ ಕಾಂಪೋನೆಂಟ್ಸ್ಗಳು, ಆರ್ಗ್ಯಾನಿಕ್ ಕಾಂಪೋನೆಂಟ್ಸ್ ಗಳಿಂದ ಏನಾಗುತ್ತೆ, ಸೆಲ್ಯುಲಾರ್ ನೇಚರ್ ಫಾರ್ಮೇಶನ್ ಆಗುತ್ತೆ. ಓಕೆ, ಸೊ ದಿಸ್ ವಾಸ್ ದ experimental setup they have done. This is the discharge flask. Okay, and here you can see the two electrodes. Illi electrodes galide, and they are providing so high temperature that nearly about 800 degrees centigrade. 800 degrees centigrade ide. Inside this discharge flask they have taken few gases like methane, okay, ammonia,
water vapors and hydrogen. Few gases are present. So now here, due to high temperature, see here the water is boiling. ಇಲ್ಲಿ ಬಾಯ್ಲಿಂಗ್ ವಾಟರ್ ಅಂತ ಹೇಳೋಣ. ಬಾಯ್ಲಿಂಗ್ ವಾಟರ್ ಬಾಯ್ಲ್ ಆಗ್ತಾ ಇದೆ. ಯು ನೋ ದಟ್ ಕಂಡೆನ್ಸಸ್ ಹಿಯರ್ ಕಂಡೆನ್ಸ್ ಆಗುತ್ತೆ. ಕಂಡೆನ್ಸ್ ಆದ್ಮೇಲೆ ಏನಾಗುತ್ತೆ, ಡಿಸ್ಟಿಲೇಷನ್ ಪ್ರೋಸೆಸ್ ಕೇಳಿರ್ತಿರಲ್ಲ ನೀವು. ಒಂದು ಕಡೆ ನೀವು ವಾಟರ್ನ ಬಾಯ್ಲ್ ಮಾಡ್ತಾ ಇದ್ರೆ ಎವಾಪರೇಟ್ ಆಗುತ್ತೆ. ಎವಾಪರೇಟ್ ಆದ್ಮೇಲೆ ಡಿಸ್ಟಿಲ್ಡ್ ಮಾಡ್ತಾರೆ ಅದನ್ನ. ಕಂಡೆನ್ಸ್ ಆಗಿ ವಾಟರ್ ಏನಾಗುತ್ತೆ, ಡಿಸ್ಟಿಲ್ಡ್ ಆಗುತ್ತೆ. ಸೊ ಪ್ಯೂರಿಫೈಡ್ ವಾಟರ್ ಅಲ್ಲಿ ಯೂಸ್ ಮಾಡ್ತೀವಿ. ಲೈಕ್ ವೈಸ್ ಇಲ್ಲಿ ವಾಟರ್ನ ಬಾಯ್ಲ್ ಮಾಡ್ತಾ ಇದ್ದಾರೆ. ವಾಟರ್ ಇಸ್ ಎವಾಪರೇಟಿಂಗ್, ದಟ್ ಕಂಡೆನ್ಸಸ್ ಹಿಯರ್ ಅಂಡ್ ಹೈ ಟೆಂಪರೇಚರ್ ಇದ್ದಾಗ ಇನ್ ದ ಪ್ರೆಸೆನ್ಸ್ ಆಫ್ ದೀಸ್ ಗ್ಯಾಸಸ್ ಏನಾಗುತ್ತೆ ಅಗೈನ್. ಸೊ ದಟ್ ಕಮ್ಸ್ ಡೌನ್ ಹಿಯರ್. ತುಂಬಾ ಟೆಂಪರೇಚರ್ ಇರುತ್ತೆ, ಹಾಟ್ ವಾಟರ್ ಇದೆ. ಸೊ ಹಿಯರ್ ಯು ಕ್ಯಾನ್ ಸಿ ಹಾಟ್ ವಾಟರ್ ಇದೆ. Okay, and also the cold water here, cold water. Okay, so ಈಗ ಹಾಟ್ ವಾಟರ್ ಮತ್ತೆ ಕೋಲ್ಡ್ ವಾಟರ್ ಎರಡು ಯೂಸ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಇದನ್ನ ನಾವು ಕಾಮನ್ ಆಗಿ ಕಂಡೆನ್ಸರ್ ಅಂತ ಹೇಳ್ಬೋದಲ್ವಾ. ಇಟ್ಸ್ ಅ ಕಂಡೆನ್ಸರ್ ಅಂದ್ರೆ ಹಾಟ್ ವಾಟರ್ನ ಕೋಲ್ಡ್ ವಾಟರ್ ಆಗಿ ಕನ್ವರ್ಟ್ ಮಾಡ್ತಾ ಇದೆ. ಓಕೆ, ಅಂದ್ರೆ ಕೂಲ್ ಮಾಡ್ತಾ ಇದೆ. ನೆಕ್ಸ್ಟ್ ದ ವಾಟರ್ ಗೆಟ್ಸ್ ಟ್ರಾಪ್ಡ್ ಹಿಯರ್. ಇಲ್ಲಿ ವಾಟರ್ ಟ್ರ್ಯಾಪ್ ಆಗಿದೆ. Okay, here the water is present. This water containing number of organic compounds. ಇಲ್ಲಿ ನಾವು ಹೇಳ್ಬೋದು water containing organic compounds. Okay, ಆ organic compounds ಗಳು ಯಾವುದು? So those organic compounds are like protein. Okay, protein ಗಳಿರುತ್ತೆ. ಸೊ ಅದಾದ್ಮೇಲೆ ಪಿಗ್ಮೆಂಟ್ಸ್ ಗಳಿರುತ್ತೆ, ಫ್ಯಾಟ್, DNA and RNA that forms. ಇವೆಲ್ಲ ಆರ್ಗ್ಯಾನಿಕ್ ಕಾಂಪೌಂಡ್ಸ್ಗಳು ಫಸ್ಟ್ ಫಾರ್ಮೇಶನ್ ಆಗೋದು. ಈಗ ಕೆಲವು ಕ್ವಶನ್ಗಳನ್ನ ಕೇಳ್ತಾರೆ ನೋಡಿ, ಮೊಟ್ಟೆ ಮೊದಲ ಕೋಳಿ ಮೊದಲ ಅಂತೆಲ್ಲ ಹೇಳ್ಬಿಟ್ಟು. ಇವಾಗ ನೀವು ಈ ಥಿಯರಿ ಪ್ರಕಾರ ಏನ್ ಹೇಳ್ತೀರಾ? ಕೋಳಿನೇ ಮೊದಲು ಅಂತ ಹೇಳ್ಬೇಕು. ಅಂದ್ರೆ ಫಸ್ಟ್ ಲಿವಿಂಗ್ ಆರ್ಗ್ಯಾನಿಸಮ್ ಫಾರ್ಮೇಶನ್ ಆಗ್ಬೇಕು. ಓಕೆ, ಒಂದು ಸೆಲ್ ಫಾರ್ಮ್ ಆಗ್ಬೇಕು. ಸೆಲ್ ಫಾರ್ಮ್ ಆಗಿ ಬಿಲಿಯನ್ ಇಯರ್ಸ್ ಆದ್ಮೇಲೆ, 500 million years after the earth formation, the first cellular structure has been appeared on the earth. 500 million years ಆಯ್ತು ಒಂದು ಸೆಲ್ ಫಾರ್ಮೇಶನ್ ಆಗ್ಲಿಕ್ಕೆ. ಸೊ ಆಫ್ಟರ್ ಬಿಲಿಯನ್ ಇಯರ್ಸ್ ಲಿವಿಂಗ್ ಆರ್ಗ್ಯಾನಿಸಮ್ ಸ್ಟಾರ್ಟೆಡ್ ಟು ಫಾರ್ಮ್. ಸೊ ದಟ್ಸ್ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ದಟ್ ಪ್ರೋಟೀನ್, ಜೀನ್ಸ್, DNA, RNA ಈ ಎಲ್ಲ ಪಿಗ್ಮೆಂಟ್ಸ್ಗಳು ಸೇರಿ ಒಂದು ಸೆಲ್ ಆಯ್ತು, ಲಿವಿಂಗ್ ಆರ್ಗ್ಯಾನಿಸಮ್ ಆಗುತ್ತೆ. ಎವಲ್ಯೂಷನ್ ಆಗ್ಬೇಕು. ಇವಾಗ ಆರ್ಗ್ಯಾನಿಸಮ್ ಫಾರ್ಮೇಶನ್ ಆಯ್ತು ವಾಟರ್ ಅಲ್ಲಿ. ಸೊ ನೆಕ್ಸ್ಟ್ ದೇ ಸ್ಟಾರ್ಟೆಡ್ ಟು evolve. ಸೊ ಅಂಡ್ ಆಲ್ಸೋ ದೇ ಸ್ಟಾರ್ಟೆಡ್ ಟು ಲಿವ್ ಓವರ್ ದ ಲ್ಯಾಂಡ್. ಅದಕ್ಕೆ ಅಡಾಪ್ಟ್ ಆಗ್ಬೇಕು ಇವಾಗ. ಸೊ ನೆಕ್ಸ್ಟ್ ಮೊಟ್ಟೆ ಇಡೋದಕ್ಕೆ ಶುರು ಆಗ್ತಕ್ಕಂಥ ಪ್ರಾಣಿಗಳು ಬರುತ್ತೆ, ಫಿಶಸ್ಗಳು, ಆಂಫಿಬಿಯನ್ಸ್, ರೆಪ್ಟೈಲ್ಸ್, ಏವ್ಸ್ ಅಂಡ್ ಮ್ಯಾಮಲ್ಸ್. ಈ ತರ ಎವಲ್ಯೂಷನ್ ಪ್ರೋಸೆಸ್ ಹೋಗುತ್ತೆ ನಿಮ್ಗೆ. ಸೊ ಹಾಗಾಗಿ ಇಲ್ಲಿ ದ ವಾಟರ್ ಇಸ್ ಟ್ರ್ಯಾಪ್, ದಟ್ ಈಸ್ ಈಕ್ವಾಲೆಂಟ್ ಟು. ಇದು ಯಾವುದಕ್ಕೆ ಈಕ್ವಾಲೆಂಟ್ ಆಗಿದೆ ಅಂತ ಹೇಳಿದ್ರೆ ದ ವಾಟರ್ ವಿಚ್ ವಾಸ್ ಟ್ರ್ಯಾಪ್ಡ್ ಇನ್ ದ ಓಷಿಯನ್ ಅಲ್ಲಿ ಇರೋದು ಇದು. ಸೊ ಇದನ್ನ ಸೊ ದೇ ಲೆಫ್ಟ್ ದಿಸ್ ಅಪ್ಯಾರೇಟಸ್ ಫಾರ್ ಅ ಲಾಂಗ್ ಟೈಮ್. They come to know this water has turned into black color. ಅದು blackish ಆಗಿ ಕನ್ವರ್ಟ್ ಆಗುತ್ತೆ. They have examined that water. So what are the chemical present in that water? ಏನಿದೆ ಅಂತ ಹೇಳ್ಬಿಟ್ಟು they come to know organic compounds are present. This is how the life was created from the organic non-living components. So I'm just writing here organic non-living components in the ಏನಾಗುತ್ತೆ, ಲೈಫ್ ವಾಸ್ ಕ್ರಿಯೇಟೆಡ್. ಆ ಆರ್ಗ್ಯಾನಿಕ್ ಕಾಂಪೌಂಡ್ಸ್ಗಳು ಯಾವುದು ಅಂತ ಕೇಳಿದ್ರೆ ಯು ಕ್ಯಾನ್ ಈಸಿಲಿ ರೈಟ್ ದೇ ಮೇ ಬಿ ಪ್ರೋಟೀನ್ಸ್. ಅದು ಪ್ರೋಟೀನ್ಗಳು. ಆರ್ ಯು ಕ್ಯಾನ್ ಸೇ ಬಿಫೋರ್ ದಟ್ ಯು ಕ್ಯಾನ್ ರೈಟ್ ಅಮೋನಿಯಾ ಅಂತ ಹೇಳ್ಬೋದು. ಸೀಕ್ವೆನ್ಸ್ ಕೂಡ ಗೊತ್ತಿರಲಿ. ಫಸ್ಟ್ ಅಮೋನಿಯಾ, ನೆಕ್ಸ್ಟ್ ಪೆಪ್ಟೈಡ್ಸ್ಗಳು, ನಂತರ ಪ್ರೋಟೀನ್ಸ್ಗಳು. ಅದಾದ್ಮೇಲೆ ನೀವು ಬರಿತಾ ಹೋಗ್ಬೋದು ಫ್ಯಾಟ್ಸ್ ಅಥವಾ ಪಿಗ್ಮೆಂಟ್ಸ್. ಯು ಕ್ಯಾನ್ ಸೇ there you can say the RNA and DNA they were formed. ಈ ತರ ಈ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಗಳ ಮುಖಾಂತರ ನಾನ್ ಲಿವಿಂಗ್ ಆಗಿರುತ್ತೆ ಅದು ಕಾಂಪೋನೆಂಟ್ಸ್ ಗಳು. ಸೊ ನಂತರ ಲೈಫ್ ಫಾರ್ಮೇಶನ್ ಆಗುತ್ತೆ. ನೆಕ್ಸ್ಟ್ ಆ ಒಂದು ಪ್ರಿಮಿಟಿವ್ ಅಟ್ಮಾಸ್ಫಿಯರ್ ಅಲ್ಲಿ ಯಾವ್ಯಾವ ಕೆಮಿಕಲ್ ಗಳಿತ್ತು ಅಂತ ಕೇಳಿದಾಗ ಯು ಶುಡ್ ಇದು ವ್ಯಾಕ್ಯೂಮ್ ಪಂಪ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಸೊ ದಿಸ್ ಈಸ್ ದ ಫ್ಲಾಸ್ಕ್ ವೇರ್ ದ ವಾಟರ್ ಈಸ್ ಬಾಯ್ಲಿಂಗ್. ಓಕೆ, ಅದರ್ ಸ್ಟ್ರಕ್ಚರ್ ಹೇಳ್ತಾ ಇರೋದು. ಸೊ ಯಾವ ಗ್ಯಾಸ್ ಇತ್ತು? ಮೀಥೇನ್, ಅಮೋನಿಯಾ, ವಾಟರ್ ವೇಪರ್ಸ್. ದಿಸ್ ಇಸ್ the vapor and the hydrogen. Okay, so once that broken down, so ಆಮೇಲೆ ಕಾರ್ಬನ್ ಡೈಆಕ್ಸೈಡ್ ಎಲ್ಲ ಫಾರ್ಮೇಶನ್ ಆಗುತ್ತೆ. The plant started to utilize the carbon dioxide and they reduce the concentration. ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ಕಡಿಮೆ ಆಗ್ತಾ ಹೋಗುತ್ತೆ.
ಆಕ್ಸಿಜನ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ ಬಿಕಾಸ್ ಆಫ್ ಇನ್ಕ್ರೀಸ್ ಇನ್ ದ ನಂಬರ್ ಆಫ್ ಆಟೋಟ್ರೋಫ್ಸ್. ಪ್ಲಾಂಟ್ಸ್ಗಳು ಜಾಸ್ತಿ ಆದಷ್ಟು ಆಕ್ಸಿಜನ್ ಜಾಸ್ತಿ ಆಗುತ್ತೆ. ಟೆಂಪರೇಚರ್ ಕೂಲ್ಸ್ ಡೌನ್, ನಿಧಾನವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಜೊತೆಗೆ ಆಕ್ಸಿಜನ್ ಜಾಸ್ತಿ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಕಡಿಮೆ ಆಗುತ್ತೆ. ಹೆಟ್ರೋಟ್ರೋಫಿಕ್ ಆರ್ಗ್ಯಾನಿಸಮ್ ಸ್ಟಾರ್ಟ್ ಟು ಎವಾಲ್ವ್. ಓಕೆ, ಸೊ ದಟ್ ವಾಸ್ ದ ಥಿಂಗ್. ನೆನ್ಪಿಟ್ಕೋಬೇಕಾಗಿರೋದು ಸ್ಟ್ಯಾನ್ಲಿ ಮಿಲ್ಲರ್ and Urey in 1953, and this is the evidence for the chemical evolution. The discharge flash 800 degrees centigrade. These are the gases, and you know the water trapped here at the bottom of the tube, or you can say the apparatus that containing the organic compounds. So ಅದಾದ್ಮೇಲೆ organic non-living components ಗಳಿಂದ ಲೈಫ್ ಫಾರ್ಮೇಷನ್ ಆಯಿತು ಅಂತ ಹೇಳ್ತಾರೆ. ಓಕೆ, ಸೊ ನೆಕ್ಸ್ಟ್ ಅದಾದ್ಮೇಲೆ ಎವಿಡೆನ್ಸಸ್ ಫಾರ್ ಎವಲ್ಯೂಷನ್. ಓಕೆ, ಎವಲ್ಯೂಷನ್ ಆಯಿತು ಅಂತ ಹೇಳ್ತೀವಿ. ಫಾದರ್ ಆಫ್ ಎವಲ್ಯೂಷನ್ ಯಾರು ಹೇಳ್ತೀವಿ ನಾವು? ಚಾರ್ಲ್ಸ್ ಡಾರ್ವಿನ್ ಅಂತ. ಸೊ ಬಟ್ ಅದಕ್ಕೂ ಹಿಂದೆ ಯಾರಿದ್ರು? ಲೆಮಾರ್ಕ್ ಅವರಿದ್ರು. ಹಿ ಪ್ರಪೋಸ್ಡ್ ಮೆನಿ ಥಿಯರೀಸ್. ಐ ವಿಲ್ ಎಕ್ಸ್ಪ್ಲೈನ್ ವಾಟ್ ಆರ್ ದೇ. ಅದನ್ನು ಕೂಡ ಕೇಳ್ತಾರೆ ಕಾಮನ್ ಆಗಿ. ವಿಚ್ ಅಮಾಂಗ್ ದ ಫಾಲೋಯಿಂಗ್ ಆರ್ ದ ಥಿಯರೀಸ್ ಆಫ್ ಡಾರ್ವಿನ್, ಥಿಯರೀಸ್ ಆಫ್ ಲೆಮಾರ್ಕ್ ಅಂತ, ಅಥವಾ ವಿಚ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ನಾಟ್ ಅ ಥಿಯರಿ ಅಂತ ಕೇಳ್ಬೋದು. ಬಟ್ ನಿಮಗೆ ಥಿಯರಿಗಳು ಗೊತ್ತಿರಬೇಕು. ಸೊ ಲೆಮಾರ್ಕ್ ಅವರು ತುಂಬಾನೇ ಥಿಯರೀಸ್ಗಳನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಆದರೆ ಅದ್ಯಾವುದು ಪರ್ಫೆಕ್ಟ್ ಆಗಿ ಇಲ್ಲದೆ ಇರೋ ಕಾರಣ ಚಾರ್ಲ್ಸ್ ಡಾರ್ವಿನ್ ಥಿಯರಿಗಳನ್ನ ಇವತ್ತಿಗೂ ಕೂಡ ನಾವು ಅಕ್ಸೆಪ್ಟ್ ಮಾಡ್ತೀವಿ. ಅವರನ್ನ ಫಾದರ್ ಆಫ್ ಎವಲ್ಯೂಷನ್ ಅಂತ ಹೇಳ್ತೀವಿ. ಓಕೆ, ಸೊ ಇವಾಗ ಎವಲ್ಯೂಷನ್ ಆಗಿದೆ ಅಂತ ಹೇಳಬೇಕು. ಎವಲ್ಯೂಷನ್ ಅಂತ ಹೇಳಿದ್ರೆ ಏನು? ಇಟ್ಸ್ ಅ ಗ್ರಾಜುಯಲ್ ಚೇಂಜಸ್ ಇನ್ ದ ಜೆನೆಟಿಕ್ ಮೆಟೀರಿಯಲ್ ಆಸ್ ವೆಲ್ ಆಸ್ ದ ಅಪಿಯರೆನ್ಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಗ್ರಾಜುಯಲ್ ಚೇಂಜಸ್ ಇನ್ ದ ಜೆನೆಟಿಕ್ ಮೆಟೀರಿಯಲ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. Gradual. It takes million years, billion years ಟು ಫಾರ್ಮ್ ಅಂಡ್ ರೀಫಾರ್ಮ್. ನಿಧಾನವಾಗಿ ಚೇಂಜಸ್ಗಳಾಗ್ತಾ ಹೋಗುತ್ತೆ. ಸೊ ಅದಕ್ಕೆ ಎವಲ್ಯೂಷನ್ ಅಂತ ಹೇಳ್ತೀವಿ. ಎವಲ್ಯೂಷನ್ ಆಗಿದೆ ಏನಂದ್ರೆ ಸುಮ್ಮನೆ ಬಿಡಲ್ಲ. ಫಾರ್ ಎಕ್ಸಾಂಪಲ್ ಚಾರ್ಲ್ಸ್ ಡಾರ್ವಿನ್ ಹೇಳ್ತಾರೆ. ಸೊ ಇನ್ ಹಿಸ್ ಬುಕ್ ಕಾಲ್ಡ್ ದ ಡಿಸೆಂಟ್ ಆಫ್ ಮ್ಯಾನ್, ಅಡಾಪ್ಟಿವ್ ರೇಡಿಯೇಷನ್ ಎಕ್ಸ್ಪ್ಲೈನ್ ಮಾಡ್ತಾರೆ. ಆರಿಜಿನ್ ಆಫ್ ಲೈಫ್ ಅಲ್ಲೂ ಕೂಡ ಏನ್ ಮಾಡ್ತಾರೆ, ಹೌ ದ ಹ್ಯೂಮನ್ ಬೀಯಿಂಗ್ಸ್ ವರ್ ಫಾರ್ಮ್ಡ್ ಫ್ರಮ್ ದ ಏಪ್ಸ್ ಆರ್ ಮಂಕೀಸ್ ಅಂತ ಹೇಳ್ತಾರೆ. ಓಕೆನಾ? ಯಾರಾದ್ರೂ ಬಂದ್ಬಿಟ್ಟು ಮನುಷ್ಯ ಮಂಗನಿಂದ ಆಗಿದ್ದಾನೆ ಅಂತ ಹೇಳಿದ್ರೆ ಯಾರು ನಂಬೋದಿಲ್ಲ. We have to provide the evidences, proof. ಹಾಗೆ ಎವಲ್ಯೂಷನ್ ಆಗಿದೆ ಅಲ್ವಾ, ಇದಕ್ಕೆ ಪ್ರೂಫ್ ಏನು? There are many evidences, there are many proof. What are they? A successful, this was the previous one and I have leave it as a headline. Okay, so here you can observe the different things ಏನೇನಿದೆ ಹಾಗೆ ನೋಡೋಣ. So evidences, I'm just writing here the evidences ಇದೆ. ಯಾವ್ಯಾವ್ದಿದೆ? ಫಸ್ಟ್ ಒನ್ ಈಸ್ ಎಲ್ರಿಗೂ ಗೊತ್ತಿರೋ ಒಂದು ವರ್ಡ್, ಪೇಲಿಯಂಟಾಲಜಿ. ಪ್ರಾಕ್ತಾನ ಶಾಸ್ತ್ರ, ಪಳೆಯುಳಿಕೆ ಶಾಸ್ತ್ರ ಅಂತ ಹೇಳ್ತೀವಿ. ಪೇಲಿಯಂಟಾಲಜಿಕಲ್ ಎವಿಡೆನ್ಸಸ್ ಗೊತ್ತಾಗ್ಬೋದಾ? ಪೇಲಿಯಂಟಾಲಜಿಕಲ್ ಎವಿಡೆನ್ಸಸ್, ಎಂಬ್ರಿಯಾಲಜಿಕಲ್ ಎವಿಡೆನ್ಸಸ್, ಕಂಪ್ಯಾರಿಟಿವ್ ಅನಾಟಮಿ ಅಂಡ್ ಮಾರ್ಫಾಲಜಿಕಲ್ ಎವಿಡೆನ್ಸಸ್, ಬಯೋಕೆಮಿಕಲ್ ಎವಿಡೆನ್ಸಸ್, ಬಯೋಜಿಯೋಗ್ರಫಿಕಲ್ ಎವಿಡೆನ್ಸಸ್. ಸೊ ವಾಟ್ ಆರ್ ದ ಎವಿಡೆನ್ಸಸ್ ಆರ್ ದೇರ್ ಟು ಪ್ರೂವ್ ಸೊ ಎವಲ್ಯೂಷನ್ ವಾಸ್ ಹ್ಯಾಪನ್ಡ್ ಆಗಿದೆ ಅನ್ನೋದಕ್ಕೆ? ಫಸ್ಟ್ one is the paleontological. Here the paleontology that indicates the fossil. Idu fossil anna indicate ಮಾಡುತ್ತೆ. You come to know how the organisms were evolved, ಯಾವ ತರ ಆಗಿದೆ, just by analyzing them, just by comparing the fossils. ಫಾಸಿಲ್ ನ ಕಂಪೇರ್ ಮಾಡೋದು. ಈಗ ನೀವು 10th ಅಲ್ಲೂ ಕೂಡ ಓದಿರ್ತೀರಾ, ಮತ್ತೆ ಇಲ್ಲೂ ಕೂಡ ಓದಿರ್ತೀರಾ. ಫಾಸಿಲ್ಸ್ ಅಂತ ಹೇಳಿದ್ರೇನು? These are the remains of living organisms. These are the remains of prehistoric living organisms. Prehistoric living organisms anta heltivi. Remains are impressions which are buried in the earth crust. Okay, after a long time ಏನಾಗಿರುತ್ತೆ, ಅದು ಫಾಸಿಲ್ಸ್ ಗಳಾಗಿ ಫಾರ್ಮೇಶನ್ ಆಗಿರುತ್ತೆ. ಅಂಡ್ ರಿಮೆಂಬರ್, ಎಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರುತ್ತೋ ಅಲ್ಲಿ ಸೊ ಏನಾಗುತ್ತೆ, ಡಿಕಂಪೋಸ್ ಆಗುತ್ತೆ. In the area, in the soil where microorganisms are very less, so that they get buried in the soil, buried ಆಗಿರುತ್ತೆ. ಪೆಟ್ರಿಫೈಡ್ ರಾಕ್ ಅಲ್ಲಿ ಅದು ಫಾಸಿಲ್ ಆಗಿ ಫಾರ್ಮೇಶನ್ ಆಗುತ್ತೆ. ಮತ್ತೆ ಇನ್ನು ಎರಡು ನೀವು ಕಾಮನ್ ಆಗಿ ನೋಡಿರ್ತೀರಾ, ಕಾರ್ಬನ್ ಡೇಟಿಂಗ್ ಮತ್ತೆ ರಿಲೇಟಿವ್ ಮೆಥಡ್ ಅಂತ ಹೇಳ್ಬಿಟ್ಟು. ದೇ ಕಮ್ ಟು ನೋ what is the age of fossil. So based on the layer of the soil, for example, if the fossils are available in the near to or close to the soil surfaces, if the fossils are available or present or found closer to the soil surface, we come to know they are the recent one. If the fossils are available in the deeper layer of the soil, they come to know they are the oldest one.
So based on the layer of the soil where the fossil occur, they come to know the age of fossil. ಒಂದು ರಿಲೇಟಿವ್ ಮೆಥಡ್ ಇರುತ್ತೆ. ಐ ಆಮ್ ಜಸ್ಟ್ ರೈಟಿಂಗ್ ಹಿಯರ್ ರಿಲೇಟಿವ್ ಮೆಥಡ್ ಮುಖಾಂತರ ಅದನ್ನ ಐಡೆಂಟಿಫೈ ಮಾಡ್ತಾರೆ. ಇನ್ನೊಂದು ಯಾವುದು ಕಾರ್ಬನ್ ಡೇಟಿಂಗ್ ಅಂತ ಕೇಳಿರ್ತೀರಾ. ಕಾರ್ಬನ್ ಡೇಟಿಂಗ್. ಸೊ ಹಿಯರ್ ದೇ ಆರ್ ಯೂಸಿಂಗ್ ಕಾರ್ಬನ್ 14. ಕಾರ್ಬನ್ 14 ಅನ್ನ ಯೂಸ್ ಮಾಡ್ತಾರೆ. ಕಾರ್ಬನ್ ಇದನ್ನ ಕಾಮನ್ ಆಗಿ ಸ್ಟ್ಯಾಂಡರ್ಡ್ ಆಗಿ ಯೂಸ್ ಮಾಡ್ತಾರೆ. ಕಾರ್ಬನ್ ಡೇಟಿಂಗ್ ಅಲ್ಲಿ ಆಕ್ಚುಯಲ್ ಇದು ಐಸೋಟೋಪ್. ಆಕ್ಚುಯಲ್ ಆಗಿ ಆ ಫಾಸಿಲ್ದು ಡೇಟ್ ಅನ್ನ ಫೈಂಡ್ ಔಟ್ ಮಾಡೋದಕ್ಕೆ ಯೂಸ್ ಮಾಡೋದು ಕಾರ್ಬನ್ ಡೇಟಿಂಗ್. ಓಕೆ, ಕಾರ್ಬನ್ ಡೇಟಿಂಗ್. ಸೊ ಅದು ಫಾಸಿಲ್ ಆಗುತ್ತೆ. ನೆಕ್ಸ್ಟ್ ಆದ್ಮೇಲೆ ಎಂಬ್ರಿಯಾಲಜಿಕಲ್ ಎವಿಡೆನ್ಸಸ್. ಇಲ್ಲಿ ಇಬ್ರು ಸೈಂಟಿಸ್ಟ್ಗಳ ನೇಮ್ ಅನ್ನ ನೀವು ನೆನ್ಪಿಡ್ಕೋಬೇಕಾಗತ್ತೆ, ತುಂಬಾ ಇಂಪಾರ್ಟೆಂಟ್ ಆಗಿ ಕೇಳ್ತಾರೆ. ಸೊ ಒಂದು ಅರ್ನ್ಸ್ಟ್ ಹೆಕೆಲ್. ಓಕೆನಾ? ಸೊ ಕಾಮನ್ ಆಗಿ ಅರ್ನ್ಸ್ಟ್ ಹೆಕೆಲ್ ಅನ್ನೋ ಸೈಂಟಿಸ್ಟ್ ಏನ್ ಮಾಡ್ತಾರೆ, ಹಿ ಪ್ರಪೋಸ್ಡ್ ಎಂಬ್ರಿಯಾಲಜಿಕಲ್ ಎವಿಡೆನ್ಸಸ್. ಎಂಬ್ರಿಯಾಲಜಿಕಲ್ ಥಿಯರಿ ಅಂತ ಬರುತ್ತೆ. ಸೊ ಅದನ್ನ ಪ್ರಪೋಸ್ ಮಾಡಿದ್ಯಾರು? ಅರ್ನ್ಸ್ಟ್ ವಾನ್ ಬಿಯರ್ ಅಂತ ಹೇಳಿ, ಅರ್ನ್ಸ್ಟ್ ವಾನ್ ಬೇರ್. ಬಟ್ ಇಲ್ಲಿ ಎಂಬ್ರಿಯಾಲಜಿಕಲ್ ಎವಿಡೆನ್ಸ್ ಅನ್ನ ಫಸ್ಟ್ ಪ್ರಪೋಸ್ ಮಾಡಿದ್ದು ಯಾರು? ಅರ್ನ್ಸ್ಟ್ ಹೆಕೆಲ್. ಹಿ ಫೌಂಡ್ ಸಿಮಿಲಾರಿಟೀಸ್ ಇನ್ ಆಲ್ ಎಂಬ್ರಿಯೋಸ್ ಆಫ್ ವರ್ಟಿಬ್ರೇಟ್ಸ್. ಓಕೆ, ಎಂಬ್ರಿಯೋಸ್ ಅಂತ ಹೇಳಿದ್ರೆ ವೆರಿ ಸ್ಮಾಲ್ ಒನ್, ಅರ್ಲಿ ಸ್ಟೇಜ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ ಅಂತ ಹೇಳ್ತೀವಿ. ಸೊ ಹಿ ಫೌಂಡ್ ಸಿಮಿಲಾರಿಟೀಸ್ ಇನ್ ಎಂಬ್ರಿಯೋಸ್ಗಳಲ್ಲಿ ಸಿಮಿಲಾರಿಟೀಸ್ಗಳನ್ನ ನೋಡ್ತಾರೆ. ಸೊ ಅಂಡ್ ಈ ಕಮ್ ಟು ನೋ ದಟ್ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಆರ್ ಫಾರ್ಮ್ಡ್ ಫ್ರಮ್ ಒನ್ ಕಾಮನ್ ಆನ್ಸಿಸ್ಟ್ರಲ್ ಸ್ಟಾಕ್ ಅಂತ ಹೇಳ್ತಾರೆ, ಆರ್ ದ ರಾಕ್ ಯು ಕ್ಯಾನ್ ಸೇ. ಓಕೆ, ಬಟ್ ಫೈನಲಿ ಒನ್ ಮೋರ್ ಸೈಂಟಿಸ್ಟ್ who proposed the embryonic theory. So his name was again Carl on, you can say Ernst on Beer. So ಇದನ್ನ ಇವ್ರು ಏನ್ ಮಾಡ್ತಾರೆ, ಎಂಬ್ರಿಯಾಲಜಿಕಲ್ ಥಿಯರಿಯನ್ನ ಪ್ರಪೋಸ್ ಮಾಡ್ತಾರೆ. ಅಕಾರ್ಡಿಂಗ್ ಟು ದಿಸ್ Beer person, ಇವ್ರು ಏನ್ ಹೇಳ್ತಾರೆ ಅಂದ್ರೆ, they never pass all the stages. This embryo, they never pass all the stages in the adult ಅಂತ ಹೇಳ್ತಾರೆ. ಈಗ ಕಾಮನ್ ಆಗಿ ಏನಿರುತ್ತೆ, ಗಿಲ್ ಸ್ಲಿಟ್ಸ್. ಓಕೆ, ಗಿಲ್ ಸ್ಲಿಟ್ಸ್ ಎಲ್ಲಿರುತ್ತೆ? ಗಿಲ್ ಸ್ಲಿಟ್ಸ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ವರ್ಟಿಬ್ರೇಟ್ಸ್. ಕರೆಕ್ಟಾ? ಫೈರೇಂಜಿಯಲ್ ಗಿಲ್ ಸ್ಲಿಟ್ಸ್ ಪ್ರೆಸೆಂಟ್ ಓವರ್ ದ ಫ್ಯಾರಿಂಗ್ಸ್. ದೇ ಆರ್ ಪ್ರೆಸೆಂಟ್, ಬಟ್ ದೇ ಆರ್ ಫಂಕ್ಷನಲ್ ಓನ್ಲಿ ಫಂಕ್ಷನಲ್ ಇನ್ ಫಿಶಸ್. ಫಿಶಸ್ ಅಲ್ಲಿ ಮಾತ್ರ, ಅದು ಅಡಲ್ಟ್ ಬಂದ ಮೇಲೂ ಕೂಡ ಫಂಕ್ಷನಲ್ ಆಗಿರುತ್ತೆ. ಬಟ್ ಇನ್ ಆಲ್ ವರ್ಟಿಬ್ರೇಟ್ಸ್, amphibians, reptiles, aves and mammals, they are present only in embryonic stages. They never pass through the adult stage. Adult stage anna pass madalla. So by looking at the embryonic evidences, we can't say the evolution was happened agide anta helodikagalla anta ಅವರು ಡಿಸ್ಪ್ರೂವ್ ಮಾಡ್ತಾರೆ. ಸೊ ಗಿಲ್ ಸ್ಲಿಟ್ಸ್ ಒಂದು ಎಕ್ಸಾಂಪಲ್ ನ ತೆಗೆದುಕೊಂಡಿದ್ದೀನಿ. ಇಬ್ರು ಸೈಂಟಿಸ್ಟ್ ನೆನ್ಪಿಟ್ಕೊಳ್ಳಿ. ಅರ್ನ್ಸ್ಟ್ ಹೆಕೆಲ್, ಓಕೆ, he was the person who gave the embryological evidences, okay, by finding the similarities in between the different embryo of the different organisms. He found the similarity. ಇದೆ, ಎಲ್ಲದಕ್ಕೂ ಸಿಮಿಲಾರಿಟಿ ಇದೆ. ಸೊ ವಿ ಆಲ್ ಎವಾಲ್ವ್ಡ್ ಫ್ರಮ್ ದ ಸೇಮ್ ಲಿವಿಂಗ್ ಆರ್ಗ್ಯಾನಿಸಮ್ ಅಥವಾ ಒಂದೇ ಆನ್ಸಿಸ್ಟ್ರಲ್ ಸ್ಟಾಕ್ ಆರ್ ರಾಕ್ ಇಂದ ಬಂದಿದೀವಿ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಕಾರ್ಲ್ ಆನ್ ಬಿಯರ್ ಅಂತ ಸೈಂಟಿಸ್ಟ್ ಏನ್ ಮಾಡ್ತಾರೆ, he disproved that and he said that so these changes they will never pass through the adult stage ಮುಖಾಂತರ ಅದು ಹೋಗಲ್ಲ, ಹಾಗಾಗಿ ಅದನ್ನು ಡಿಸ್ಪ್ರೂವ್ ಮಾಡ್ತಾರೆ. ನೆಕ್ಸ್ಟ್ ಕಂಪ್ಯಾರಿಟಿವ್ ಅನಾಟಮಿ ಅಂಡ್ ಮಾರ್ಫಾಲಜಿಕಲ್ ಎವಿಡೆನ್ಸಸ್ ತುಂಬಾ ಇಂಪಾರ್ಟೆಂಟ್ ಆಗಿ ಕೇಳ್ತಾರೆ, ಎಕ್ಸಾಂಪಲ್ಸ್ ಗೊತ್ತಿರಬೇಕು. ಸೊ ಏನಾಗಂತ ಹೇಳಿದ್ರೆ, have you heard about the phylogenetic relationship? So this is related to phylogenetic relationship ಅಂತ ಹೇಳ್ಬೋದು. ಅಂದ್ರೆ ಆರ್ಗ್ಯಾನಿಸಮ್ಸ್ ಗಳನ್ನ ಕಂಪೇರ್ ಮಾಡೋದು, ಕಂಪೇರಿಂಗ್ ಬಿಟ್ವೀನ್ ಹ್ಯೂಮನ್ ಬೀಯಿಂಗ್ಸ್. ನಮ್ಮನ್ನ ನಾವು ಇವಾಗ ವೇಲ್ ಜೊತೆ ಕಂಪೇರ್ ಮಾಡೋದು. ಸೊ ವಿ ಆರ್ ಮ್ಯಾಮಲ್ಸ್, ಬಟ್ ವಾಟ್ ಆರ್ ದ ಡಿಫರೆನ್ಸ್ ಇನ್ ಬಿಟ್ವೀನ್ ವೇಲ್ ಅಂಡ್ ಹ್ಯೂಮನ್ ಬೀಯಿಂಗ್ಸ್ ಏನಿದೆ? ಸೊ ವಾಟ್ ಆರ್ ದ ಡಿಫರೆನ್ಸ್ ಇನ್ ದಿಯರ್ ಇಂಟರ್ನಲ್ ಸ್ಟ್ರಕ್ಚರ್, ಯಾವ ತರ ಡಿಫರೆನ್ಸ್ ಗಳಿದೆ? ನೆಕ್ಸ್ಟ್ ಕಂಪೇರಿಂಗ್ ದ ವರ್ಟಿಬ್ರೇಟ್ಸ್ ವಿತ್ ಇನ್ವರ್ಟಿಬ್ರೇಟ್ಸ್, ಕಂಪೇರ್ ಮಾಡೋದು. ಎರಡಕ್ಕೂ ಏನ್ ಡಿಫರೆನ್ಸ್ ಇದೆ ಲಿಸ್ಟ್ ಔಟ್ ಮಾಡ್ತಾ ಹೋಗ್ಬೇಕು. ಎಲ್ಲ ಲಿಸ್ಟ್ ಔಟ್ ಮಾಡಾದ್ಮೇಲೆ ಅಟ್ ಸರ್ಟನ್ ಪೀರಿಯಡ್ ಆಫ್ ಟೈಮ್, ಒಂದು ಟೈಮ್ ಅಲ್ಲಿ ನಿಮ್ಗೆ ಒಂದು ಸಿಮಿಲಾರಿಟಿ ಸಿಗುತ್ತೆ. ಓಕೆ, ಎಲ್ಲ ಡಿಫರೆಂಟ್ ಆಗಿದೆ, ಫಂಕ್ಷನ್ ಒಂದೇ ಇದೆ, ಎರಡು ಫ್ಲೈ ಮಾಡ್ತಾ ಇದೆ. ಫಾರ್ ಎಕ್ಸಾಂಪಲ್ ಬರ್ಡ್ಸ್ ಅಂಡ್ ಬಟರ್ಫ್ಲೈ. ಬಟ್ ಅದನ್ನ ಫೈಂಡ್ ಔಟ್ ಮಾಡೋದು, ಈ ತರ ಕಂಪೇರ್ ಮಾಡೋದ್ರ ಮುಖಾಂತರ ಏನ್ ಮಾಡ್ತಾರೆ, ಎವಲ್ಯೂಷನ್ ಆಗಿದೆ ಇಲ್ಲ ಅಂತ ಗೊತ್ತಾಗುತ್ತೆ. That is nothing but comparative anatomy. There we are going to discuss about homologous and analogous. Homologous organs
ಅಂಡ್ ಅನಲಾಗಸ್ ಆರ್ಗನ್ಸ್ ಗಳ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಹೋಮೋಲಾಗಸ್ ಆರ್ಗನ್ಸ್ ಅಂತ ಹೇಳಿದ್ರೆ ಕಾಮನ್ ಆಗಿ ಡೈವರ್ಜೆಂಟ್ ಎವಲ್ಯೂಷನ್ ದಟ್ ರಿಸಲ್ಟ್ಸ್ ಇನ್ ಡೈವರ್ಜೆಂಟ್ ಎವಲ್ಯೂಷನ್. ಸೊ ಅನಲಾಗಸ್ ಆರ್ಗನ್ಸ್ ದಟ್ ರಿಸಲ್ಟ್ಸ್ ಇನ್ ಕನ್ವರ್ಜೆಂಟ್ ಎವಲ್ಯೂಷನ್. ಆ ಎರಡು ಮೀನಿಂಗ್ಗಳು ಗೊತ್ತಾದ್ರೆ ನಿಮಗೆ ಆ ಕಾನ್ಸೆಪ್ಟ್ ಅರ್ಥ ಆದ ಹಾಗೆ. ಓಕೆ, ನೆಕ್ಸ್ಟ್ ಇಲ್ಲಿ ಸೊ ಬಯೋಕೆಮಿಕಲ್ ಎವಿಡೆನ್ಸಸ್, as I said few chemicals, for example proteins and genes. ಪ್ರೋಟೀನ್ಸ್ ಅಂಡ್ ಜೀನ್ಸ್ ಸರ್ ಇದ್ರ ಮುಖಾಂತರ ಹೇಗೆ ಎವಲ್ಯೂಷನ್ ಆಗಿದೆ ಅಂತ ಫೈಂಡ್ ಔಟ್ ಮಾಡ್ತಾರೆ. ಇಟ್ಸ್ ವೆರಿ ಸಿಂಪಲ್. ದೇ ಆರ್ ಫೈಂಡಿಂಗ್ ದ ಸಿಮಿಲಾರಿಟೀಸ್ ಆಫ್ ದ ಜೀನ್ಸ್ ಆರ್ ಪ್ರೋಟೀನ್ಸ್ ಇನ್ ಬಿಟ್ವೀನ್ ಡಿಫರೆಂಟ್ ಆರ್ಗ್ಯಾನಿಸಮ್ಸ್. ಬೇರೆ ಬೇರೆ ಆರ್ಗ್ಯಾನಿಸಮ್ಸ್ ಗಳಲ್ಲಿ ಪ್ರೋಟೀನ್ ಮತ್ತೆ ಜೀನ್ಸ್ ಯಾವ ತರ ಇದೆ ಅಂತ ಕಂಪೇರ್ ಮಾಡ್ತಾರೆ. ಇಫ್ ದ ಸಿಮಿಲಾರಿಟೀಸ್ ಆರ್ ಮೋರ್ ದೇ ಕಮ್ ಟು ನೋ ದೇ ಆರ್ ಕಮಿಂಗ್ ಫ್ರಮ್ ದ ಸೇಮ್ ಆನ್ಸಿಸ್ಟ್ರಲ್ ರಾಕ್. ಅದು ಒಂದೇ ಮೂಲದಿಂದ ಬಂದಿದೆ ಅಂತ ಗೊತ್ತಾಗುತ್ತೆ ಅವ್ರಿಗೆ. ಅದನ್ನೇ ಬಯೋಕೆಮಿಕಲ್ ಎವಿಡೆನ್ಸಸ್, ದ ಕಾಂಪೋನೆಂಟ್ಸ್, ದ ಕೆಮಿಕಲ್ ಕಾಂಪೋನೆಂಟ್ಸ್ ಪ್ರೆಸೆಂಟ್ ಇನ್ ಲಿವಿಂಗ್ ಆರ್ಗ್ಯಾನಿಸಮ್ಸ್, ಕಂಪೇರಿಂಗ್ ದೇಮ್ and finally they are finding the evolutionary traces. Next, biogeographical evidences. So that is related to adaptive radiation, means adaptation. Few organisms, they are coming from the same ancestral rock and radiating towards the different geographical area. Bere geographical area ge hogutte, and based on their habitat they have changed ಫಿಸಿಕಲಿ, ಅದರ ಅಪಿಯರೆನ್ಸ್ ಚೇಂಜ್ ಆಗುತ್ತೆ. ಸೊ ಅಲ್ಲಿ ಕೂಡ ಫೈಂಡ್ ಔಟ್ ಮಾಡ್ತಾರೆ ಯಾವ ತರ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಬೇಸ್ಡ್ ಆನ್ ಜಿಯೋಗ್ರಫಿಕಲ್ ಏರಿಯಾ, ಸೊ ದ ಪ್ಲೇಸ್ ವೇರ್ ದೇ ಲಿವ್, ದ ಪ್ಲೇಸ್ ವೇರ್ ದೇ ಕೇಮ್ ಫ್ರಮ್, ಎಲ್ಲಿಂದ ಬಂದಿದೆ ಅನ್ನೋದ್ರ ಮೇಲೆ ಆಗೋದು ಬಯೋ ಜಿಯೋಗ್ರಾಫಿಕಲ್ ಎವಿಡೆನ್ಸಸ್ ಅಂತ. ಸೊ ವಾಟ್ ಆರ್ ದ ಡಿಫರೆಂಟ್ ಎವಿಡೆನ್ಸಸ್, ಯಾವ್ಯಾವ್ದಿದೆ ಅಂತ ಹೇಳಿದಾಗ ಪೇಲಿಯಂಟಾಲಜಿಕಲ್, ಪೇಲಿಯಂಟಾಲಜಿ ಅಂತ ಹೇಳಿದ್ರೆ ಸ್ಟಡಿ ಆಫ್ ಫಾಸಿಲ್ಸ್. Study of fossils. What are fossils? These are the remains and impressions of prehistoric plants and animals, okay, which are buried under the earth crust over a million years ago. Inde formation ಆಗಿರೋದು. So ಅಲ್ಲಿ ಯಾವ ತರ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ we come to know the age of fossil based on the availability. If they are present closer to the soil surface, they are the recent one. If they are present in the deeper layer of the soil, we come to know that they are the oldest one. So ಆ ತರ ಫೈಂಡ್ ಔಟ್ ಮಾಡೋದು. ಎಂಬ್ರಿಯಾಲಜಿಕಲ್ ಎವಿಡೆನ್ಸ್, ಟೂ ನೇಮ್ ಯು ಹ್ಯಾವ್ ಟು ರಿಮೆಂಬರ್, ಅರ್ನ್ಸ್ಟ್ ಹ್ಯಾಕೆಲ್ ಅಂಡ್ ಮತ್ತೆ ಕಾರ್ಲ್ ಆನ್ ಬಿಯರ್ ಅಂತ ಹೇಳ್ಬಿಟ್ಟು ಇವರು ಎಂಬ್ರಿಯಾಲಜಿ ಥಿಯರಿಯನ್ನ ಪ್ರಪೋಸ್ ಮಾಡ್ತಾರೆ. ಎಂಬ್ರಿಯಾಲಜಿಕಲ್ ಎವಿಡೆನ್ಸ್ ಅನ್ನ ಫಸ್ಟ್ ನಮಗೆ ಶೋ ಮಾಡಿದ್ದು ಯಾರು ಅಂತ ಹೇಳಿದ್ರೆ ಅರ್ನ್ಸ್ಟ್ ಹ್ಯಾಕೆಲ್ ಅವರು. ಕಂಪ್ಯಾರಿಟಿವ್ ಅನಾಟಮಿ ಅಂಡ್ ಮಾರ್ಫಾಲಜಿಕಲ್ ಎವಿಡೆನ್ಸಸ್ಗೆ ಬಂದಾಗ ಹೋಮೋಲಾಗಸ್, ಅನಲಾಗಸ್, ಕನ್ವರ್ಜೆಂಟ್ ಮತ್ತೆ ಡೈವರ್ಜೆಂಟ್, ಸೊ ಇರೆಸ್ಪೆಕ್ಟಿವ್ ಆಗಿ ಹೇಳ್ತಾ ಇರೋದು ನಾನು. ಸೊ ಮತ್ತೆ ಫೈಲೋಜೆನೆಟಿಕ್ ರಿಲೇಶನ್ಶಿಪ್ ಅಂತ ಹೇಳ್ತೀವಿ ಅಲ್ಲಿ. ನೆಕ್ಸ್ಟ್ ಇಲ್ಲಿ ಬಯೋಕೆಮಿಕಲ್ ಅಂಡ್ ಬಯೋಜಿಯೋಗ್ರಫಿಕಲ್ ಎವಿಡೆನ್ಸಸ್. ಮೇನ್ ಆಗಿ ಇವಾಗ ಕಂಪ್ಯಾರಿಟಿವ್ ಅನಾಟಮಿ ಬಗ್ಗೆ ತಿಳ್ಕೊಳ್ಳೋಣ. ಹೋಮೋಲಾಗಸ್ ಅಂಡ್ ಅನಲಾಗಸ್ ಆರ್ಗನ್ಸ್ ಅಂತ ಹೇಳಿದ್ರೇನು ಯು ಆಲ್ ನೋ, ಬಟ್ ನಿಮಗೆ ತುಂಬಾ ಈಸಿಯಾಗಿ ಇಲ್ಲಿ ನಾವು ನೀಟನ್ನ ಫೋಕಸ್ ಮಾಡ್ತಾ ಇರೋದ್ರಿಂದ ವಿ ಮಸ್ಟ್ ನೋ the examples ಗೊತ್ತಿರಬೇಕು. which among the following represents the homologous organs. ಬರೀ ಅದಷ್ಟೇ ಕೇಳಲ್ಲ, ಇದು ಲೋಯರ್ ಲೆವೆಲ್ ಕ್ವಶನ್ ಆಯ್ತು. ಹೋಮೋಲಾಗಸ್ ಜೊತೆ ಎಕ್ಸಾಂಪಲ್ಸ್ ಜೊತೆ ಕನ್ವರ್ಜೆಂಟ್ ಅಥವಾ ಡೈವರ್ಜೆಂಟ್ ಈ ವರ್ಡ್ಗಳನ್ನ ಆಡ್ ಮಾಡ್ತಾರೆ ಕನ್ಫ್ಯೂಸ್ ಮಾಡೋದಿಕ್ಕೆ. ಸೊ ಹಾಗಾಗಿ ಹೋಮೋ ಅಂತ ಹೇಳಿದ್ರೆ ಸಿಮಿಲರ್. ಓಕೆ, ಹೋಮೋ ಅಂದ್ರೆ ಸಿಮಿಲರ್ ಇನ್ ವಾಟ್? ಸಿಮಿಲರ್ ಇಂಟರ್ನಲ್ ಸ್ಟ್ರಕ್ಚರ್, ಸಿಮಿಲರ್ in their internal structure you can say. Okay, so next ಇಲ್ಲಿ analogous organs ಅಂತ ಹೇಳಿದ್ರೆ organs which are differ in their internal structure, which are having a different origin. ಬೇರೆ origin ಇರುತ್ತೆ, they don't have common origin. So next ಇಲ್ಲಿ ಪಾಯಿಂಟ್ ಬರಿತಾ ಹೋಗೋಣ. ಫಸ್ಟ್ ಪಾಯಿಂಟ್, homologous organs are the organs which are similar in their internal structure. ಒಂದು ಸೆಕೆಂಡ್ ಪಾಯಿಂಟ್ಗೆ ಬಂದ್ರೆ ಡಿಫರೆನ್ಸ್ ನಾನು ಹೇಳ್ತೀನಿ, ಈಗ ಜಸ್ಟ್ ಎಕ್ಸ್ಪ್ಲನೇಷನ್ ತಿಳ್ಕೊಳ್ಳೋಣ. ಸೆಕೆಂಡ್ ಪಾಯಿಂಟ್ಗೆ ಬಂದ್ರೆ ದೇ ಹ್ಯಾವ್ ಕಾಮನ್ ಆರಿಜಿನ್, ಒಂದೇ ಮೂಲದಿಂದ ಹುಟ್ಟಿರುತ್ತೆ ಅಂತ ಅರ್ಥ. ದೇ ಹ್ಯಾವ್ ಎ ಕಾಮನ್ ಆನ್ಸಿಸ್ಟ್ರಲ್ ಸ್ಟಾಕ್ ಆರ್ ದ ರಾಕ್. ಅವುಗಳ ಪೂರ್ವಜರು ಒಬ್ಬರೇ ಆಗಿರ್ತಾರೆ. ಮೀನ್ಸ್ ದೇ ಆರ್ ಆಲ್ ಮ್ಯಾಮಲ್ಸ್, ದೇ ಆರ್ ಆಲ್ ವರ್ಟಿಬ್ರೇಟ್ಸ್ ಲೈಕ್ ದಟ್. ಎಲ್ಲವೂ ವರ್ಟಿಬ್ರೇಟ್ಗಳೇ ಆಗಿರುತ್ತೆ ಅಥವಾ ವರ್ಟಿಬ್ರೇಟ್ ಮೂಲದಿಂದನೇ ಬಂದಿರುತ್ತೆ, ಇಲ್ಲ ಅಂದ್ರೆ ಮ್ಯಾಮಲ್ ಮೂಲದಿಂದನೇ ಬಂದಿರುತ್ತೆ. ಮ್ಯಾಮಲ್ಸ್ ಅಂದ್ರೆ ಗೊತ್ತಲ್ಲ, ಸ್ತನಿಗಳು, ಹ್ಯಾವಿಂಗ್ ದ ಮೆಮರಿ ಗ್ಲ್ಯಾಂಡ್ಸ್, ಗಿವ್ ಬರ್ತ್ ಟು ಯಂಗ್ ಒನ್ಸ್, ಆ ತರ. ಓಕೆ, ದೇ ಹ್ಯಾವ್ ಕಾಮನ್ ಆರಿಜಿನ್. ನೆಕ್ಸ್ಟ್ ಇನ್ನೊಂದು ಮೇನ್ ಆಗಿ ತಿಳ್ಕೊಬೇಕಾಗಿರೋದು, ದೇ ಆರ್ ದ ರಿಸಲ್ಟೆಂಟ್ ಆಫ್ ವಾಟ್? ಏನಾಗುತ್ತೆ? ಡೈವರ್ಜೆಂಟ್ ಎವಲ್ಯೂಷನ್. ಈ ವರ್ಡ್ ನೆನ್ಪಿಡ್ಕೊಂಬಿಡಿ, ಡೈವರ್ಜೆಂಟ್ ಎವಲ್ಯೂಷನ್. ಓಕೆ,
ಸೊ ಈಗ ಇದಕ್ಕೆ ಆಪೋಸಿಟ್ ಆಗಿ ಅಲ್ಲಿ ಬರೆಯೋಣ, ಎಕ್ಸಾಂಪಲ್ ನೆಕ್ಸ್ಟ್ ತೆಗೆದುಕೊಳ್ಳೋಣ. ಓಕೆ, ಸೊ ಏನ್ ಎಕ್ಸಾಂಪಲ್ ಆಪೋಸಿಟ್ ಆಗಿ ಬರಿಬಹುದು ನಾವಿಲ್ಲಿ. ಸೊ ಇಯರ್ ಇನ್ ದ ಅನಲಾಗಸ್ ಆರ್ಗನ್ಸ್ similar in their internal structure, that is homo, but here differ in their internal structure, okay. Again ನಾನು ಇನ್ನೂ ಒಂದು ವರ್ಡ್ ಅನ್ನು ಆಡ್ ಮಾಡಬಹುದು ಇಲ್ಲಿ. ಯಾವ್ದದು? ಇಂಟರ್ನಲ್ ಅನಾಟಮಿಕಲ್ ಸ್ಟ್ರಕ್ಚರ್. ಅನಾಟಮಿ ಇಂಟರ್ನಲ್ ಎರಡು ಒಂದನ್ನೇ ಇಂಡಿಕೇಟ್ ಮಾಡೋದ್ರಿಂದ ಬರಿತಾ ಇರೋದು. ಸೊ ಡಿಫರ್ ಇನ್ ದೇರ್ ಅನಾಟಮಿಕಲ್ ಸ್ಟ್ರಕ್ಚರ್, ಡಿಫರ್ ಇನ್ ದೇರ್ ಇಂಟರ್ನಲ್ ಸ್ಟ್ರಕ್ಚರ್. Second point, okay, have different ancestors, you can say, okay, ancestors. ಮತ್ತೆ you can say have no common ancestors. ಇದಕ್ಕೆ ಆಪೋಸಿಟ್ ಆಗಿ ಬರಿಬಹುದು. have common ancestors ಅಂತ ಹೇಳ್ಬೋದು, have common origin. ಇಲ್ಲಿ have no common ancestors, have no common origin ಅಂತ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿಗೆ ಬಂದಾಗ results in convergent evolution and remember that convergent ಅಂದ್ರೆ ಏನು, divergent ಅಂತ ಹೇಳಿದ್ರೆ ಏನು. These are the two general words, universal words. ಅಂದ್ರೆ ಬಯಾಲಜಿಗೆ ಅಂತಾನೆ ಇರೋದಲ್ಲ, ಇದು ಕಾಮನ್ ಆಗಿ ಎಲ್ಲ ಕಡೆ ಯೂಸ್ ಮಾಡ್ತೀವಿ. ಕನ್ವರ್ಜ್ ಅಂದ್ರೆ ಒಟ್ಟಿಗೆ ಸೇರೋದು. ಸೊ ಕಮ್ ಟುಗೆದರ್ ಟು ಪರ್ಫಾರ್ಮ್ ಅ ಸಿಂಗಲ್ ಫಂಕ್ಷನ್. ಡೈವರ್ಜ್ ಬೇರೆ ಕಡೆ ಹೋಗೋದು. ದೇ ಆರ್ ಡೈವರ್ಜಿಂಗ್ and also deviating to perform different function. See here, in the convergent evolution, analogous organs, they converged, they came together to perform the same function. Homologous organs, divergent evolution, they deviated to perform different function. ಬೇರೆ ಬೇರೆ ಫಂಕ್ಷನ್ ಮಾಡುತ್ತೆ. ಹಾಗಾಗಿ ನೀವು ಹೇಳ್ಬೋದು ಇಲ್ಲಿ ಡಿಫರೆಂಟ್ ಫಂಕ್ಷನ್ ಅನ್ನ ಮಾಡುತ್ತೆ ಇದು. ಬಟ್ ಇಲ್ಲಿ ನಾವು ಇನ್ನೊಂದನ್ನ ಹೇಳ್ಬೋದು, ಸೇಮ್ ಫಂಕ್ಷನ್ ಅಂತ ಹೇಳ್ಬಿಟ್ಟು. ಓಕೆ, ಅಂದ್ರೆ ದೋ ದೇರ್ ಅನಾಟಮಿಕಲ್ ಸ್ಟ್ರಕ್ಚರ್ ಇಸ್ ಡಿಫರೆಂಟ್, ದೋ ದೇ ಆರ್ ಹ್ಯಾವಿಂಗ್ ಡಿಫರೆಂಟ್ ಆನ್ಸಿಸ್ಟರ್ಸ್, ದೇ ಪರ್ಫಾರ್ಮಿಂಗ್ ದ ಸೇಮ್ ಫಂಕ್ಷನ್. ಇಲ್ಲಿ ದೋ ದೇ ಆರ್ ಹ್ಯಾವಿಂಗ್ ದ ಸಿಮಿಲರ್ ಇಂಟರ್ನಲ್ ಸ್ಟ್ರಕ್ಚರ್, ಅನಾಟಮಿಕಲ್ ಸ್ಟ್ರಕ್ಚರ್, ಹ್ಯಾವಿಂಗ್ ದ ಕಾಮನ್ ಆರಿಜಿನ್, ಬಟ್ performing the different function. ಬೇರೆ ಫಂಕ್ಷನ್ಗಳನ್ನ ಮಾಡ್ತಾ ಇದೆ. ಎಕ್ಸಾಂಪಲ್ ಯು ಆಲ್ ನೋ ಅ ವೆರಿ ಸಿಮಿಲರ್ ಅಂಡ್ ಫೇಮಸ್ ಎಕ್ಸಾಂಪಲ್ ಏನದು? 4 limbs of human, 4 limbs of cheetah, 4 limbs of bat and 4 limbs of the whale. ಎಲ್ಲದು ನೋಡಿ ಹಾಗೇನೆ 4 ವರ್ಡ್ಸ್ಗಳನ್ನ ಹೇಳ್ತಾ ಇದ್ದೀನಿ. ಯಾವ್ಯಾವುದು? ಒಂದು ಹ್ಯೂಮನ್, 4 limbs of human. ಐ ಆಮ್ ಜಸ್ಟ್ ರೈಟಿಂಗ್ ಒನ್ ವರ್ಡ್, 4 limbs. ಸೊ ನೆಕ್ಸ್ಟ್ ಇನ್ನೊಂದು ವರ್ಡ್ ಯಾವ್ದು ಹೇಳಿದೆ? ಚೀಟಾ. ಓಕೆ, ಸೊ ಅದರಲ್ಲಿ ನೆಕ್ಸ್ಟ್ ಇನ್ನೊಂದು ವರ್ಡ್ ಹೇಳಿದೆ ನಾನು, ದಟ್ಸ್ ನಥಿಂಗ್ ಬಟ್ ದ ಬ್ಯಾಟ್, ಯು ಕ್ಯಾನ್ ಸೇ. ಅಂಡ್ ಅನದರ್ ವರ್ಡ್ ಇಸ್ ದ ವೇಲ್ ಇದೆ. ನೋಡಿ, ಇವೆಲ್ಲ ಮ್ಯಾಮಲ್ಸೇ. ದೇ ಆರ್ ಆಲ್ ಹ್ಯಾವಿಂಗ್ ದ ಕಾಮನ್ ಆರಿಜಿನ್. ಓಕೆ, ಮೀನ್ಸ್ ಕಾಮನ್ ಆನ್ಸಿಸ್ಟ್ರಲ್ ರಾಕ್. ಆಲ್ ಆರ್ ಮ್ಯಾಮಲ್ಸ್, ಆಲ್ ಗಿವ್ ಬರ್ತ್ ಟು ಯಂಗ್ ಒನ್ಸ್, ಆಲ್ ಆರ್ ಹ್ಯಾವಿಂಗ್ ಮೆಮರಿ ಗ್ಲ್ಯಾಂಡ್ಸ್, ಯು ಕ್ಯಾನ್ ಸೇ. ಓಕೆ, ನೆಕ್ಸ್ಟ್ ಹ್ಯೂಮನ್, ದೇ ಆರ್ ಯೂಸಿಂಗ್ 4 limbs ಅಂತ ಹೇಳ್ತಾ ಇದೀವಿ. ವಿ ಆರ್ ಯೂಸಿಂಗ್ ದ 4 limbs ಫಾರ್ grasping and holding the objects. See, our purpose is different. Next illi cheetah, they are using the 4 limbs for running. Adu running ಗೆ ಯೂಸ್ ಮಾಡ್ತಾ ಇದೆ. Function is different. Next bat, they are using the 4 limbs for flight. ಅದು ಹಾರುವುದಕ್ಕೆ ಯೂಸ್ ಮಾಡ್ತಾ ಇದೆ. cheetah, they are using for whale, they are using for swimming. ಅಂದ್ರೆ though they are having the same origin, common origin, anatomical structure is also similar. Hege, we are having the 4 limbs, there are many bones, humerus, radius, ulna, carpals, metacarpals, phalanges ಅಂತ ನೋಡಿರ್ತೀರಿ, ಹೌದಲ್ವಾ? humerus, radius, ulna, carpals, metacarpals ಮತ್ತೆ phalanges. ಇಲ್ಲಿ ಏನಿದೆ ಸ್ಟ್ರಕ್ಚರು, these structures are present in all these organisms. Similar anatomical structure, shape ಬೇರೆ ಇರಬಹುದು, ಸ್ಟ್ರಕ್ಚರ್ ಒಂದೇ ಇರುತ್ತೆ. ಓಕೆನಾ? ನೆಕ್ಸ್ಟ್ ಕಾಮನ್ ಆರಿಜಿನ್, and also they are performing different function. ಯಾಕೆ? ಇದೇ ಡೈವರ್ಜೆಂಟ್. ದೇ ಆರ್ ಪರ್ಫಾರ್ಮಿಂಗ್ ದ ಫಂಕ್ಷನ್ ಬೇಸ್ಡ್ ಆನ್ ದೇರ್ ಹ್ಯಾಬಿಟ್ಯಾಟ್. ದೇ ಡೈವರ್ಜ್ಡ್, ಡಿವಿಯೇಟೆಡ್ ಟು ಪರ್ಫಾರ್ಮ್ ದ ಡಿಫರೆಂಟ್ ಫಂಕ್ಷನ್. ಬೇರೆ ಬೇರೆ ಫಂಕ್ಷನ್ ಮಾಡ್ತಾ ಇದೆ. ನೆಕ್ಸ್ಟ್ ಇಲ್ಲಿಗೆ ಬಂದಾಗ, ಸೊ ಯಾವ್ದಿದು? ಅನಲಾಗಸ್ ಆರ್ಗನ್ಸ್ಗಳಿಗೆ, ಯು ನೋ ವಾಟ್ ಈಸ್ ದಟ್ ಒನ್? ದ ವಿಂಗ್ಸ್ ಆಫ್ ಬಟರ್ಫ್ಲೈ ಅಂಡ್ ವಿಂಗ್ಸ್ ಆಫ್ ಬರ್ಡ್ಸ್. ಈಗ ಬಟರ್ಫ್ಲೈಸ್ ಅನ್ನೋದು, ಐ ಆಮ್ ಜಸ್ಟ್ ಟೇಕಿಂಗ್ ಒನ್ ಎಕ್ಸಾಂಪಲ್, ಬಟರ್ಫ್ಲೈಸ್, ಆರ್ ಯು ಕ್ಯಾನ್ ಸೇ ಬಟರ್ಫ್ಲೈ, and birds.
See, butterflies are invertebrates. Okay, and birds are birds. Yes, you can say vertebrates. Okay, and birds are having the bones irutte, ಆದರೆ butterflies ಗಳಲ್ಲಿ bones ಇರಲ್ಲ. But both wings, but we are talking about the wings. Both are having the wings. Wings are responsible for performing the same function called flight. ಹಾರುವುದಕ್ಕೆ ಸಹಾಯ ಮಾಡುತ್ತೆ. ಆದರೆ ಈ ವಿಂಗ್ಸ್ಗಳಲ್ಲಿ ಯಾವುದೇ ತರ ಬೋನ್ಸ್ಗಳಿರೋಲ್ಲ, ಇಲ್ಲಿ ಬೋನ್ಸ್ಗಳಿರುತ್ತೆ. ಹಾಗಾಗಿ ವಿ ಆರ್ ಟಾಕಿಂಗ್ ಅಬೌಟ್ ವಿಂಗ್ಸ್ ಆಫ್ ಬಟರ್ಫ್ಲೈಸ್ ಅಂಡ್ ಬರ್ಡ್ಸ್. ಓಕೆ, ಅದೊಂದು ಎಕ್ಸಾಂಪಲ್. ಇನ್ನು ಬೇರೆ ಎಕ್ಸಾಂಪಲ್ಗಳನ್ನು ಕೂಡ ನೀವು ತಗೊಬಹುದು. ಫಾರ್ ಎಕ್ಸಾಂಪಲ್, ಐಸ್ ಆಫ್ ಆಕ್ಟೋಪಸ್ ಅಂಡ್ ಕ್ಯಾಟ್. ಓಕೆ, ದೇ ಆರ್ ಪರ್ಫಾರ್ಮಿಂಗ್ ದ ಸೇಮ್ ಫಂಕ್ಷನ್. ಯಾಕೆ? ದೇ ಆರ್ ದ ರಿಸಲ್ಟೆಂಟ್ ಆಫ್ ಕನ್ವರ್ಜೆಂಟ್ ಎವಲ್ಯೂಷನ್. ಅವು ಬೇರೆ ಬೇರೆ ಮೂಲದಿಂದ ಬಂದಿದೆ, ಆದರೆ ದೇ ಆರ್ ಪರ್ಫಾರ್ಮಿಂಗ್ ದ ಸೇಮ್ ಫಂಕ್ಷನ್ ಅಂಡ್ ಆಲ್ಸೋ ದೇರ್ ಅನಾಟಮಿಕಲ್ ಸ್ಟ್ರಕ್ಚರ್, ದೇರ್ ಎಂಟೈರ್ ಸ್ಟ್ರಕ್ಚರ್ ಇಸ್ ಡಿಫ್ರೆಂಟ್. ಸೊ ಹಾಗಾಗಿ ಈ ತರ ನೆನ್ಪಿಟ್ಕೊಳ್ಳಿ. ಸೊ ಈಗ ಇಲ್ಲಿದೆ, ಇಲ್ಲೊಂದು ಡಿಫರೆನ್ಸ್ ಇದೆ. ಐ ಹೋಪ್ ಯು ಹ್ಯಾವ್ ಗಾನ್ ಥ್ರೂ ದಿಸ್ ಒನ್. ಆಲ್ರೆಡಿ ಒಂದ್ಸಲ ನೋಡಿದೀರಾ ಅಂತ ಅನ್ಕೊಂಡಿದ್ದೀನಿ. ನೋಡೋಣ ಈಗ. ಹೋಮೋಲಾಗಸ್ ಆರ್ಗನ್ಸ್ ಡಿಫರೆನ್ಸ್ಗಳು, ವರ್ಡ್ಗಳು ಗೊತ್ತಿರಲಿ ನಿಮಗೆ. ವಿಚ್ ಅಮಾಂಗ್ ದ ಫಾಲೋಯಿಂಗ್ ಇಸ್ ನಾಟ್ ದ ಒನ್ ಅಂತ ಕೇಳಿದಾಗ ಈಸಿಯಾಗಿ ನೀವು ಐಡೆಂಟಿಫೈ ಮಾಡಬಹುದು. ಓಕೆ, ದೇ ಡಿಫರ್ ಮಾರ್ಫಾಲಜಿಕಲಿ. Homologous organs, they differ morphologically. They show superficial resemblance. Resemblance ಆಗೇ ಇರುತ್ತೆ. ಅಂದ್ರೆ ವಿಂಗ್ಸ್ಗಳು ವಿಂಗ್ಸ್ ತರನೇ ಇರ್ತಾ ಹೋಗುತ್ತೆ. ಇಲ್ಲಿ ಮಾರ್ಫಾಲಜಿಕಲಿ ದೇ ಆರ್ ಡಿಫ್ರೆಂಟ್. ಈಗ ವೇಲ್ಗುನು ನಮ್ಮಲ್ಲಿರೋ ಹ್ಯಾಂಡ್ಗುನು ಕಂಪೇರ್ ಮಾಡಿದ್ರೆ, ವೇಲಲ್ಲಿ 4 limbs ಯಾವ ತರ ಇರುತ್ತೆ, ಫ್ಲಿಪ್ಪರ್ಸ್ ತರ ಇರುತ್ತೆ, ಪ್ಯಾಡಲ್ಸ್ ತರ ಇರುತ್ತೆ ಡಾಲ್ಫಿನ್ಗಳಲ್ಲೆಲ್ಲ. ಸೊ ತರ ಡಿಫ್ರೆಂಟ್. ಅಂಡ್ ಹಿಯರ್ ದ ಸೂಪರ್ಫಿಷಿಯಲ್ ರಿಸೆಂಬ್ಲೆನ್ಸ್ ದೇ ಆರ್ ಶೋಯಿಂಗ್. ಹ್ಯಾವ್ ಸಿಮಿಲರ್ ಇಂಟರ್ನಲ್ ಸ್ಟ್ರಕ್ಚರ್. Here all organisms having the homologous organs, they are showing like a internal structure are similar. Next, illi quite different. Internal structures are quite different. They perform different function. They have a similar function. Homologous organs show adaptive radiation, divergent evolution. They diverged, deviated to perform the different function. This is called adaptive radiation. Okay, adanna yaru ಚಾರ್ಲ್ಸ್ ಡಾರ್ವಿನ್ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ, ನೋಡೋಣ. ನೆಕ್ಸ್ಟ್, homologous organs show convergent evolution. They converge to perform the similar function even though their internal structure is different. Even though their origin is different, performing the similar function. So developed in related organisms. Idu related organisms kalinagutte develop agutte. They develop in unrelated organisms. Unrelated. Iga butterflies ku matte birds ku unrelated. They are arthropods, they are invertebrates. So here these are ಬರ್ಡ್ಸ್ ಗಳೇನಾಗಿರುತ್ತೆ, ವರ್ಟಿಬ್ರೇಟ್ಸ್ ಆಗಿರುತ್ತೆ, ಏವ್ಸ್ ಅಂತ ಹೇಳ್ತೀವಿ. ಸೊ ಎಂಟೈರ್ ಡಿಫರೆಂಟ್ ಆಗಿರುತ್ತೆ, ಅನ್ರಿಲೇಟೆಡ್. ಬಟ್ ನೋ, 4 limbs ಆಫ್ ಚೀತಾ, ಫ್ಲಿಪ್ಪರ್ಸ್ ಆಫ್ ವೇಲ್, ವಿಂಗ್ಸ್ ಆಫ್ ಬ್ಯಾಟ್, 4 limbs ಆಫ್ ಹ್ಯೂಮನ್. ಸೊ ದಟ್ಸ್ ದ ಎಕ್ಸಾಂಪಲ್ ಫಾರ್ ದ ಹೋಮೋಲಾಗಸ್ ಆರ್ಗನ್ಸ್ ಪರ್ಫಾರ್ಮಿಂಗ್ ಡಿಫರೆಂಟ್ ಫಂಕ್ಷನ್, ಹ್ಯಾವಿಂಗ್ ದ ಸಿಮಿಲರ್ ಇಂಟರ್ನಲ್ ಸ್ಟ್ರಕ್ಚರ್, ಕಾಮನ್ ಆರಿಜಿನ್. Wings of birds and butterflies, one example have taken. So that means they are differ in their internal structure, have no common ancestor performing the same function. So next, ಈಗ ನೋಡೋಣ ಅಡಾಪ್ಟಿವ್ ರೇಡಿಯೇಷನ್. ಓಕೆ, ಚಾರ್ಲ್ಸ್ ಡಾರ್ವಿನ್ ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಓಕೆ, ಅಡಾಪ್ಟಿವ್ ರೇಡಿಯೇಷನ್ ಅಂತ ಹೇಳಿದ್ರೇನು, ಯಾವ ತರ ಆಗುತ್ತೆ? 3 examples they have given in your textbook, right? So Darwin's finch, marsupials of Australia, placental animals in Australia. ಓಕೆ, ಸೊ ಕಾಮನ್ ಆಗಿ ಏನಿದೆ ಅಡಾಪ್ಟಿವ್ ರೇಡಿಯೇಷನ್ ಅಂತ ಹೇಳಿದ್ರೆ ಏನು? See, this is an evolutionary process in which different species starting from a common point. Starting from a common point, we are saying, considering this is the geographical area. Geographical area anta helona. Okay, so illinda start agutte. Okay, starting from a common point in a geographical area, radiate to other geographical area. They radiate to ಅದರ್ ಜಿಯೋಗ್ರಫಿಕಲ್ ಏರಿಯಾ. ಈ ತರ ಬೇರೆ ಬೇರೆ ಕಡೆ ಏನಾಗುತ್ತೆ, ಅದು ಹೋಗುತ್ತೆ. ಇವುಗಳಿಗೆ ಅಡ್ಯಾಪ್ಟಿವ್ ರೇಡಿಯೇಷನ್ ಅಂತ ಹೇಳ್ತೀವಿ. ಡಾರ್ವಿನ್ಸ್ ಫಿಂಚ್ ಅನ್ನೋದು, ದೀಸ್ ಆರ್ ದ ವೆರಿ ಸ್ಮಾಲ್ ಬರ್ಡ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ಐಲ್ಯಾಂಡ್. ಸೊ ಒಂದು ಐಲ್ಯಾಂಡ್ ಅಲ್ಲಿ ಇರೋ ಚಿಕ್ಕ ಬರ್ಡ್ಸ್ಗಳು, ಡಾರ್ವಿನ್ ಅದನ್ನ ಫೈಂಡ್ ಮಾಡ್ತಾರೆ ಫಸ್ಟ್. ಒನ್ಸ್ ಯು ಫೌಂಡ್ ದೆಮ್, ಒಂದ್ಸಲ ಫೌಂಡ್ ಮಾಡಾದ್ಮೇಲೆ he come to know that basically they are seed eating birds ಗಳಾಗಿರುತ್ತೆ. ಅದು seed eating birds ಗಳಾಗಿರುತ್ತೆ. And they radiated the same kind of birds he observed in a different regions as well. ಇದೇ ತರ ಬರ್ಡ್ಸ್ ಗಳನ್ನ ಬೇರೆ ರೀಜನ್ಸ್ ಅಲ್ಲಿ ನೋಡ್ತಾರೆ. ಬಟ್ ದೇ ಆರ್ ಹ್ಯಾವಿಂಗ್ ಅ ಡಿಫರೆಂಟ್ ಬೀಕ್ಸ್. ಅವುಗಳಲ್ಲಿ ಡಿಫರೆಂಟ್ ಆಗಿರೋ ಬೀಕ್ಸ್ ಗಳಿರುತ್ತೆ.
ಬಿಗ್ಸ್ ಅಂತ ಹೇಳಿದ್ರೆ ಈ ಕೊಕ್ಕಿರುತ್ತಲ್ಲ ಅದು. ಯಾಕೆ ಅಂತ ಹೇಳಿದ್ರೆ they radiated to other geographical area. They started to take the different food. For example, some of them are gramivores, some of them are insectivores. So based on their function, based on their food habit, based on their what is that the geographical area, they have ಚೇಂಜ್ ಆಗಿದೆ. ದೇ ಹ್ಯಾವ್ ರೇಡಿಯೇಟೆಡ್. ಡಾರ್ವಿನ್ಸ್ ಫಿಂಚ್ ಅಂತ ಒಂದು ಎಕ್ಸಾಂಪಲ್ ಕೊಡ್ತಾರೆ. ನೆಕ್ಸ್ಟ್ ಅದೇ ತರ ಮಾರ್ಸುಪಿಯಲ್ಸ್ ಆಫ್ ಆಸ್ಟ್ರೇಲಿಯಾ. ಸೊ ಆಸ್ಟ್ರೇಲಿಯಾದಲ್ಲಿ ಮಾರ್ಸುಪಿಯಲ್ಸ್ ಮತ್ತೆ ಬ್ರೂಡ್ ಪೌಚ್ಡ್ ಆರ್ಗ್ಯಾನಿಸಮ್ಸ್ ಅಂತ ನೋಡ್ತೀರಾ. ದೇ ಆಲ್ಸೋ ರೇಡಿಯೇಟೆಡ್ ಟು ಡಿಫರೆಂಟ್ ಜಾಗ್ರಫಿಕಲ್ ಏರಿಯಾ. ಅಂದ್ರೆ ಒಂದೇ ಕಾಮನ್ ಆನ್ಸಿಸ್ಟರ್ ಇಂದ ಬೇರೆ ಬೇರೆ ಕಡೆ ಮೂವ್ ಆಗಿರೋದು. ಸೊ ಹಾಗಾಗಿ ಎಕ್ಸಾಂಪಲ್ ತೆಗೆದುಕೊಳ್ಳೋದವರು ಬ್ರೂಡ್ ಪೌಚ್ಡ್ ಆರ್ಗ್ಯಾನಿಸಮ್ಸ್. ಬ್ರೂಡ್ ಪೌಚ್ಡ್ ಅಂತ ಹೇಳಿದ್ರೆ ಈ ಕ್ಯಾಂಗರುಗಳು ಎಲ್ಲ ನೋಡಿರ್ತೀರಲ್ಲ, ಸೊ ಅದು ಮತ್ತೆ ಮಾರ್ಸುಪಿಯಲ್ಸ್ ಅಂತ ಕೂಡ ಹೇಳ್ತಾರೆ. ಇವೆಲ್ಲ ರೇಡಿಯೇಟ್ ಆಗಿರೋದು ಬೇರೆ ಡಿಫರೆಂಟ್ ರೀಜನ್ಸ್ ಆಫ್ ದ ಕಾಂಟಿನೆಂಟ್. ಅದೇ ಕಾಂಟಿನೆಂಟ್ ಅಲ್ಲಿ ಬೇರೆ ಬೇರೆ ಜಾಗ್ರಫಿಕಲ್ ಏರಿಯಾಗೆ ಅದು ರೇಡಿಯೇಟ್ ಆಗಿರೋದು. ನೆಕ್ಸ್ಟ್ ಇಲ್ಲಿ ಪ್ಲೆಸೆಂಟಲ್ ಅನಿಮಲ್ಸ್ ಇನ್ ಆಸ್ಟ್ರೇಲಿಯಾ. ಸೊ ಇಲ್ಲೂ ಕೂಡ ನೀವು ನೋಡ್ತೀರಾ ಡೈವರ್ಜೆಂಟ್ ಅನ್ನ. ಓಕೆ, ದೇ ಆಫ್ ಡೈವರ್ಜ್ಡ್ ಟು ಪರ್ಫಾರ್ಮ್ ದ ಡಿಫರೆಂಟ್ ಫಂಕ್ಷನ್. ದೇ ಹ್ಯಾವಿಂಗ್ ದ ಕಾಮನ್ ಆನ್ಸಿಸ್ಟ್ರಲ್ ರಾಕ್. ಕಾಮನ್ ಆನ್ಸಿಸ್ಟ್ರಲ್ ರಾಕ್ ಇರುತ್ತೆ. ಸೊ ಹಾಗಾಗಿ ಇವುಗಳನ್ನ ನೋಡ್ಕೊಳ್ಳಿ. ಡಾರ್ವಿನ್ ಫಿಂಚ್, ಮಾರ್ಸುಪಿಯಲ್ಸ್ ಆಫ್ ಆಸ್ಟ್ರೇಲಿಯಾ, ಪ್ಲೆಸೆಂಟಲ್ ಅನಿಮಲ್ಸ್ ಇನ್ ಆಸ್ಟ್ರೇಲಿಯಾ ಆರ್ ದ ಎಕ್ಸಾಂಪಲ್ಸ್ ಫಾರ್ ದ adaptive radiation. They radiated to the different geographical area to perform the same function or different function. Different function ಆದರೆ ಅದು ಡೈವರ್ಜೆಂಟ್ ಎವಲ್ಯೂಷನ್ ಆಗುತ್ತೆ. ಸೇಮ್ ಫಂಕ್ಷನ್ ಫ್ರಮ್ ದ ಕಾಮನ್ ಆನ್ಸಿಸ್ಟ್ರಲ್ ರಾಕ್ ಆಗಿದ್ರೆ ಅದು ಕನ್ವರ್ಜೆಂಟ್ ಆಗಿರುತ್ತೆ. ಓಕೆನಾ? ಸೊ ದಟ್ಸ್ ದ ಥಿಂಗ್ ಅಬೌಟ್ ದ ಅಡಾಪ್ಟಿವ್ ರೇಡಿಯೇಷನ್. ಸೊ ಇವಾಗ ಕೆಲವು ಥಿಯರೀಸ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಥಿಯರೀಸ್ ಆಫ್ ಎವಲ್ಯೂಷನ್, ಬಯಾಲಜಿಕಲ್ ಎವಲ್ಯೂಷನ್ ಅಂತ ಹೇಳ್ತೀವಿ. ಸೊ ಫಸ್ಟ್ ಒನ್ ಇಸ್ ಲೆಮಾರ್ಕ್ಸ್ ಥಿಯರಿ ಆಫ್ ಎವಲ್ಯೂಷನ್ ಆರ್ ದ ಲೆಮಾರ್ಕಿಸಮ್. ತುಂಬಾ ಸಿಂಪಲ್ ಆಗಿ ಹೇಳ್ತಾರೆ ಅವರು. ಸೊ ಫ್ಯೂ ಥಿಯರಿ he was explained. One of the famous theory was uses and disuses theory. Uses and disuse theory. Disuses theory anta heli. Okay, ಒಂದು. And second one is, you all know that inheritance of acquired character. Inheritance of acquired characters. So what does that mean? But actually it was utter flop. ಯಾಕೆ ಅಂತ ಹೇಳಿದ್ರೆ, ಸೊ ಮೆನಿ ಪೀಪಲ್ ಸ್ಟಾರ್ಟೆಡ್ ಟು ಡಿಸ್ಪ್ರೂವ್ ದಿಸ್. ಯಾಕೆಂದ್ರೆ ಅವ್ರಿಗೆ ಗೊತ್ತಿರುತ್ತೆ, ಇಫ್ ಎನಿ ಮಾರ್ಕ್ ಆನ್ ಯುವರ್ ಬಾಡಿ, ಇದನ್ನ 10th ಅಲ್ಲೂ ಕೂಡ ಓದಿರ್ತೀರ ನೀವು. ಓಕೆ, ಅಕ್ವೈರ್ಡ್ ಟ್ರೇಟ್ಸ್ ಮತ್ತೆ ಇನ್ಹೆರಿಟೆಡ್ ಟ್ರೇಟ್ಸ್ ಅಂತ ಹೇಳ್ಬಿಟ್ಟು. ಸೊ ಎನಿ ಮಾರ್ಕ್ ಯು ಆರ್ ಗೆಟಿಂಗ್ ಇನ್ ಯುವರ್ ಲೈಫ್ ಟೈಮ್. ಓಕೆ, ಎನಿ ಲೈಕ್ ಸೈನ್ಸ್ ಓವರ್ ಯುವರ್ ಫೇಸ್, ಸ್ಕಾರ್ ಆನ್ ಯುವರ್ ಫೇಸ್. ಈಗ ಯಾವುದೋ ಒಂದು ಸ್ಕಾರ್ ಆಗುತ್ತೆ ಅಂತ ಹೇಳಿದ್ರೆ ಬಾಡಿ ಮೇಲ್ಭಾಗದಲ್ಲಿ, ಓಕೆ, ಅದು ನೆಕ್ಸ್ಟ್ ಜನರೇಷನ್ಗೆ ಪಾಸ್ ಆಗುತ್ತೆ ಅಂತ ಇವರು ಹೇಳ್ತಾರೆ. ಲೆಮಾರ್ಕ್, he said that the characters we have acquired in our lifetime, that will pass to the next generation. That is what acquired inheritance. So inheritance of acquired character. Acquired characterಗಳು, the traits, the appearance that you have acquired in your lifetime will pass on to the next generation ಅಂತ ಹೇಳ್ತಾರೆ. It was disproved by Hugo Chemark. ಓಕೆ, ಅವರೆಲ್ಲ ಡಿಸ್ಪ್ರೂವ್ ಮಾಡ್ತಾರೆ. ಹೇಳೋಣ ಹೇಗೆ ಅಂತ ಹೇಳ್ಬಿಟ್ಟು. ಯೂಸಸ್ ಅಂಡ್ ಡಿಸ್ಯೂಸಸ್ ಥಿಯರಿ, ಇದು ಕೂಡ ಡಿಸ್ಪ್ರೂವ್ ಆಗುತ್ತೆ. ಹ್ಯಾವ್ ಯು ಹರ್ಡ್ ಅಬೌಟ್ ದ ಜಿರಾಫೆ? ಜಿರಾಫೆ ಬಗ್ಗೆ ಕೇಳಿರ್ತೀರಾ ನೀವು. ಸೊ ಅಲ್ಲೂ ಕೂಡ ಎಕ್ಸ್ಪ್ಲೈನ್ ಮಾಡ್ತಾರೆ. ಪ್ರೀವಿಯಸ್ಲಿ ಜಿರಾಫೆ ದೇ ವರ್ ಲೈಕ್ ದೇ ಆರ್ ಅಪಿಯರಿಂಗ್ ಲೈಕ್ ಡಿಯರ್ ತರನೇ ಇತ್ತದು. ಅಂದ್ರೆ ಯಾವ ತರ ಡಿಯರ್ ಅಂತ ಹೇಳಿದ್ರೆ ಕಾಮನ್ ಆಗಿ ಚಿಕ್ಕದಾಗಿರುತ್ತಲ್ವಾ, ಸೊ ಶಾರ್ಟ್ ನೆಕ್ ಇರುತ್ತೆ. ಬಟ್ ದೇ ಸ್ಟಾರ್ಟೆಡ್ ಟು ಟೇಕ್ ದ ಲೀವ್ಸ್ ಫ್ರಮ್ ದ ಟ್ರೀಸ್. ಮರದ ಮೇಲಿರೋ ಎಲೆಗಳನ್ನ ತೆಗೆದುಕೊಳ್ಳೋಕೆ ಟ್ರೈ ಮಾಡ್ತಾ ಇರುತ್ತೆ. ಸೊ ವೈಲ್ ಡೂಯಿಂಗ್ ಸೊ, ವೈಲ್ ದೇ ಆರ್ ಸ್ಟ್ರೆಚಿಂಗ್ ದೇರ್ ಲೆಗ್ಸ್ ಆಸ್ ವೆಲ್ ಆಸ್ ದ ನೆಕ್, ಸೊ ಎವಲ್ಯೂಷನರಿ ದೇ ಬಿಕಮ್ ಜಿರಾಫೆ ಅಂತ ಹೇಳ್ತಾರೆ. ಅಂದ್ರೆ ಜಿರಾಫೆಗಳು ಮೊದಲು ಶಾರ್ಟ್ ನೆಕ್ ಇತ್ತು, ಆಮೇಲೆ ದೊಡ್ಡದಾಯಿತು ಅಂತ ಹೇಳ್ತಾರೆ. ಸೊ ಆಕ್ಚುಲಿ ದಟ್ ವಾಸ್ ಡಿಸ್ಪ್ರೂವ್ಡ್. ಸೊ ಇದು ಕೂಡ ಅದು ರಾಂಗ್ ಆಗುತ್ತೆ. ಬಟ್ ನೆನ್ಪಿಟ್ಕೊಳ್ಳಿ, ಲೆಮಾರ್ಕ್ಸ್ ಥಿಯರಿ ಆಫ್ ಎವಲ್ಯೂಷನ್ಗೆ ಬಂದಾಗ ಯೂಸಸ್ ಅಂಡ್ ಡಿಸ್ಯೂಸಸ್ ಥಿಯರಿ ಒಂದು, ಇನ್ಹೆರಿಟೆನ್ಸ್ ಆಫ್ ಅಕ್ವೈರ್ಡ್ ಕ್ಯಾರೆಕ್ಟರ್ಸ್ ಆರ್ ದ ಟ್ರೇಡ್ಸ್, ಲೆಮಾರ್ಕಿಸಮ್ ಅಂತ ಹೇಳ್ಬಿಟ್ಟು. ಫಿಲಾಸಫಿಕ್ ಝುಆಲಜಿಕ್ ಅಂತ ಹೇಳ್ಬಿಟ್ಟು ಒಂದು ಬುಕ್ ಬರೀತಾರೆ ಅವರು. ಸೊ ವಾಟ್ ಇಸ್ ದಟ್? ಫಿಲಾಸಫಿಕ್ ಓಕೆ ಝುಆಲಜಿಕ್ ಅಂತ ಹೇಳಿ ಬುಕ್ ಬರೀತಾರೆ ಇನ್ ದ ಇಯರ್ 1809. So he explained that. So that was the basic of the evolution. Okay, ಇದು ಡಿಸ್ಪ್ರೂವ್ ಆಯಿತು ಅಥವಾ ಅವರು ಸರಿ ಎಕ್ಸ್ಪ್ಲೈನ್ ಮಾಡಲಿ ಅನ್ನೋದಲ್ಲ. He explained a lot. Okay, ಯಾವ ತರ ಅದು ಕ್ಯಾರಿ ಆಗುತ್ತೆ ಅನ್ನೋದೇನಲ್ಲ.
ದೆನ್ ಓನ್ಲಿ ಅದರ್ ಪೀಪಲ್ ಸ್ಟಾರ್ಟೆಡ್ ಟು ವರ್ಕ್ ಆನ್ ಇಟ್. ಇದ್ರ ಮೇಲೆ ವರ್ಕ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ದೆನ್ ದ ನ್ಯೂ ಥಿಯರೀಸ್ ವಾಸ್ ಫಾರ್ಮೇಶನ್ ಆಗುತ್ತೆ. ಹಾಗಾಗಿ ಇದನ್ನ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಫಿಲಾಸಫಿಕ್ ಝುವಾಲಜಿಕ್ ಅಂತ ಹೇಳಿ ಒಂದು ಬುಕ್ ಬರೀತಾರೆ 1909 ಅಲ್ಲಿ. ಸೊ ನೆಕ್ಸ್ಟ್ ಇಲ್ಲಿ ಒಂದು ನೋಡೋಣ, ಡಾರ್ವಿನಿಸಮ್ ಆರ್ ಡಾರ್ವಿನಿಯನ್ ಥಿಯರಿ ಆಫ್ ಎವಲ್ಯೂಷನ್, ಡಾರ್ವಿನಿಸಮ್ ಅಂತ ಹೇಳ್ಬಿಟ್ಟು. ಇದಾದ್ಮೇಲೂ ಕೆಲವು ಥಿಯರಿಗಳು ಬರುತ್ತೆ, ನಿಯೋ ಡಾರ್ವಿನಿಸಮ್ ಅಂತ ಹೇಳಿ. ಪೀಪಲ್ ದೇ ಸ್ಟಾರ್ಟೆಡ್ ಟು ಫಾಲೋ ದ ಡಾರ್ವಿನ್ and they started to give the evidences for the Darwin theory, and such people and group, that tribe, we used to call them as a neo-Darwinism. ಹೊಸದಾಗಿ ಫಾರ್ಮೇಶನ್ ಆಗೋದು ನಿಯೋ ಅಂತ ಹೇಳಿದ್ರೆ. ಸೊ ನೆಕ್ಸ್ಟ್ ನೋಡೋಣ, ಇಲ್ಲಿ ಥಿಯರೀಸ್ ಕೇಳ್ತಾರೆ ಕಾಮನ್ ಆಗಿ. ವಾಟ್ ಆರ್ ದ ಥಿಯರೀಸ್ ಈ ಎಕ್ಸ್ಪ್ಲೈನ್ಡ್? ಸೊ ಮೇನ್ ಆಗಿ ನೆನ್ಪಿಟ್ಕೊಬೇಕಾಗಿರೋದು, ಸೊ ಫಸ್ಟ್ ಒನ್ ಈಸ್ ನ್ಯಾಚುರಲ್ ಸೆಲೆಕ್ಷನ್. ನ್ಯಾಚುರಲ್ ಸೆಲೆಕ್ಷನ್. ಸೊ ನಾನು ಆರ್ಡರ್ ಆಗಿ ಬರೀತಾ ಇಲ್ಲ, ಯಾಕೆಂತ ಹೇಳಿದ್ರೆ ಫೇಮಸ್ ಒನ್ ಅನ್ನ ಮಾತ್ರ ಬರೀತಾ ಇದ್ದೀನಿ. ಸೊ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್, ಸರ್ವೈವಲ್ ಆಫ್ ಫಿಟ್ಟೆಸ್ಟ್, ನ್ಯಾಚುರಲ್ ಸೆಲೆಕ್ಷನ್, ಈ ತರ ಎಲ್ಲ ಬರುತ್ತೆ ಅದು. ಹಾಗಾಗಿ ನ್ಯಾಚುರಲ್ ಸೆಲೆಕ್ಷನ್, ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್, ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್. ಓಕೆ, ನೆಕ್ಸ್ಟ್ ಅದಾದ್ಮೇಲೆ ಸರ್ವೈವಲ್ ಆಫ್ ಫಿಟ್ಟೆಸ್ಟ್, ಸರ್ವೈವಲ್ ಆಫ್ ಫಿಟ್ಟೆಸ್ಟ್, ಅಂಡ್ ಆಫ್ಟರ್ ದಟ್ overproduction. See, these are the four main theories of Charles Darwin. ಡಾರ್ವಿನ್ದು ತುಂಬಾನೇ ಇಂಪಾರ್ಟೆಂಟ್ ಆಗಿರೋ 4 ಥಿಯರಿಗಳು: ನ್ಯಾಚುರಲ್ ಸೆಲೆಕ್ಷನ್, ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್, ಸರ್ವೈವಲ್ ಆಫ್ ಫಿಟ್ಟೆಸ್ಟ್, ಓವರ್ ಪ್ರೊಡಕ್ಷನ್. ನ್ಯಾಚುರಲ್ ಸೆಲೆಕ್ಷನ್ ಏನ್ ಇಂಡಿಕೇಟ್ ಮಾಡುತ್ತೆ? ಇಫ್ ಎನಿ ಲಿವಿಂಗ್ ಆರ್ಗ್ಯಾನಿಸಮ್ಸ್ they are able to adapt to the environmental condition, adapt ಆದರೆ the nature is going to select them and their generation will continue. ಅದು ಆ ಸ್ಪೀಶೀಸ್ ಏನಾಗುತ್ತೆ, ಕಂಟಿನ್ಯೂ ಆಗುತ್ತೆ. ಓಕೆ, ಈ ನ್ಯಾಚುರಲ್ ಸೆಲೆಕ್ಷನ್ ಅನ್ನ ನಾವು ಪ್ರಿಡಿಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಸುಮ್ಮನೆ ಪ್ರಿಡಿಕ್ಟ್ ಮಾಡಲ್ಲ, ಆ ಏರಿಯಾದಲ್ಲಿ ಎಷ್ಟು ಅದು ಹೇಳ್ತಾ ಹೋಗ್ತೀನಿ ಇವಾಗ. ಓಕೆ, ದಿಸ್ ವಿಲ್ ಬಿ ಪ್ರಿಡಿಕ್ಟೆಡ್ ಬೈ ದ ಲಿಮಿಟೆಡ್ ನ್ಯಾಚುರಲ್ ರಿಸೋರ್ಸಸ್. ಒಂದು ಅಂದ್ರೆ ಈ ಲಿಮಿಟೆಡ್ ನ್ಯಾಚುರಲ್ ರಿಸೋರ್ಸಸ್ ಅಲ್ಲಿ ಅದೇನಾಗಬೇಕು, ಬದುಕಿರ್ಬೇಕು. ಓಕೆ, ಅದಕ್ಕೆ ಆ ಥರ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್, ಹ್ಯಾವಿಂಗ್ ದ ವೇರಿಯೇಷನ್ಸ್ ಅಮಾಂಗ್ ದ ಪಾಪ್ಯುಲೇಷನ್ ನಲ್ಲಿ ವೇರಿಯೇಷನ್ಗಳು ಆಗ್ತಾ ಇರಬೇಕು. ಅದನ್ನೇ ಗ್ರಾಜುಯಲ್ ವೇರಿಯೇಷನ್ ಲೀಡ್ಸ್ ಟು ಸ್ಪೀಶಿಯೇಷನ್ ಅಂತ ಹೇಳ್ತಾರೆ. ಓಕೆ, ಅದ್ರ ಜೊತೆಗೆ ದೇ ಶುಡ್ ನಾಟ್ ಬಿ ಫ್ಲಕ್ಚುಯೇಟ್ ಅಕಾರ್ಡಿಂಗ್ ಟು ದ ಸೀಸನ್. ಸೊ ಇಲ್ಲಿ ಹೇಳ್ತಾ ಇದ್ದೀನಿ, ಲಿಮಿಟೆಡ್ ನ್ಯಾಚುರಲ್ ರಿಸೋರ್ಸಸ್ ಅಲ್ಲಿ ಅದು ಬದುಕಬೇಕು. ಓಕೆ, ದೆನ್ ಓನ್ಲಿ we can say the nature is selecting those organisms. Variations amongst the population and amongst the individual, ಸ್ವಲ್ಪನಾದ್ರೂ ವೇರಿಯೇಷನ್ಗಳು ಇರಬೇಕು. ಅಂಡ್ ದೀಸ್ ವೇರಿಯೇಷನ್ಸ್ ಶುಡ್ ಬಿ ಇನ್ಹೆರಿಟೆನ್ಸ್, ಅದು ಇನ್ಹೆರಿಟ್ ಆಗಬೇಕು. ಸೊ ಇನ್ನೊಂದು ಹೇಳಿದೆ ನಾನು ಅವಾಗ್ಲೇನೆ. ಸೊ ಏನದು, ದೇ ಶುಡ್ ನಾಟ್ ಬಿ ಫ್ಲಕ್ಚುಯೇಟ್ ದ ನಂಬರ್ ಆರ್ ದ ಪಾಪ್ಯುಲೇಷನ್. ಐ ಆಮ್ ಜಸ್ಟ್ ರೈಟಿಂಗ್ ಪಾಪ್ಯುಲೇಷನ್ ಶುಡ್ ನಾಟ್ ಬಿ, ಓಕೆ, ಶುಡ್ ನಾಟ್ ಫ್ಲಕ್ಚುಯೇಟ್. ಅರೆ ಜಸ್ಟ್ ಅ ಮಿನಿಟ್, ಎಸ್, should not fluctuate seasonally, or you can say any kind of disruption seasonally. ಓಕೆ, ಅಂದ್ರೆ ಯಾವುದೇ ತರ ಡಿಸ್ರಪ್ಷನ್ ಆಯ್ತು ಅಂದ್ರೂ ಕೂಡ ಅದು ವೇರಿ ಆಗಬಾರ್ದು. ಸೊ ಹಾಗಾಗಿ ನೆನ್ಪಿಟ್ಕೊಳ್ಳಿ, ಲಿಮಿಟೆಡ್ ನ್ಯಾಚುರಲ್ ರಿಸೋರ್ಸಸ್ ಅಲ್ಲಿ ಆರ್ಗ್ಯಾನಿಸಮ್ಸ್ ಇರಬೇಕು, ಅಂಡ್ ದ ವೇರಿಯೇಷನ್ ಅಮಾಂಗ್ ದ ಪಾಪ್ಯುಲೇಷನ್ ಶುಡ್ ಬಿ ದೇರ್, ಅಂಡ್ ದಿಸ್ ವೇರಿಯೇಷನ್ ಶುಡ್ ಬಿ ಇನ್ಹೆರಿಟೆಡ್, ಅದು ಇನ್ಹೆರಿಟ್ ಆಗಬೇಕು. ಅಂಡ್ ಪಾಪ್ಯುಲೇಷನ್ ಶುಡ್ ನಾಟ್ ಫ್ಲಕ್ಚುಯೇಟ್ ಸೀಸನಲಿ, ಅಥವಾ ಯಾವುದೇ ತರ ಡಿಸ್ಟರ್ಬೆನ್ಸ್ ಆದ್ರೂ ಕೂಡ ಅದು ಏನಾಗಬಾರ್ದು, ಚೇಂಜ್ ಆಗಬಾರ್ದು. ಸೊ ಅದ್ರ ಬೇಸಿಸ್ ಮೇಲೆ ನಾವು ನ್ಯಾಚುರಲ್ ಸೆಲೆಕ್ಷನ್ ನ ಫೈಂಡ್ ಔಟ್ ಮಾಡ್ತೀವಿ. ಓಕೆ, ಒಂದು ಎಕ್ಸಾಂಪಲ್ ಇದೆ, ತೆಗೆದುಕೊಳ್ಳೋಣ. ಅದಕ್ಕೂ ಕೂಡ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್. ಎನಿ ಆರ್ಗ್ಯಾನಿಸಮ್ಸ್ ಲಿವಿಂಗ್ ಆನ್ ದಿಸ್ ಪ್ಲಾನೆಟ್, ಇಫ್ ದೇ ವಾಂಟ್ ಟು ಸರ್ವೈವ್, ದೇ ನೀಡ್ ಟು ಸ್ಟ್ರಗಲ್. ಓಕೆ, ಫಾರ್ ದ ಫುಡ್, ಫಾರ್ ದ ಲ್ಯಾಂಡ್, ಫಾರ್ ದ ಮೇಟಿಂಗ್ ಪಾರ್ಟ್ನರ್, ಎಲ್ಲದಕ್ಕೂ ಸ್ಟ್ರಗಲ್ ಮಾಡಬೇಕಾಗತ್ತೆ. ಓಕೆನಾ, ಫುಡ್ಗೋಸ್ಕರ, ಶೆಲ್ಟರ್ ಅಥವಾ ಲ್ಯಾಂಡ್ಗೋಸ್ಕರ, ಮೇಟಿಂಗ್ ಪಾರ್ಟ್ನರ್ಗೋಸ್ಕರ ಏನಾಗುತ್ತೆ, ಸ್ಟ್ರಗಲ್ ನಡೆಯುತ್ತೆ. ಸರ್ವೈವಲ್ ಆಫ್ ಫಿಟ್ಟೆಸ್ಟ್, ಡ್ಯೂರಿಂಗ್ ಅ ಸ್ಟ್ರಗಲ್ ಓನ್ಲಿ ಫ್ಯೂ ಲಿವಿಂಗ್ ಆರ್ಗ್ಯಾನಿಸಮ್ಸ್ ವಿಲ್ ಸರ್ವೈವ್, ಅಂಡ್ ದಟ್ ಲಿವಿಂಗ್ ಆರ್ಗ್ಯಾನಿಸಮ್ ಇಸ್ ದ ಫಿಟ್ಟೆಸ್ಟ್ ಒನ್. ಆ ಫಿಟ್ಟೆಸ್ಟ್ ಒನ್ ಅನ್ನ ನೇಚರ್ ಸೆಲೆಕ್ಟ್ ಮಾಡುತ್ತೆ. ಓಕೆನಾ, ಸೊ ಡ್ಯೂರಿಂಗ್ ದ ಸ್ಟ್ರಗಲ್ ಫ್ಯೂ ಲಿವಿಂಗ್ ಆರ್ಗ್ಯಾನಿಸಮ್ಸ್ ವಿಲ್ ಸರ್ವೈವ್, and that survived organism is selected by the nature select ಮಾಡ್ತದೆ, ಅದನ್ನ ನ್ಯಾಚುರಲ್ ಸೆಲೆಕ್ಷನ್ ಅಂತ ಹೇಳ್ತೀವಿ. and ಓವರ್ ಪ್ರೊಡಕ್ಷನ್, ಇದು ಕೂಡ ಎವಲ್ಯೂಷನ್ ಗೆ ಕಾರಣ ಆಗುತ್ತೆ. if any living organisms are producing more young ones, that population will survive even after, generation after the generation.
ಕೇಳಿರ್ತೀರಿ ನೀವು ಆರ್ಕಿಡ್, ದೇ ಪ್ರೊಡ್ಯೂಸ್ ಮಿಲಿಯನ್ಸ್ ಆಫ್ ಸೀಡ್ಸ್ ಅಟ್ ಎ ಟೈಮ್. ಒಂದು ಬಾರಿಗೆ ಎಷ್ಟೋ ಸೀಡ್ಸ್ಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ ಅದು. ಆದರೆ ಅಷ್ಟು ಸೀಡ್ಸ್ಗಳು ಕೂಡ ಸರ್ವೈವ್ ಆಗುತ್ತಾ? ಇಲ್ಲ. ಯಾಕೆಂದ್ರೆ ಅದಕ್ಕೆ ಗೊತ್ತು ಎಷ್ಟೋ ಸೀಡ್ಗಳೇನಾಗುತ್ತೆ, ಡೆಸ್ಟ್ರಾಯ್ ಆಗುತ್ತೆ ಅಂತ. ದಟ್ಸ್ ವೈ ದೇ ಆರ್ ಪ್ರೊಡ್ಯೂಸಿಂಗ್ ಲಾರ್ಜ್ ನಂಬರ್ ಆಫ್ ಸೀಡ್ಸ್. ಓಕೆ, ಸೊ ಅಂದ್ರೆ ಇಫ್ ಆರ್ಗ್ಯಾನಿಸಮ್ಸ್ ಆರ್ ಪ್ರೊಡ್ಯೂಸಿಂಗ್ ಮೋರ್ ನಂಬರ್ ಆಫ್ ಯಂಗ್ ಒನ್ಸ್, there will be a chance to survive in the next generation as well. So over production, ಈ 4 ಥಿಯರಿಗಳನ್ನ ಹೇಳ್ತಾರೆ. ಸೊ ಇದರಲ್ಲಿ ಇವಾಗ ನ್ಯಾಚುರಲ್ ಸೆಲೆಕ್ಷನ್ಗೆ ಬಂದಾಗ ಒಂದೆರಡು ಎಕ್ಸಾಂಪಲ್ ತೆಗೆದುಕೊಂಡಿದ್ದಾರೆ. ಓಕೆ, ನ್ಯಾಚುರಲ್ ಸೆಲೆಕ್ಷನ್. ಸೊ ಒನ್ ಈಸ್ ಇಂಡಸ್ಟ್ರಿಯಲ್ ಮೆಲಾನಿಸಮ್. ಇಂಡಸ್ಟ್ರಿಯಲ್ ಮೆಲಾನಿಸಮ್ ಅಂತ ಹೇಳಿ, ಮೆಲಾನಿಸಮ್. ಓಕೆ, in 1850s, ಸೊ ಇಲ್ಲಿ ಇಂಗ್ಲೆಂಡ್ ಅಲ್ಲಿ ಕಾಮನ್ ಆಗಿ ಏನಾಗುತ್ತೆ, ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗುತ್ತೆ. ಬಿಕಾಸ್ ಆಫ್ ದ ಇಂಡಸ್ಟ್ರಿಯಲ್ ರೆವಲ್ಯೂಷನ್, ದ ಏರ್ ಪೊಲ್ಯೂಷನ್ ಅಂಡ್ ದ ಎಫ್ಲುಯೆಂಟ್ಸ್ ಅಂಡ್ ಆಲ್ಸೋ ದ ಡಸ್ಟ್ ಪಾರ್ಟಿಕಲ್ ಕಮಿಂಗ್ ಫ್ರಮ್ ದ ಇಂಡಸ್ಟ್ರಿ, ದೇ ಡೆಪಾಸಿಟ್ ಓವರ್ ದ ಟ್ರೀ ಟ್ರಂಕ್ ಮೇಲೆ ಡೆಪಾಸಿಟ್ ಆಗುತ್ತೆ. ದೆನ್ ದ ಟ್ರೀ ಟ್ರಂಕ್ ಅಂತ ಹೇಳಿದ್ರೆ ಸ್ಟೆಮ್ ಅಂತ ಏನ್ ಹೇಳ್ತೀವಿ, ಅದು ದಟ್ ಟರ್ನ್ಸ್ ಇನ್ ಟು ಬ್ರೌನ್ ಕಲರ್. ಅದು ಬ್ರೌನ್ ಕಲರ್ ಆಗಿ ಅಥವಾ ಡಾರ್ಕ್ ಕಲರ್ ಆಗಿ ಏನಾಗುತ್ತೆ, ಕನ್ವರ್ಟ್ ಆಗುತ್ತೆ. ಅಂಡ್ ಫ್ಯೂ ಬಟರ್ಫ್ಲೈಸ್ ಆರ್ ಪ್ರೆಸೆಂಟ್ ಇನ್ ದಟ್ ಏರಿಯಾ. ಸೊ ದೋಸ್ ಆರ್ ಕಾಲ್ಡ್ ಬಿಸ್ಟನ್ ಮಾತ್ ಅಂತ ಕೆಲವು ಏನಿರುತ್ತೆ, ಬಟರ್ಫ್ಲೈಸ್ ಗಳಿರುತ್ತೆ. 2 ವೆರೈಟಿ ಇರುತ್ತೆ. ಸೊ ಒನ್ ಈಸ್ ದ ವೈಟ್, ಆರ್ ಯು ಕ್ಯಾನ್ ಸೇ ಪೇಲ್ ಯೆಲ್ಲೋ, ಅಂಡ್ another one is the dark one. Okay, now when the white biston moth, or you can say butterflies, they are sitting over the tree trunk, idr mele kootkondaga they are easily picked by the predator. Okay, one example kodbodu, idu camouflage illa anta. For example, this is the board that looks like a black color ide. If I am writing by using the black color, nanu black color alli baradre, it's not easily visible, ಕಾಣಿಸೋಲ್ಲ, ಯಾಕೆಂದ್ರೆ camouflage. Okay, both colors are similar, and this is not visible for the predator as well. Predator ಗೂ ಕೂಡ ಅದು ಕಾಣಿಸಲ್ಲ. Okay, likewise, if the white moths or butterflies sitting over the dark tree trunk, they are easily picked by the predators and their population decreases. ಅವುಗಳ ಪಾಪ್ಯುಲೇಷನ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. Population decreases. Okay, because of the predatorship ಅಂತ ಹೇಳ್ತೀವಿ. ನೆಕ್ಸ್ಟ್ ಅದೇ ತರ the dark moths, their wings are very dark brown in nature. If they are sitting over this tree trunk, which are usually dark brownish in nature, they are not easily visible and they are not easily picked by the predators, and their generation continues. Their generation continues. ಅದು ಕಂಟಿನ್ಯೂ ಆಗುತ್ತೆ. Okay, see there, this is what they are explaining. Natural selection, how the nature is selecting the organism. If you are able to change according to the environmental changes, you will survive. ನಾವು ಉಳ್ಕೊಂತೀವಿ. ಸೊ ಈಗ ಎಷ್ಟು ಡೈನೋಸರ್ಗಳಿತ್ತು, ಎಷ್ಟು ದೊಡ್ಡ ಆರ್ಗ್ಯಾನಿಸಮ್ಗಳಿತ್ತು, ಇವತ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ, ಬಿಕಾಸ್ ಕೆಲವರು ಹೇಳ್ತಾರೆ ಏನು ವಾಲ್ಕಾನಿಕ್ ಎರಪ್ಷನ್ ಆಯಿತು, ಅಥವಾ ದೊಡ್ಡದಾಗಿ ಅರ್ಥಕ್ವೇಕ್ ಆಯಿತು, ಬಿಗ್ ಬ್ಯಾಂಗ್ ಆಯ್ತು, ಏನೇನೋ ಅದಕ್ಕೆ ಸತ್ತೋಯ್ತು ಅಂತ. ಇನ್ನೂ ಒಂದು ರೀಸನ್ ಇದೆ, ದೇ ಡೋಂಟ್ ಹ್ಯಾವ್ ಫುಡ್. ಆ ಟೈಮಲ್ಲಿ ಫುಡ್ ಸಿಗ್ಲಿಲ್ಲ. ಓಕೆ, ಅಂದ್ರೆ ಬೇರೆ ಆರ್ಗ್ಯಾನಿಸಮ್ಸ್ಗಳಿರಲಿಲ್ಲ ಅಂತಾನು ಕೂಡ ಹೇಳ್ತಾರೆ. ನೋಡಿ, ಅಲ್ಲಿ ಅಡ್ಯಾಪ್ಟ್ ಆಗಿದ್ದಿದ್ರೆ ದೇ ವುಡ್ ಹ್ಯಾವ್ ಸರ್ವೈವ್ ಟುಡೇ. ಸೊ ಆ ಥರ ಅಡ್ಯಾಪ್ಟ್ ಆಗಬೇಕು. ಸೊ ಕೆಲವು ಆರ್ಗ್ಯಾನಿಸಮ್ಸ್ಗಳು ಡಾರ್ಕ್ ಆಗಿತ್ತು, ಅಂದ್ರೆ ಅದು ಉಳ್ಕೊಂತು. ನೇಚರ್ ಈಸ್ ಸೆಲೆಕ್ಟಿಂಗ್ ದ ಆರ್ಗ್ಯಾನಿಸಮ್ಸ್ ವಿಚ್ ಆರ್ ಚೇಂಜಿಂಗ್ ಅಕಾರ್ಡಿಂಗ್ ಟು ದ ಎನ್ವೈರನ್ಮೆಂಟಲ್ ಚೇಂಜಸ್. ಸೊ ದಟ್ಸ್ ದ ಒನ್ ಎಕ್ಸಾಂಪಲ್ ಫಾರ್ ದ ನ್ಯಾಚುರಲ್ ಸೆಲೆಕ್ಷನ್. ಅನದರ್ ಒನ್ ಇಸ್ ಆಂಥ್ರಪೋಜೆನಿಕ್ ಆಕ್ಷನ್. ಆಂಥ್ರಪೋಜೆನಿಕ್ ಅಂತ ಒಂದು ಇದೆ, ಆಂಥ್ರಪೋಜೆನಿಕ್ ಆಕ್ಷನ್ ಅಂತ ಹೇಳ್ಬಿಟ್ಟು. ಸೊ ಅದರಲ್ಲಿ ಪೆಸ್ಟಿಸೈಡ್ಸ್ ಮತ್ತೆ ಇನ್ಸೆಕ್ಟಿಸೈಡ್ ಬಗ್ಗೆ ಮಾತಾಡ್ತಾರೆ. DDT. Okay, nowadays bacteria or other different types of insects, they have already having the resistant genes. ಅವುಗಳಲ್ಲಿ ರೆಸಿಸ್ಟೆಂಟ್ ಜೀನ್ಸ್ ಇದೆ. ಅಂಡ್ ಹ್ಯಾವ್ ಯು ಹರ್ಡ್ ಅಬೌಟ್ ದ ಮಾತ್ ಬಾಲ್ಸ್? ಈಗ ಮಾತ್ ಬಾಲ್ಸ್ ಅಂತ ಕೇಳಿರ್ಬೋದು ನೀವು, ನುಸಿಗುಳಿಗೆ ಅಂತ ಕನ್ನಡದಲ್ಲಿ ಹೇಳ್ತಾರೆ, ವೈಟ್ ಆಗಿರುತ್ತೆ. So previously we were using them to get rid of the cockroaches or any kind of the insect. ಆದ್ರೆ ಇವತ್ತೇನಾಗಿದೆ ಅಂದ್ರೆ ಪಕ್ಕದಲ್ಲೇ ಇರುತ್ತೆ ಕಾಕ್ರೋಚ್ಗಳು. ಯಾಕೆ? they have already adapted their genes, already producing the antibiotic resistance to that one. Resistant genes ಗಳು ಫಾರ್ಮೇಶನ್ ಆಗ್ತಾ ಇದೆ. See, they have adjusted. So this will continue in related to bacteria as well. ನೀವು ಬ್ಯಾಕ್ಟೀರಿಯಾಗೋಸ್ಕರ ಸ್ಪ್ರೇ ಮಾಡ್ತಾ ಇರ್ತೀರಾ. How long you can spray that?
Bacillus thuringiensis, BT spores. We are mixing that water and spraying over the plant. Innondu, we are just introducing the genetic material into the cotton or the rice. Introduce ಮಾಡ್ತಾ ಇದೀವಿ. But ಒಂದಲ್ಲ ಒಂದು ದಿನ, after few many years, those organisms, insect, pest, they started to develop the resistant genes against these bacteria. ಅಥವಾ ಬೇರೆ ಯಾವುದೇ ತರ ಕೆಮಿಕಲ್ಸ್ಗಳಿಗೆ ರೆಸಿಸ್ಟೆಂಟ್ ಆಗ್ಬಹುದು. ಸೊ ಹಾಗಾಗಿ ಆ ರೆಸಿಸ್ಟೆಂಟ್ ಬಗ್ಗೆ ಇದೆ, ಅದು ಆಂಥ್ರೋಪೋಜೆನಿಕ್ ಆಕ್ಷನ್ ಅಂತ ಹೇಳ್ತಾರೆ. ಸೊ ಇವೆರಡು ಎಕ್ಸಾಂಪಲ್ ನ್ಯಾಚುರಲ್ ಸೆಲೆಕ್ಷನ್ಗೆ ಇರೋದು. ಓಕೆ, ನೆಕ್ಸ್ಟ್ ನೋಡೋಣ. ಯಾವುದು? ಥಿಯರೀಸ್ ಆಫ್ ಎವಲ್ಯೂಷನ್ ಅಲ್ಲಿ ಮ್ಯೂಟೇಷನ್ ಥಿಯರಿ ಆಫ್ ಎವಲ್ಯೂಷನ್. ಹ್ಯೂಗೋ ಡ್ಯೂರಿಸ್, ನೆನ್ಪಿಟ್ಕೊಬೇಕಾಗಿರೋ ನೇಮು ಹ್ಯೂಗೋ ಡಿವ್ರಿಸ್. ಓಕೆ, ಸೊ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ. ಏನು ಎಕ್ಸ್ಪ್ಲೈನ್ ಮಾಡ್ತಾರೆ? ಮ್ಯೂಟೇಷನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಅಂಡ್ ಹಿ ವಾಸ್ ಟ್ರೈಂಗ್ ಟು ಸೇ ದಟ್ ಚಾರ್ಲ್ಸ್ ಡಾರ್ವಿನ್ ಈಸ್ ರಾಂಗ್. ಚಾರ್ಲ್ಸ್ ಡಾರ್ವಿನ್ ಏನ್ ಹೇಳ್ತಾರೆ? ದ ಅಕ್ಯುಮುಲೇಷನ್ ಆಫ್ ದ ವೇರಿಯೇಷನ್ ಲೀಡ್ಸ್ ಟು ಎವಲ್ಯೂಷನ್. Accumulation of variation leads to evolution. It's a gradual changes. ನಿಧಾನವಾಗಿ ಆಗುತ್ತೆ ಅಂತ. But according to Hugo Dewey, so he wrote the book called the Mutation Theory. Mutation Theory ಅಂತ ಒಂದು ಬುಕ್ ಬರೀತಾರೆ. ಅಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, he said that the evolution takes place. Evolution is based on the mutation. Based on ಮ್ಯೂಟೇಷನ್ ಇಂದ ಆಗುತ್ತೆ. ಮ್ಯೂಟೇಷನ್ ಅಂತ ಹೇಳಿದ್ರೆ ಏನು? ಸಡನ್ ಚೇಂಜ್ ಇನ್ ದ ಜೆನೆಟಿಕ್ ಮೆಟೀರಿಯಲ್ ಆಫ್ ಆರ್ಗ್ಯಾನಿಸಮ್. ಸಡನ್ ಚೇಂಜ್ ಇನ್ ದ ಜೀನ್ಸ್ ಆರ್ ಜೆನೆಟಿಕ್ ಮೆಟೀರಿಯಲ್ ಆಫ್ ಎನ್ ಆರ್ಗ್ಯಾನಿಸಮ್, ಯು ಕ್ಯಾನ್ ಸೇ. ಓಕೆ, ಇನ್ನೊಂದು ವರ್ಡ್ ಅನ್ನ ಯೂಸ್ ಮಾಡ್ತಾರೆ ಅವರು. ಇನ್ ಎ ಸ್ಮಾಲ್ ಐಸೋಲೇಟೆಡ್ ಜಾಗ್ರಫಿಕಲ್ ಏರಿಯಾ ಸಿಂಗಲ್ ಸ್ಟೆಪ್ ಮ್ಯೂಟೇಷನ್ ವಿಲ್ ಟೇಕ್ಸ್ ಪ್ಲೇಸ್. ಆ ಸಿಂಗಲ್ ಸ್ಟೆಪ್ ಲಾರ್ಜ್ ಮ್ಯೂಟೇಷನ್ ಇದೆಯಲ್ಲ, ಆ ವರ್ಡ್ ನೆನ್ಪಿಟ್ಕೊಳ್ಳಿ. ಸಿಂಗಲ್ ಸ್ಟೆಪ್ ಲಾರ್ಜ್ ಮ್ಯೂಟೇಷನ್. ಸಿಂಗಲ್ ಸ್ಟೆಪ್ ಲಾರ್ಜ್ ಮ್ಯೂಟೇಷನ್ ಏನಿದೆ ಅದನ್ನ ಸಾಲ್ಟೇಷನ್ ಅಂತ ಹೇಳ್ತಾರೆ. ಸಾಲ್ಟೇಷನ್. ದಿಸ್ ಸಾಲ್ಟೇಷನ್ ವೆರಿ ಹೆಲ್ಪ್ಫುಲ್ ಫಾರ್ ದ ಫಾರ್ಮೇಶನ್ ಆಫ್ ದ ನ್ಯೂ ಸ್ಪೀಶೀಸ್ ಕಾಲ್ಡ್ ಸ್ಪೀಶಿಯೇಷನ್. ಅದನ್ನೇ ಸ್ಪೀಶಿಯೇಷನ್ ಅಂತ ಹೇಳ್ತಾರೆ. ಸೊ ಇವರು ಡಿಸ್ಪ್ರೂವ್ ಮಾಡ್ತಾರೆ ಕೆಲವು. ಫಾರ್ ಎಕ್ಸಾಂಪಲ್, ಇನ್ನೊಂದಿದೆ ಯಾವುದು? ಇನ್ಹೆರಿಟೆನ್ಸ್ ಅಕ್ವೈರ್ಡ್ ಕ್ಯಾರೆಕ್ಟರ್ ವಾಸ್ ಪ್ರಪೋಸ್ಡ್ ಬೈ ಲೆಮಾರ್ಕ್. ಹಿ ಈಸ್ ಗೋಯಿಂಗ್ ಟು ಕಂಡಕ್ಟ್ ಮೆನಿ ಎಕ್ಸ್ಪೆರಿಮೆಂಟ್ ಆನ್ ರ್ಯಾಟ್. ಆ ಮೌಸ್ದು ಟೇಲ್ ಅನ್ನ ಕಟ್ ಮಾಡ್ತಾರೆ ಅಪ್ ಟು 21st ಜನರೇಷನ್. ಅಂಡ್ ಈಸ್ ಜಸ್ಟ್ ಬ್ರೀಡಿಂಗ್ ದೆಮ್. 21st ಜನರೇಷನ್ ತನಕ ಬ್ರೀಡ್ ಮಾಡ್ತಾರೆ. ಈವನ್ ಆಫ್ಟರ್ ದ 21st ಜನರೇಷನ್ ದೇ ಆರ್ ಹ್ಯಾವಿಂಗ್ ದ ಟೇಲ್. ಅವುಗಳಿಗೆ ಬಾಲ ಇರುತ್ತೆ. And they have disproved that the characteristics will never inherited that you have acquired in your lifetime. ನಮ್ಮ ಲೈಫ್ ಟೈಮ್ ಅಲ್ಲಿ ಅಕ್ವೈರ್ ಮಾಡ್ಕೊಂಡಿರೋ ಕ್ಯಾರೆಕ್ಟರ್ಗಳು ಪಾಸ್ ಆಗಲ್ಲ. ಪಾಸ್ ಆಗೋದು ಯಾವುದು? ಎನಿ ಚೇಂಜಸ್ ಇನ್ ದ ಜೆನೆಟಿಕ್ ಮೆಟೀರಿಯಲ್ ಆಫ್ ದ ಜರ್ಮ್ ಸೆಲ್. ಗ್ಯಾಮೆಟ್ಗಳಲ್ಲಿ ಮಾತ್ರ ಚೇಂಜಸ್ಗಳಾದ್ರೆ, ಜರ್ಮ್ ಸೆಲ್ಸ್ ಅಂದ್ರೆ ಸೆಕ್ಸ್ ಸೆಲ್ಸ್, ರಿಪ್ರೊಡಕ್ಟಿವ್ ಸೆಲ್ಸ್, ಗ್ಯಾಮೆಟ್ಸ್ಗಳು, ಅಲ್ಲಿ ಚೇಂಜಸ್ಗಳಾದ್ರೆ ಮಾತ್ರ ಏನಾಗುತ್ತೆ? ಅದು ನೆಕ್ಸ್ಟ್ ಜನರೇಷನ್ಗೆ ಪಾಸ್ ಆಗುತ್ತೆ. ಎನಿ ಚೇಂಜಸ್ ಇನ್ ದ ಜೆನೆಟಿಕ್ ಮೆಟೀರಿಯಲ್ ಆಫ್ ದ ಸೊಮ್ಯಾಟಿಕ್ ಸೆಲ್ ಅಲ್ಲಿ ಏನಾದರೂ ಚೇಂಜಸ್ಗಳಾದ್ರೆ ಇಟ್ ವಿಲ್ ನೆವರ್ ಪಾಸ್ ಆನ್ ಟು ದ ನೆಕ್ಸ್ಟ್ ಜನರೇಷನ್ ಅಂತ ಹೇಳ್ತಾರೆ. ಸೊ ದಟ್ಸ್ ನಥಿಂಗ್ ಬಟ್ ಮ್ಯೂಟೇಷನ್ ಥಿಯರಿ ಆಫ್ ಎವಲ್ಯೂಷನ್. ಸೊ ಹ್ಯೂಗೋ ಡ್ಯೂರಿಸ್. ನೆಕ್ಸ್ಟ್, ಹಾರ್ಡಿ-ವೇನ್ಬರ್ಗ್ ಪ್ರಿನ್ಸಿಪಲ್, ಆಲ್ಸೋ ನೋನ್ ಆಸ್ ಜೆನೆಟಿಕ್ ಈಕ್ವಿಲಿಬ್ರಿಯಂ. ಈಕ್ವಿಲಿಬ್ರಿಯಂ ಅಂತ ಹೇಳಿ. ಸೊ ಇದೇನು ಇಂಡಿಕೇಟ್ ಮಾಡುತ್ತೆ? ಇಟ್ಸ್ ಇಂಡಿಕೇಟಿಂಗ್ ಅಲಿಲಿಕ್ ಫ್ರೀಕ್ವೆನ್ಸಿ ಇನ್ ಎ ಪಾಪ್ಯುಲೇಷನ್ ಈಸ್ ಆಲ್ವೇಸ್ stable and constant. So according to this theory, they are saying allelic frequency in a population ಏನಾಗಿರುತ್ತೆ? is always stable and constant ಆಗಿರುತ್ತೆ. ಸೊ ಅದನ್ನೇ ಅವರು ಜೀನ್ ಪೂಲ್ ಅಂತಾನೂ ಕೂಡ ಹೇಳ್ತಾರೆ. ಜೀನ್ ಪೂಲ್ ಅಂತ ಹೇಳ್ಬಿಟ್ಟು. ಅಂಡ್ ದೇ ಹ್ಯಾವ್ ಗಿವನ್ ಒನ್ ಈಕ್ವೇಶನ್ ಟು ಫೈಂಡ್ ದಟ್. ಸೊ ದಟ್ ಈಕ್ವೇಶನ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಯು ಆಲ್. ಒನ್ ಇಸ್ p square 2pq plus q square equals 1. Okay, yes, that's fine. So p square 2pq plus q square ಅಂತ ಹೇಳ್ತಾರೆ. ಮತ್ತೆ ಇಲ್ಲಿ ಯಾವುದು ಏನನ್ನ ಇಂಡಿಕೇಟ್ ಮಾಡುತ್ತೆ ಅನ್ನೋದು ಕೂಡ ಗೊತ್ತಿರಬೇಕು ನಿಮಗೆ. p square that indicates ಏನ್ ಇಂಡಿಕೇಟ್ ಮಾಡುತ್ತೆ? ಇಟ್ಸ್ ಇಂಡಿಕೇಟಿಂಗ್ ಹೋಮೋಜೈಗಸ್ ಡಾಮಿನೆಂಟ್ ಅಲೀಲ್ಸ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಅಂಡ್ ಹಿಯರ್ q square that indicates homozygous
ರಿಸೆಸಿವ್ ಅನ್ನ ಇಂಡಿಕೇಟ್ ಮಾಡುತ್ತೆ. ರಿಸೆಸಿವ್ ಅಲೀಲ್ಸ್ ಅನ್ನ ಇಂಡಿಕೇಟ್ ಮಾಡುತ್ತೆ. ರಿಸೆಸಿವ್ ಅಲೀಲ್ಸ್ ಅನ್ನ ಇಂಡಿಕೇಟ್ ಮಾಡುತ್ತೆ. ನೆಕ್ಸ್ಟ್ ಅದೇ ತರ 2PQ ದಟ್ ಇಂಡಿಕೇಟ್ಸ್ ಹೆಟೆರೋಜೈಗಸ್ ಅಲೀಲ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಹಾರ್ಡಿ-ವೇನ್ಬರ್ಗ್. ಸಿ ಆಸ್ ಐ ಸೆಡ್, the allelic frequency in a population is always stable and constant. Adre it varies based on the factor. So what are the factors that fluctuate the Hardy-Weinberg principle or the genetic equilibrium? So they are commonly called, yav ide nodi. First one is genetic drift. Okay, genetic drift, gene migration, or you can say migration pool anta heltivalla, adu gene migration. Okay, so and after that natural selection, genetic recombination, as well as the mutation irutte. See, ishtunu kuda nenpidkombekku. What are the factors which influences the Hardy-Weinberg equilibrium anta keldaga, visible, right? Genetic drift, gene migration, natural selection, genetic recombination and mutation. ಇಲ್ಲಿ ಒಂದು ವರ್ಡ್ ಇದೆ ಇವಾಗ, ಜೆನೆಟಿಕ್ ಡ್ರಿಫ್ಟ್ ಅಂತ ಹೇಳಿದ್ರೆ ಏನು? ಚೇಂಜ್ ಇನ್ ಅಲಿಲಿಕ್ ಫ್ರೀಕ್ವೆನ್ಸಿ ಬೈ ಚಾನ್ಸ್ ಅಂತ. ಸೊ ನೆಕ್ಸ್ಟ್ ಇಲ್ಲಿಗೆ ಬಂದ್ರೆ ಜೆನೆಟಿಕ್ ಮೈಗ್ರೇಷನ್, ಜೆನೆಟಿಕ್ ರಿಕಾಂಬಿನೇಷನ್ ಎಲ್ಲ ಬಂದಾಗ ಫೌಂಡರ್ ಎಫೆಕ್ಟ್ ಮತ್ತೆ ಫೌಂಡರ್ ಅಂತ ಒಂದು ಬರುತ್ತೆ, ಫೌಂಡರ್ ಎಫೆಕ್ಟ್. ಸೊ ವೇರ್ ದ ಆರ್ಗ್ಯಾನಿಸಮ್ಸ್ ಆರ್ ಬೀಂಗ್ ಚೇಂಜ್ಡ್, ಜೆನೆಟಿಕ್ ಮೆಟೀರಿಯಲ್ ಇಸ್ ಬೀಂಗ್ ಚೇಂಜ್ಡ್. ಸೊ ಯಾವುದು ಚೇಂಜ್ ಆಗುತ್ತೆ ಅದನ್ನ ಫೌಂಡರ್ ಅಂತ ಹೇಳ್ತೀವಿ. ಆ ಒಂದು ಚೇಂಜ್ ಆಗಿರೋ ಪ್ರೋಸೆಸ್ಗೆ ಫೌಂಡರ್ ಎಫೆಕ್ಟ್ ಅಂತ ಹೇಳ್ತೀವಿ. ಸೊ ರಿಕಾಂಬಿನೇಷನ್ ಇಂದ, ನ್ಯಾಚುರಲ್ ಸೆಲೆಕ್ಷನ್ ಇಂದ, ಮೈಗ್ರೇಷನ್ ಇಂದ ಹಾರ್ಡಿ-ವೇನ್ಬರ್ಗ್ ಪ್ರಿನ್ಸಿಪಲ್ ಅಥವಾ ಒಂದು ಪಾಪ್ಯುಲೇಷನ್ ಅಲೆಲಿಕ್ ಫ್ರೀಕ್ವೆನ್ಸಿ ಏನಾಗುತ್ತೆ, ಚೇಂಜ್ ಆಗುತ್ತೆ ಅಂತ ಹೇಳ್ತಾರೆ. ಅದನ್ನ ನೆನ್ಪಿಟ್ಕೊಂಡಿರ್ಬೇಕು. ನೆಕ್ಸ್ಟ್ ಎ ಬ್ರೀಫ್ ಅಕೌಂಟ್ ಆಫ್ ಅಬೌಟ್ ದ ಎವಲ್ಯೂಷನ್. ಎರಾಗಳು ಬರುತ್ತೆ, ಎರಾದಲ್ಲಿ ಯಾವ ಪ್ಲಾಂಟ್ ಇತ್ತು ಅಂತ ಗೊತ್ತಿರಬೇಕು. ಅದಕ್ಕೆ ಇಲ್ಲಿ ಕೆಲವು ಪಾಯಿಂಟ್ಸ್ ಗಳನ್ನ ಕೊಟ್ಟಿದ್ದೀನಿ. ಎವಲ್ಯೂಷನ್ ಆಫ್ ಪ್ಲಾಂಟ್ಸ್, ಯು ಮಸ್ಟ್ ನೋ ದಟ್ ಪೆಲಿಯೋಜೋಯಿಕ್ ಎರಾ, ಮೀಸೋಜೋಯಿಕ್ ಎರಾ, ಸಿನೋಜೋಯಿಕ್ ಎರಾ. ಸೊ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಲ್ಲಿ ಪ್ಲಾಂಟ್ಸ್ ಇನ್ವೇಡೆಡ್ ಲ್ಯಾಂಡ್ ಬಿಫೋರ್ ಅನಿಮಲ್ಸ್. ಓಕೆ, ಫಸ್ಟ್ ಲೈಫ್ ವಾಸ್ ಫಾರ್ಮ್ಡ್ ಇನ್ಸೈಡ್ ದ ವಾಟರ್. ಓಕೆ, ಪ್ಲಾಂಟ್ಸ್ ಸ್ಟಾರ್ಟೆಡ್ ಟು ಇನ್ವೇಡ್ ಓವರ್ ದ ಲ್ಯಾಂಡ್ ಬಿಫೋರ್ ದ ಅನಿಮಲ್. ಪ್ಲಾಂಟ್ಸ್ಗಳು ಮೊದಲ ಬಾರಿಗೆ ಲ್ಯಾಂಡ್ ಮೇಲೆ ಇನ್ವೇಸಿವ್ ಆಗುತ್ತೆ, ಇಂಟ್ರೊಡ್ಯೂಸ್ ಆಗುತ್ತೆ. ನೆಕ್ಸ್ಟ್ ಬ್ರಯೋಫೈಟ್ಸ್ ಆರಿಜಿನೇಟೆಡ್ ಅರ್ಲಿಯರ್ ದ್ಯಾನ್ ದ ವ್ಯಾಸ್ಕ್ಯುಲರ್ ಪ್ಲಾಂಟ್ಸ್ ಲೈಕ್ ಟೆರಡೋಫೈಟ್ಸ್ ಅಂಡ್ ಜಿಮ್ನೋಸ್ಪರ್ಮ್ಸ್. ಅಲ್ಲಿ ಒಂದು ಎವಲ್ಯೂಷನ್ ಇದೆ. ಓಕೆ, ಕ್ಲಾಸಿಫಿಕೇಶನ್ ಕೂಡ ಹಾಗೆ ಇದೆ. ಕಿಂಗ್ಡಮ್ ಮೆಟಾಫೈಟಾದಲ್ಲಿ ನಾವು ನೋಡ್ತೀವಿ ಮಲ್ಟಿಸೆಲ್ಯುಲರ್ ಆಲ್ಗೆ, ಬ್ರಯೋಫೈಟ್ಸ್, ಟೆರಡೋಫೈಟ್ಸ್, ಜಿಮ್ನೋಸ್ಪರ್ಮ್ಸ್ ಅಂಡ್ ಏಂಜಿಯೋಸ್ಪರ್ಮ್ಸ್ ಅಂತ. ಮಲ್ಟಿಸೆಲ್ಯುಲರ್ ಆಲ್ಗೆ ದೇ ಆರ್ ಅಕ್ವಾಟಿಕ್ ಇನ್ ನೇಚರ್, ಗ್ರೀನ್ ಆಲ್ಗೆ, ಬ್ರೌನ್ ಆಲ್ಗೆ, ರೆಡ್ ಆಲ್ಗೆ, ರೋಡೋಫೈಸಿಯಾ, ಫಿಯೋಫೈಸಿಯಾ, ಕ್ಲೋರೋಫೈಸಿಯಾ ಅಂತ ಹೇಳಿದೀವಲ್ಲ ಅದು. ಓಕೆ, ನೆಕ್ಸ್ಟ್ ಅದಾದ್ಮೇಲೆ ಬ್ರಯೋಫೈಟ್ಸ್, their body is not much differentiated, vascular tissues are absent. Next, pteridophytes, body is differentiated into root, stem, leaves, having vascular tissue called xylem and phloem. ಅಲ್ಲಿಂದ ಶುರು ಆಗುತ್ತೆ, angiosperms ಹೋಗುತ್ತೆ. Angiosperms are highly developed where the seeds are covered by the capsule called fruit. ಓದಿರ್ತೀರಾ. ನೆಕ್ಸ್ಟ್ the first vascular plants developed in Silurian period. Silurian period ಅಲ್ಲಿ ಯಾವ ನೋಡಿ, ಇದೇ ವರ್ಡ್ಸ್ ಗಳು ತುಂಬಾ ಇಂಪಾರ್ಟೆಂಟ್ ನೀಟ್ಗೆ. ಸೊ ಓಕೆ, ಯಾವ ಪೀರಿಯಡ್ ಅಲ್ಲಿ, ಇನ್ ವಿಚ್ ಪೀರಿಯಡ್ ದ ಫಸ್ಟ್ ವ್ಯಾಸ್ಕ್ಯುಲರ್ ಪ್ಲಾಂಟ್ಸ್ ವರ್ ಡೆವಲಪ್ಡ್ ಅಂತ ಕೇಳಿದಾಗ ಸೈಲ್ಯೂರಿಯನ್ ಪೀರಿಯಡ್ ಅಂತ ಹೇಳ್ಬೋದು. ನೆಕ್ಸ್ಟ್ ಸೀ ವೀಡ್ಸ್ ಅಂಡ್ ಫ್ಯೂ ಪ್ಲಾಂಟ್ಸ್ ಎಕ್ಸಿಸ್ಟೆಡ್ ಅರೌಂಡ್ 320 million years ago. ಸೀ ವೀಡ್ಸ್ಗಳು, ಓಕೆ, ಸಮುದ್ರದಲ್ಲಿರೋ ಕಳೆಗಳು ಅಂತ ಹೇಳ್ತೀವಲ್ಲ, ಆ ತರ ಐಕಾರ್ನಿಯಾ ಲೈಕ್ ವೈಸ್. ಅಂಡ್ ಫ್ಯೂ ಪ್ಲಾಂಟ್ಸ್ ಎಕ್ಸಿಸ್ಟೆಡ್ ಅರೌಂಡ್ 320 million years ago ಇತ್ತು ಅಂತ ಹೇಳಿ. ನೆಕ್ಸ್ಟ್ ಎವಲ್ಯೂಷನ್ ಮತ್ತೆ ಅನಿಮಲ್ಸ್ ಗಳಿಗೆ ಬಂದಾಗ ಕೆಲವು ಕೀವರ್ಡ್ಸ್ ಗಳನ್ನ ನೋಡ್ಕೊಳ್ಳಿ. ಹಾಗೇನೆ ಅರೌಂಡ್ 500 million years ago ಇನ್ವರ್ಟಿಬ್ರೇಟ್ಸ್ ಆರಿಜಿನೇಟೆಡ್ ಅಂಡ್ ವರ್ ಆಕ್ಟಿವ್. 500 million ವರ್ಷಗಳ ಹಿಂದೆ ಇನ್ವರ್ಟಿಬ್ರೇಟ್ಸ್ ಗಳು ಅರೈಸ್ ಆಗುತ್ತೆ, ಆರಿಜಿನೇಟ್ ಆಗುತ್ತೆ, ಆಕ್ಟಿವ್ ಆಗುತ್ತೆ. 350 million years ago jawless fishes are nothing but agnatha. ಸೈಕ್ಲೋಸ್ಟೊಮ್ಯಾಟಾ ಎಕ್ಸಾಂಪಲ್ ಕೇಳಿರ್ತೀರಾ, ಅಗ್ನ್ಯಾತ. ಸೊ ಅಗ್ನ್ಯಾತ ಅಂತ ಒಂದು ಡಿವಿಷನ್ ಇದೆ. ಯು ನೋ ದಟ್ ಡಿವಿಷನ್ ಕಮ್ಸ್ ಅಂಡರ್ ದ ಇನ್ವರ್ಟಿಬ್ರೇಟ್. ಸೊ ಅಜ್ಞಾತ. ಇನ್ನೊಂದು ಜ್ಞಾತೋಸ್ಟೊಮ್ಯಾಟಾ, ಜಾ ಇರೋ ಫಿಶ್ಗಳು, ಜಾ ಬಿಯರಿಂಗ್ ಆರ್ಗ್ಯಾನಿಸಮ್. ಅದರಲ್ಲೂ ಕೂಡ ಫಿನ್ ಬಿಯರಿಂಗ್, ಅವುಗಳಿಗೆ ನಾವು ಕಾಮನ್ ಆಗಿ ಪಿಸಸ್ ಅಂತ ಹೇಳ್ತೀವಿ. ಲಿಂಬ್ಸ್ ಬಿಯರಿಂಗ್, ವಿ ಯೂಸ್ ಟು ಕಾಲ್ ದೆಮ್ ಆಸ್ ಎ ಟೆಟ್ರಾಪೋಡ್ಸ್ ಅಂತ ಹೇಳ್ಬೋದು. ಸೊ ಆಂಫಿಬಿಯನ್ಸ್, ಫಿಶಸ್,
with stout and strong fins originated 350 million years ago. ಈ ಆರ್ಗ್ಯಾನಿಸಮ್ಸ್ ಗಳು ಫಾರ್ಮೇಶನ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ ಕೇವಲ ಆಂಫಿಬಿಯನ್ಸ್ ತನಕ ಮಾತ್ರ. ನೆಕ್ಸ್ಟ್, lobbyfins were the first amphibian and the ancestors of modern day frogs. See, what was the first ancestors of modern day frog ಅಂತ ಕೇಳಿದಾಗ lobbyfins ಅಂತ ಹೇಳಬೇಕು. ಹಾಗಾಗಿ ಈ ತರ ವರ್ಡ್ಸ್ ಗಳನ್ನ ಫೋಕಸ್ ಮಾಡಿ. Around 200 million years ago, reptiles dominated over the earth. Okay, ಯಾವ ಪೀರಿಯಡ್ ಅಲ್ಲಿ ರೆಪ್ಟೈಲ್ಸ್ ಗಳು ಡಾಮಿನೇಟ್ ಆಗಿತ್ತು ಅಂದ್ರೆ 200 million years ago. Okay, next, the land reptiles were dinosaur. Okay, of which Tyrannosaur Rex was biggest. ಅವಾಗ Tyrannosaur Rex ಅನ್ನೋದು ತುಂಬಾನೇ ಬಿಗ್ಗೆಸ್ಟ್ ಆಗಿತ್ತು. ಶುಡ್ ಬಿ ಇನ್ ಇಟಾಲಿಕ್ ಮ್ಯಾನರ್. ನೆಕ್ಸ್ಟ್, dinosaurs suddenly disappeared around 65 million years ago. Not today or yesterday. 65 million years ago. ಓಕೆ, ನಾವು ಇವತ್ತು ಮಾತಾಡ್ತಾ ಇದ್ವಿ ಒಂದು ವರ್ಷ ಎಲ್ಲಿ, 100 years ಅಲ್ಲಿ, ಒಂದು ಸೆಂಚುರಿ. ಓಕೆ, ನೆಕ್ಸ್ಟ್ ಅದಾದ್ಮೇಲೆ ನೋಡ್ತೀರಾ ನಾವು 1000 years. ಓಕೆ, ನಾವು ಇವಾಗ ಜಸ್ಟ್ 2 0 2 3 ಅಂತ ಬರೀತಾ ಇದೀವಿ. 1000 10,000 lakh together crores, it is indicating million years. ಬಟ್ ನಮ್ಗೆ ಇವಾಗ ಅದ್ರದ್ದು ಫಾಸಿಲ್ ಸಿಕ್ಕಿದೆ. ಫಾಸಿಲ್ ಸಿಕ್ಕಿರೋದಕ್ಕೋಸ್ಕರ ವಿ ಆರ್ ವೆರಿ ಫೆಮಿಲಿಯರ್ ವಿತ್ ದೀಸ್ ಡೈನೋಸಾರ್. ಅಂದ್ರೆ ಯಾವ ತರ ಇತ್ತು ಅಂತ ಒಂದು ಐಡಿಯಾ ಇದೆ, ಆ ಸಿನಿಮ್ಯಾಟೋಗ್ರಫಿಯಲ್ಲಿ ತೋರಿಸಿರ್ತಾರೆ. ಹಾಗಾಗಿ ಆ ಫಾಸಿಲ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ದ ಫಸ್ಟ್ ಮ್ಯಾಮಲ್ಸ್ ದಟ್ ಎವಾಲ್ವ್ಡ್ ಇನ್ ಜುರಾಸಿಕ್ ಪೀರಿಯಡ್ ವರ್ ಲೈಕ್ ಅ ಶ್ರೂ ಕೇಳಿರ್ತೀರಾ ನೀವು. ಅಂದ್ರೆ ಇಟ್ಸ್ ಆಲ್ಸೋ ನಥಿಂಗ್ ಬಟ್ ಏನ್ ಮಾಡ್ತಾರೆ, ಬ್ರಿಡ್ಜ್ ಅನ್ನ ಕನ್ಸ್ಟ್ರಕ್ಟ್ ಮಾಡುತ್ತೆ ನೋಡಿ. ಓಕೆ, ಆ ತರ ಎಲ್ಲ ಇರುತ್ತೆ ಆರ್ಗ್ಯಾನಿಸಮ್ಸ್ಗಳು. ಮ್ಯಾಮಲ್ ಎವಾಲ್ವ್ ಆಗಿದೆ ಆವಾಗ ಜುರಾಸಿಕ್ ಪೀರಿಯಡ್ ಅಲ್ಲಿ ಅಂತ ಹೇಳ್ಬಿಟ್ಟು. ಸೊ ಇನ್ನು ಹ್ಯೂಮನ್ ಎವಲ್ಯೂಷನ್ಗೆ ಬಂದ್ರೆ ಸೀಕ್ವೆನ್ಸ್ಗಳು, ಕ್ರೊನಾಲಜಿಕಲ್ ಆರ್ಡರ್ ಗೊತ್ತಿರಬೇಕು ನಿಮಗೆ. ಸೊ ಏನಿದೆ ನೋಡಿ, ಹಾಗೇನೆ ಹ್ಯೂಮನ್ ಎವಲ್ಯೂಷನ್ಗೆ ಬಂದಾಗ ನಾವು ತಿಳ್ಕೊಂಡಿರೋದು ಏವ್ಸ್ ಟು ಹ್ಯೂಮನ್ ಅಂತ ಹೇಳ್ಬಿಟ್ಟು. ಬಟ್ ಸಡನ್ ಆಗಿ ಆಗಿಲ್ಲ. ದೇರ್ ಆರ್ ಮೆನಿ ಚೇಂಜಸ್ ದಟ್ ಟುಕ್ಸ್ ಮೋರ್ ದೆನ್ 15 million years. 15 million years. ಸೊ ಫಸ್ಟ್ ಇದುವರೆಗೆ ಫೌಂಡ್ ಆಗಿರೋದು ದ ಫಸ್ಟ್ ಫಾಸಿಲ್ ಆಫ್ ಹ್ಯೂಮನ್ ಈಸ್ ಡ್ರಯೋಪಿಥೆಕಸ್. 15 million years ago ಡ್ರಯೋಪಿಥೆಕಸ್. ಅದಾದ್ಮೇಲೆ ಜಿಂಜಾಂಥ್ರೋಪಸ್, ಅದಾದ್ಮೇಲೆ ರಮಾಪಿಥೆಕಸ್, ಆಸ್ಟ್ರಲೋಪಿಥಿಕಸ್, ಹೋಮೋ ಹ್ಯಾಬಿಲಸ್, ಹೋಮೋ ಎರೆಕ್ಟಸ್ ಆಲ್ಸೋ ನೋನ್ ಆಸ್ ಜಾವಾ ಮ್ಯಾನ್. ನೆಕ್ಸ್ಟ್ ಹೋಮೋ ನಿಯಾಂಡರ್ತಾಲೆನ್ಸಿಸ್ ಆರ್ ಯು ಕ್ಯಾನ್ ಸೇ ನಿಯಾಂಡರ್ತಾಲ್ ಮ್ಯಾನ್. ಹೋಮೋ ಸೆಪಿಯನ್ಸ್, ನಿಯಾಂಡರ್ತಾಲ್ ಮ್ಯಾನ್ ಇವ್ರನ್ನೂ ಕೂಡ ಹೋಮೋ ಸೆಪಿಯನ್ಸ್ ಅಂತ ಹೇಳ್ತಾರೆ, ನಿಯಾಂಡರ್ತಾಲ್. ಹೋಮೋ ಸೆಪಿಯನ್ಸ್ ಮಾಡರ್ನ್ ಮ್ಯಾನ್ ಅಂತ ಹೇಳ್ತೀವಿ ನಾವು ಇವಾಗ, ಮಾಡರ್ನ್ ಮ್ಯಾನ್. ಓಕೆ, ಡ್ರಯೋಪಿಥಿಕಸ್ ವಾಸ್ ಫೌಂಡ್ ಇನ್ 15 million years ago. 15 million years ago Ramapithecus. Australopithecus, so there was a long gap. Okay, ಇವಾಗ ಸಿಕ್ಕಿರೋ ಫಾಸಿಲ್ಸ್ ಗಳಲ್ಲಿ 3 to 4 million years ago, MYA million years ago. Homo habilis, ಇಲ್ಲಿ ಹೋಮೋ ಶುರು ಮಾಡ್ತೀವಿ. Okay, there you can find a particular brain structure, skull, and there is a intelligent power ಜಾಸ್ತಿ ಆಗ್ತಾ ಹೋಗುತ್ತೆ. They started to ಇವಾಗ ಆ ಒಂದು ಫೈರ್ ಮತ್ತೆ ಈ ಆರ್ಟಿಫ್ಯಾಕ್ಟ್ ಎಲ್ಲ ಏನ್ ಗೊತ್ತಾಗುತ್ತೆ ಅವರಿಗೆ. Homo erectus, they started to walk upright. Next, Homo neanderthalensis, highly muscular, short stature. ಮಸ್ಕ್ಯುಲರ್ ಆಗಿರ್ತಾರೆ, ಶಾರ್ಟ್ ಆಗಿರ್ತಾರೆ, ಸ್ವಲ್ಪ ಏನಾಗಿರುತ್ತೆ, ಸೊ ಮುಖ ಆಲ್ಮೋಸ್ಟ್ ಏಪ್ ತರ ಇರುತ್ತೆ ಅಷ್ಟೇನೆ, ಬಟ್ ಕಂಪ್ಲೀಟ್ ಆಗಲ್ಲ. ಸೊ ಹೈಲಿ ಮಸ್ಕ್ಯುಲರ್ ಆಗಿರ್ತಾರೆ. ಸೊ ಯಾವಾಗ ನೋಡಿ ಇಲ್ಲಿ 1 lakh year to 400 million years, 4,000 ಅಲ್ಲ, 4,000 ಆಕ್ಚುಲಿ ಇದು, ಎಸ್ 4,000 years ago ಇದು. ಓಕೆ, ಆಮೇಲೆ ಬ್ರೈನ್ ಸೈಜ್ ನಾನು ಹೇಳ್ತೀನಿ. Next, Homo sapiens appeared 75,000 years ago. 10,000 to 75,000 years ago. ಸೊ ಈಗ ಬ್ರೈನ್ ಸೈಜ್ ನೋಡಿ ಹಾಗೇನೆ. ಆಸ್ಟ್ರಲೋಪಿಥೆಕಸ್ಗೆ ಬಂದ್ರೆ 400 to 600 cc ಕೇಳಿರ್ತೀರಿ ನೀವು. ಕೆಪಾಸಿಟಿ ಏನಿರುತ್ತೆ, ಕ್ಯೂಬಿಕ್ ಏನಿರುತ್ತೆ ಅದನ್ನ ನಾವು ಅಲ್ಲಿ ಹೇಳ್ತೀವಿ cc ಅಂತ ಹೇಳ್ಬಿಟ್ಟು. 650 to 800 cc in Homo habilis, 900 cc in Homo erectus, 1,350 in Neanderthalensis or Neanderthal man. ಮಾಡರ್ನ್ ಮ್ಯಾನ್ ಅಲ್ಲಿ 1,400 ಇದೆ. ಇದನ್ನೇ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಒಂದು ಕಡೆ ಕೊಟ್ಟಿದ್ದೀನಿ, ಸೊ ಅದನ್ನ ಡಿಸ್ಕಸ್ ಮಾಡೋಣ. ಓಕೆನಾ? ಸೊ ಎಲ್ಲಾ ತರದ್ರಲ್ಲೂ ಕೂಡ ಸಿಂಪಲ್ ಆಗಿರೋ ವರ್ಡ್ಸ್ಗಳು, ಹೈಲೈಟ್ ಆಗಿರೋ ವರ್ಡ್ಸ್ಗಳನ್ನ ನೆನ್ಪಿಟ್ಕೊಳ್ಳಿ. ಓಕೆ, ಅಂದ್ರೆ ಇದನ್ನೇ ಕೇಳ್ತಾರೆ ಅನ್ನೋ ತರನೇ ಓದ್ಬೇಕು ನಾವು. ಓಕೆ, ನೋಡೋಣ ಈಗ ಕೆಲವು ಕ್ವಶನ್ಸ್ಗಳಿದೆ. ಅಂಡ್ ಟ್ರೈ ಟು ಆನ್ಸರ್ ಫಾರ್ ಆಲ್ ದೀಸ್ ಕ್ವಶನ್ಸ್. ಆಫ್ಟರ್ ಅಬೌಟ್ ಹೌ ಮೆನಿ ಇಯರ್ಸ್ ಆಫ್ ಫಾರ್ಮೇಶನ್ ಆಫ್ ಅರ್ತ್ ದ ಲೈಫ್ ಅಪಿಯರ್ಡ್ ಆನ್ ದ ಪ್ಲಾನೆಟ್. ಅರ್ತ್ ಫಾರ್ಮೇಶನ್ ಆಗಿ ಎಷ್ಟು ವರ್ಷ ಆದ್ಮೇಲೆ ಫಸ್ಟ್ ಲೈಫ್ ಅಪಿಯರ್ ಆಯ್ತು ಅಂತ ಕೇಳ್ತಾ ಇದ್ದಾರೆ. ಅರ್ತ್ ವಾಸ್ ಫಾರ್ಮ್ಡ್
about 4.5 billion years ago. Billion years ago, right? Years ago. So ಅದಾದ್ಮೇಲೆ after 5 million years after the earth formation. So after 500 million years, not billion. So option C is the answer. Okay. After 500 million years, the formation of earth, the first life have appeared on the earth. From his experiment, Stanley Miller experiment, Stanley Miller produced amino acids by mixing the following in closed flask. Amino acids, these are the building blocks of protein. ಪ್ರೋಟೀನ್ಗಳು, ಜೀನ್ಸ್ಗಳು, DNA ಈ ಥರ ಎಲ್ಲ ಹೋಗುತ್ತೆ. ಓಕೆ, ಹಾಗಾಗಿ ಫಸ್ಟ್ ಬರೋದೇ ಅಲ್ಲಿ ಅಮೈನೋ ಆಸಿಡ್ಗಳು. ಅದನ್ನ ಫಾರ್ಮ್ ಮಾಡ್ಲಿಕ್ಕೆ ಅವರು ಯಾವ ಒಂದು ಕೆಮಿಕಲ್ಸ್ಗಳನ್ನ ತೆಗೆದುಕೊಂಡ್ರು ಅಂತ ಹೇಳ್ಬಿಟ್ಟು, ಸೊ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು ನಾವು ಎಲಿಮಿನೇಷನ್ ಮೆಥಡ್ ಅಲ್ಲಿ. ಯು ಕ್ಯಾನ್ ಸಿ ದೀಸ್ ಆರ್ ಮೀಥೈಲ್ ಅಂಡ್ ದೇ ಟುಕ್ ಮೀಥೇನ್, ಹೈಡ್ರೋಜನ್, ಅಮೋನಿಯಾ, ವಾಟರ್ ವೇಪರ್ಸ್ ಅಟ್ 800 degrees centigrade in a discharge flask, spark discharge. So option D is the correct one. Option D is the correct one. Okay, next, embryological support for evolution was proposed by embryological support ಅಂತ ಹೇಳ್ತಾ ಇದ್ದಾರೆ ಅವರು. So you need to write Ernst Haeckel. Embryological support for the evolution was proposed by Ernst Haeckel. ಈಗ ನಿಮ್ಗೆ ಎರಡು ಕನ್ಫ್ಯೂಷನ್ ಇದೆ. ಸೊ ಯು ಕ್ಯಾನ್ ರೈಟ್ Ernst Haeckel ಓನ್ಲಿ. ಈಗ ನನಗೂ ಕನ್ಫ್ಯೂಷನ್ ಆಯಿತು, ಬಟ್ ಆದ್ರೆ ಏನಪ್ಪಾ ಅಂತ ಹೇಳಿದ್ರೆ Ernst Haeckel ಫಸ್ಟ್ ಅದನ್ನ ಮಾಡ್ತಾರೆ. ಅದಕ್ಕೆ ಎಂಬ್ರಿಯಾಲಜಿಕಲ್ ಆಗಿ ಅವರು ಥಿಯರಿಗಳನ್ನ ಪ್ರಪೋಸ್ ಮಾಡಿದ್ದು Ernst on Beer. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಒನ್. ದ ಐಸ್ ಆಫ್ ಆಕ್ಟೋಪಸ್ ಅಂಡ್ ಐಸ್ ಆಫ್ ಕ್ಯಾಟ್, ಇದನ್ನ ನಾನು ಬೇರೆ ಇನ್ನೊಂದು ಸೆಗ್ಮೆಂಟ್ ಅಲ್ಲೂ ಕೂಡ ಯೂಸ್ ಮಾಡಿದೆ ಕ್ವಶನ್ ಅನ್ನ, ಬಟ್ ಇದಕ್ಕೆ ರಿಲೇಟೆಡ್ ಆಗಿ ಅಂತ ಹೇಳ್ತಾ ಇದೀನಿ ನೋಡಿ. ಸೊ ಪ್ಯಾಟರ್ನ್ ಆಫ್ ದ ಸ್ಟ್ರಕ್ಚರ್ ಎಟ್ ದೇ perform similar function. This is an example of, see, eyes of octopus and eyes of cat. Pattern is different but performing the same function. Is a resultant of what? Origin ನೋಡ್ಕೊಳ್ಳಿ, ಸ್ಟ್ರಕ್ಚರ್ ನೋಡ್ಕೊಳ್ಳಿ, ಮತ್ತೆ ಫಂಕ್ಷನ್ ನೋಡಬೇಕು. These are the homologous organs. ಖಂಡಿತ ಅಲ್ಲ. Homologous ಅಂತ ಹೇಳಿದ್ರೆ similar in their anatomical structure, similar in their common origin, having the common origin. So ಇದು ಆನ್ಸರ್ ಆಗಕ್ಕೆ ಚಾನ್ಸ್ ಇಲ್ಲ. ಇವೆರಡಲ್ಲಿ ಯಾವ್ದಾದ್ರು ಇರಬೇಕು. Analogous organs that have evolved due to convergent evolution. Correct, right? Convergent evolution ಅಂತ ಹೇಳಿದ್ರೆ they converge to perform the same function. So the answer is option C. ಅದು divergent evolution ಅಲ್ಲ. ಹಾಗಾಗಿ I am just putting the round mark over the divergent. Next one. In a Hardy-Weinberg principle or equation, the frequency of heterozygous individual represented by, as I said previously, Hardy-Weinberg principle, p square plus 2pq plus q square equals 1 ಅಂತ ಹೇಳಿ, ಇದರಲ್ಲಿ p ಅನ್ನೋದು ಹೋಮೋಸೈಗಸ್ ಡಾಮಿನೆಂಟ್ ಅನ್ನ ಇಂಡಿಕೇಟ್ ಮಾಡಿದ್ರೆ q ಸ್ಕ್ವೇರ್ ಅನ್ನೋದು ಹೋಮೋಸೈಗಸ್ ರಿಸೆಸಿವ್ ಅಲೀಲ್ಸ್ ಗಳನ್ನ ಇಂಡಿಕೇಟ್ ಮಾಡುತ್ತೆ. ಬಟ್ 2pq that indicates the heterozygous alleles of an individual. So the answer is option B. Okay, so this is the heterozygous. So heterozygous ಅಂದ್ರೆ ಗೊತ್ತಲ್ಲ, dissimilar pair of allele. Next, the chronological order of the human evolution from early to the recent. Okay, Australopithecus first one alla. So Australopithecus first one alla. Ramapithecus. Next Australopithecus. Next Homo habilis, Homo erectus. The answer is option B. Correct ಆಗಿದೆಯಾ? So 15 million years ago, 3 to 4 million years ago, 2 million years ago. So ಹಾಗಾಗಿ Ramapithecus, Australopithecus and Homo habilis, Homo erectus, Neanderthal man and modern man. Option B is the right one. Next, match the following in accordingly ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಏನ್ ನೋಡ್ಬೋದು ಇವಾಗ, ಫಸ್ಟ್ ಹೋಮೋಸೆಪಿಯನ್, ಈಗ ನಾವು D4 ಅಂತಾನೆ ತಿಳ್ಕೊಳ್ಳೋಣ. ದ ಸೇಮ್ ಕ್ವಶನ್ ಆಸ್ ಐ ಹ್ಯಾವ್ ಗಿವನ್ ಇನ್ ದ ಪ್ರೀವಿಯಸ್ ಸೆಗ್ಮೆಂಟ್ ಆಸ್ ವೆಲ್. ಸೊ 4 ಇದೆ. ಓಕೆ, ನೆಕ್ಸ್ಟ್ ಅದಾದ್ಮೇಲೆ ಬೇರೆದು ಕೂಡ ನೋಡ್ಬೇಕಲ್ಲ. ನಿಯಾಂಡರ್ತಾಲೆನ್ಸಿಸ್ ಯು ಕ್ಯಾನ್ ಸೇ B2, C1 ಇದೆ, C1 900 erectus, yes, and finally A3 Homo habilis, so 650 to 800. So the answer is option A. ಇಲ್ಲೇ ಗೊತ್ತಾಗುತ್ತೆ. So you can remember this. The origin of mammal like reptiles occurred in, so ಹೇಳ್ಬೋದಾ ಇದನ್ನ ಯಾವ ಟೈಮ್ ಅಲ್ಲಿ ಆಯ್ತು ಅಂದ್ರೆ ಟ್ರಯಾಸಿಕ್ ಪೀರಿಯಡ್ ಅಲ್ಲ, ಪರ್ಮಿಯನ್ ಪೀರಿಯಡ್, ಜುರಾಸಿಕ್ ಪೀರಿಯಡ್ ಅಂಡ್ ಟರ್ಷಿಯರಿ ಪೀರಿಯಡ್ ಅಂತ ಹೇಳ್ಬಿಟ್ಟು ಯಾವ ಪೀರಿಯಡ್ ಅಲ್ಲಿ
ಮ್ಯಾಮಲ್ ಲೈಕ್ ರೆಪ್ಟೈಲ್ಸ್ ವರ್ ಅಕ್ಕರ್ಡ್ ಅಂತ ಹೇಳ್ಬಿಟ್ಟು ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಓಕೆ, ಸೊ ಟ್ರೈ ಟು ಆನ್ಸರ್ ಇನ್ ದ ಕಮೆಂಟ್ ಫಾರ್ ದಿಸ್ ಕ್ವಶನ್. ಯಾವ ಪೀರಿಯಡ್ ಅಲ್ಲಿ ಅದು ಅರೈಸ್ ಆಯಿತು ಅಂತ ಹೇಳ್ಬಿಟ್ಟು. ವಿಚ್ ಒನ್ ಈಸ್ ನಾಟ್ ವೆಸ್ಟಿಜಿಯಲ್ ಆರ್ಗನ್ ಇನ್ ಮ್ಯಾನ್. ವೆಸ್ಟಿಜಿಯಲ್ ಆರ್ಗನ್ ಅಂತ ಹೇಳಿದ್ರೆ ಏನು? ರುಡಿಮೆಂಟರಿ. ಯು ಕ್ಯಾನ್ ಸೇ ರುಡಿಮೆಂಟರಿ ಆರ್ ದ ನಾನ್ ಫಂಕ್ಷನಲ್ ಅಂತ ಹೇಳ್ತೀವಿ. ನಾನ್ ಫಂಕ್ಷನಲ್ ಯಾವುದು? ಓಮಿಫಾರ್ಮ್ ಅಪೆಂಡಿಕ್ಸ್. ಓಕೆ, ಯಾವುದು? ವಿಚ್ ಇಸ್ ನಾಟ್ ಇದು ಯಾವುದು ಅಲ್ಲ ಅಂತ ಹೇಳ್ಬಿಟ್ಟು. ಓಮಿಫಾರ್ಮ್ ಅಪೆಂಡಿಕ್ಸ್, ಎಸ್ ಆಫ್ ಕೋರ್ಸ್ ಇಟ್ಸ್ ಎ ನಾನ್ ಫಂಕ್ಷನಲ್, ಇಟ್ಸ್ ಎ ರುಡಿಮೆಂಟರಿ ವೆಸ್ಟಿಜಿಯಲ್ ಆರ್ಗನ್ ಇನ್ ಯಾರಲ್ಲಿ ಕೇಳಿರೋದು? ಮ್ಯಾನ್ ಅಲ್ಲಿ. ಎಸ್. ನೆಕ್ಸ್ಟ್, ಪ್ಲಿಕಾ ಸೆಮಿಲ್ಯೂನಾರಿಸ್. ಸೆಮಿಲ್ಯೂನಾರ್ ಫೋಲ್ಡ್ ಅಂತಲೂ ಕೂಡ ಹೇಳ್ತಾರೆ. ಸೆಮಿಲ್ಯೂನಾರ್ ಫೋಲ್ಡ್, ಆರ್ ಯು ಕ್ಯಾನ್ ಸೇ ಇಟ್ ಈಸ್ ಸಿಮಿಲರ್ ಟು ನೆಕ್ಟೇಟಿಂಗ್ ಮೆಂಬ್ರೇನ್ ಅದರ್ ಅನಿಮಲ್ಸ್. ಅಂದ್ರೆ ಐ ಆಮ್ ಜಸ್ಟ್ ರೈಟಿಂಗ್ ಸಿಮಿಲರ್ ಟು ಆರ್ ಹೋಮೋಲಾಗಸ್ ಟು ನಿಕ್ಟೇಟಿಂಗ್ ಮೆಂಬ್ರೇನ್. ಅಂದ್ರೆ ಬೇರೆ ಆರ್ಗ್ಯಾನಿಸಮ್ಸ್ಗಳಲ್ಲಿ ನಿಕ್ಟೇಟಿಂಗ್ ಮೆಂಬ್ರೇನ್ ಇರುತ್ತೆ. ಈ ಬರ್ಡ್ಸ್ಗಳಲ್ಲಿ ಮತ್ತೆ ಕಾಮನ್ ಆಗಿ ರೆಪ್ಟೈಲ್ಸ್ ಮತ್ತೆ ಆಂಫಿಬಿಯನ್ಸ್ಗಳಲ್ಲಿ ಓವರ್ ದ ಐಬಾಲ್ ದೇರ್ ಇಸ್ ಎ ಪ್ರೊಟೆಕ್ಟಿವ್ ಟ್ರಾನ್ಸ್ಪರೆಂಟ್ ಮೆಂಬ್ರೇನ್ ಇಸ್ ಪ್ರೆಸೆಂಟ್, ದಟ್ ಈಸ್ ಕಾಲ್ಡ್ ನಿಕ್ಟೇಟಿಂಗ್ ಮೆಂಬ್ರೇನ್. ಇದೇ ತರ ನಮ್ಮಲ್ಲೂ ಇತ್ತು, ಇವಾಗ ಅದು ಜಸ್ಟ್ ಸ್ಮಾಲ್ ಸ್ಟ್ರಕ್ಚರ್ ಆಗಿ ಉಳ್ಕೊಂಡಿದೆ. ಅಂಡ್ ದಟ್ ಈಸ್ ನಥಿಂಗ್ ಬಟ್ ಪ್ಲಿಕಾ ಸೆಮಿಲ್ಯೂನಾರಿಸ್ ಅಂತ ಹೇಳ್ಬಿಟ್ಟು. ಪ್ಲಿಕಾ ಸೆಮಿಲ್ಯೂನಾರಿಸ್, ಇಟ್ಸ್ ಆಲ್ಸೋ ವೆಸ್ಟಿಜಿಯಲ್. ಸೊ ಇಯರ್ ಮಸಲ್ ಇಟ್ಸ್ ಆಲ್ಸೋ ವೆಸ್ಟಿಜಿಯಲ್. ಇಯರ್ ಮಸಲ್ ಕೂಡ ಇದು ವೆಸ್ಟಿಜಿಯಲ್ ಆಗಿದೆ. ಮ್ಯಾಲಿಯಸ್ ಇಸ್ ನಾಟ್ ವೆಸ್ಟಿಜಿಯಲ್. ವಾಟ್ ಈಸ್ ದಿಸ್? ಮ್ಯಾಲಿಯಸ್ ಇಸ್ ಅ ಇಯರ್ ಬೋನ್. ಇಟ್ಸ್ ಅ ಇಯರ್ ಬೋನ್. ಗೊತ್ತಿದೆಯಲ್ಲ ಎಲ್ಲಿದೆ ಅಂತ ಹೇಳ್ಬಿಟ್ಟು. ಮ್ಯಾಲಿಯಸ್ ಇಂಕಸ್ ಸ್ಟೇಪ್. ದೇರ್ ಆರ್ 3 bones, ossicles, series of chain are present that increases the efficiency of sound transmission. So in the middle ear ಅಂತ ಹೇಳ್ತೀವಿ. So answer is malleus. It's not a vestigial organ in man. Correct sequence is, ಯಾವುದು ಕರೆಕ್ಟ್ ಸೀಕ್ವೆನ್ಸ್ ಇದೆ ಅಂತ ಹೇಳ್ಬೋದಾ? ಈಸಿಯಾಗಿ ಹೇಳ್ಬಿಡ್ಬೋದು. ನಾನು ಆವಾಗಲೇ ಆ ವರ್ಡ್ಗಳನ್ನ ಯೂಸ್ ಮಾಡಿದೆ. Those 3 words I have used previously: Paleozoic, Mesozoic and Cenozoic era. So this is the order, chronological order of the era. The Descent of Man was published by, The Descent of Man book was published by Charles Darwin in 1871, Charles Darwin in 1859 and Hugo Duris in 1901, Lamarck in 1809. So the answer is Charles Darwin in 1871. ಸೊ ಅದು ಯಾವ ಬುಕ್ ಅಂತ ಗೊತ್ತಾಯ್ತಲ್ಲ, ಡಿಸೆಂಟ್ ಆಫ್ ಮ್ಯಾನ್. ಸೊ ಅದೇ ತರ ಚಾರ್ಲ್ಸ್ ಡಾರ್ವಿನ್ ಇನ್ 1859ಗೆ ಬಂದ್ರೆ ದ ಆರಿಜಿನ್ ಆಫ್ ಸ್ಪೀಶೀಸ್. ಸೊ ದಿಸ್ ವಾಸ್ ದ ಬುಕ್, ಓಕೆ, ವಾಸ್ ಪಬ್ಲಿಷ್ಡ್ ಬೈ ಚಾರ್ಲ್ಸ್ ಡಾರ್ವಿನ್ ಇನ್ ದ ಇಯರ್ 1859. Hugo Duris in 1901 he published the theory of mutation, or you can say the mutation theory. Theory, okay, in 1901. So the Lamarck he published philosophic zoologic ಅಂತ ಹೇಳಿ ಒಂದು ಬುಕ್ ಅನ್ನ ಪಬ್ಲಿಷ್ ಮಾಡ್ತಾರೆ in 1809. Okay, the answer is option A is the right one. Which of the following is not given by Darwin's theory of evolution? ಸೊ ಡಾರ್ವಿನ್ಸ್ ಥಿಯರಿ ಆಫ್ ಎವಲ್ಯೂಷನ್ ಅಲ್ಲಿ 4 ಥಿಯರಿಗಳಿದೆ, ನೆನಪಿದೆಯಲ್ಲ? ಸೊ ಈ ಥಿಯರಿಗಳಲ್ಲಿ ಯಾವುದು ಡಾರ್ವಿನ್ ಥಿಯರಿ ಅಲ್ಲ, ಚಾರ್ಲ್ಸ್ ಡಾರ್ವಿನ್ ಥಿಯರಿ ಅಲ್ಲ ಅಂತ ಹೇಳಬೇಕು. ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್, ದಟ್ಸ್ ಹಿಸ್ ಥಿಯರಿ. ಓವರ್ ಪ್ರೊಡಕ್ಷನ್, ದಟ್ಸ್ ಹಿಸ್ ಥಿಯರಿ. ಅಂಡ್ ದ ನ್ಯಾಚುರಲ್ ಸೆಲೆಕ್ಷನ್ ಆಫ್ ಕೋರ್ಸ್ ಅಂಡ್ ಜೆನೆಟಿಕ್ ಡ್ರಿಫ್ಟ್. ಓಕೆ, ದ ಆನ್ಸರ್ ಈಸ್ ಜೆನೆಟಿಕ್ ಡ್ರಿಫ್ಟ್. ಸೊ ಅಲಿಲಿಕ್ ಫ್ರೀಕ್ವೆನ್ಸಿ ಚೇಂಜಸ್ ಬೈ ಚಾನ್ಸ್. ಸೊ ದಟ್ ಈಸ್ ನಥಿಂಗ್ ಬಟ್ ಜೆನೆಟಿಕ್ ಡ್ರಿಫ್ಟ್ ಅಂತ ಹೇಳ್ತೀವಿ. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಒನ್. Next, the 4 elements that make up 99% of all elements found in a living system are. ಎಲ್ಲ ಆರ್ಗ್ಯಾನಿಸಮ್ಸ್ಗಳ ಲಿವಿಂಗ್ ಸಿಸ್ಟಮ್ ಅಲ್ಲಿ ಇರೋ 4 ಮೇನ್ ಆಗಿರೋ 99% ಆಫ್ ಕಾಂಪೌಂಡ್ಸ್ ಆರ್ ಮೇಡ್ ಆಫ್ ವಾಟ್? ಯಾವ ಎಲಿಮೆಂಟ್ಸ್ ಇಂದ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ಹೈಡ್ರೋಜನ್, ಆಕ್ಸಿಜನ್, ಕಾರ್ಬನ್, ನೈಟ್ರೋಜನ್ ಎಲ್ಲ ಸಿಮಿಲರ್ ಆಗಿದೆ, ಆದರೆ ಕೊನೆಯಲ್ಲಿ ಇವು ಮಾತ್ರ ಚೇಂಜ್ ಆಗಿದೆ ನೋಡಿ. ಫಾಸ್ಫರಸ್, ನೈಟ್ರೋಜನ್, ಫಾಸ್ಫರಸ್, ಸಲ್ಫರ್ ಎಲ್ಲದರಲ್ಲೂ ಕೂಡ ಇವು 3 ಇರಲೇಬೇಕು. ಯಾವುದು? ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್. ಅದ್ರ ಜೊತೆಗೆ ಇವಾಗ nitrogen base is very important for the nucleic acid to form the genetic material. So the answer is option A. 99% of the living system elements, they are made of carbon, hydrogen, oxygen and nitrogen. Okay, yes. See, these are the questions I have given, few questions and a few more important questions that is available.
ಸೊ ಆನ್ PW ಆ್ಯಪ್ ಪ್ರಾಕ್ಟೀಸ್ ಶೀಟಲ್ಲಿ ಇದೆ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ. ಇನ್ನು ನೆಕ್ಸ್ಟ್ ಲೈವ್ ಕ್ಲಾಸಲ್ಲಿ ಸಿಗೋಣ. ಐ ಹೋಪ್ ವಿ ಹ್ಯಾವ್ ಕಂಪ್ಲೀಟೆಡ್ ದಿಸ್ ಸೀರೀಸ್ ಸಕ್ಸಸ್ಫುಲಿ. ಓಕೆ, ಎಲ್ಲ ಚಾಪ್ಟರ್ಗಳು ಕೂಡ ಒನ್ ಶಾರ್ಟಲ್ಲಿ ನಿಮಗೆ ಸಿಕ್ಕಿದೆ, ಎಕ್ಸ್ಪ್ಲೈನ್ ಮಾಡಿದ್ದೀವಿ ಅಂತ ಅನ್ಕೊಂಡಿದ್ದೀನಿ, ನಿಮ್ಗೆ ಏನು ಬೇಕೋ ಅದನ್ನು. ಸೊ ಎಲ್ಲ ಕ್ವಶನ್ಸ್ಗಳು ಕೂಡ ಯೂಸ್ಫುಲ್ ಆಗಿದೆ, ಮತ್ತೆ ಇದನ್ನೇ ರಿಲೇಟೆಡ್ ಆಗಿ ನಾವು ಲೈವಲ್ಲಿ ತಿಳ್ಕೊಳ್ಳೋಣ. ಓಕೆ, ಟಿಲ್ ದೆನ್ ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ ಎವ್ರಿ ಒನ್.